ಹೇಗೆ ಭೂಮಿಯ ದಾರಿಯಲ್ಲಿ ನಡೆದುಕೊಂಡು ಹೋಗ್ತದೆ ಅನ್ನೋದನ್ನ ನಾವು ನಿನ್ನೆ ದಿವಸ ನೋಡ್ತಾ ಇದ್ವಿ. ಸಹಜವಾಗಿ ಮೇಲೆ ಈ ಭೂಮಿಯಿಂದ ಮೇಲಕ್ಕೆ ನಾವು ಗಮನಿಸಿದರೆ ಮೇಲೆ 7 ಲೋಕಗಳಿದ್ದಾವೆ. ಭೂಮಿಯನ್ನು ಸೇರಿಸಿ 7 ಲೋಕಗಳಿದ್ದಾವೆ. ಭೂಮಿ ಭೂಮಿಯ ಮೇಲೆ ಬರುವಂಥದ್ದು ಭುವರ್ಲೋಕ. ಭುವರ್ಲೋಕದ ಮೇಲೆ ಬರುವಂಥದ್ದು ಸುವರ್ಲೋಕ. ಸುವರ್ಲೋಕದ ಮೇಲೆ ಬರುವ 4ನೇ ಲೋಕ ಯಾವುದು? ಜನರ್ಲೋಕ ಅಥವಾ ಕಾರಣಲೋಕ. ಅದರ ನಂತರ ಬರುವ 5ನೇ ಲೋಕ ಮಹರ್ಲೋಕ ಅಥವಾ ಮಹಾಲೋಕ. ಅದರ ನಂತರ ಬರುವ 6ನೇ ಲೋಕ ತಪೋಲೋಕ. ಅದರ ನಂತರ ಬರುವ 7ನೇ ಲೋಕ ಯಾವುದು? ಸತ್ಯಲೋಕ. ಸತ್ಯಲೋಕ. ಈ ಎಲ್ಲ 7 ಲೋಕಗಳಿಗೂ ಏನು ವ್ಯತ್ಯಾಸ ಇರ್ತದೆ ಅಂತಂದ್ರೆ ಭೂಲೋಕ. ಭೂಲೋಕ ಅನ್ನೋದು ಕರ್ಮಭೂಮಿ. ಪ್ರತಿಯೊಂದು ಆತ್ಮವು ಕೂಡ ತಾನು ಈ ಮೇಲಿನ ಲೋಕಗಳಲ್ಲಿ ಅರ್ಹತೆಯನ್ನು ಪಡಿಬೇಕು ಅಂತಂದ್ರೆ ಭೂಮಿಗೆ ಬಂದು ಜನ್ಮ ತಗೊಳ್ಬೇಕಾಗ್ತದೆ. ಇದು ಭೂಲೋಕ. ಭಗವಂತ ಮಾಡಿದ ಸೃಷ್ಟಿಯಲ್ಲಿರುವಂತಹ ಮಾಯೆ ಇದು. ಇದರ ಮೇಲೆ ಇರುವಂತದ್ದು ಭುವರ್ಲೋಕ. ಭುವರ್ಲೋಕ ಅಂತಂದ್ರೆ ಅದು ಯಾರು ಈ ಭೂಮಿ ಮೇಲೆ ಬಂದು ಪುಣ್ಯ ಕರ್ಮಗಳನ್ನು ಮಾಡದೆ, ಅಂದ್ರೆ ದುಷ್ಟ ಕರ್ಮಗಳನ್ನು ಮಾಡದ, ತುಂಬಾ ಆ ಪಾಪಗಳನ್ನ ಮಾಡಿದಂತಹ ಆತ್ಮಗಳೇನಿದ್ದಾವೆ ಆ ಆತ್ಮಗಳು ಏನ್ ಮಾಡ್ತದೆ? 2ನೇ ಲೋಕವಾದಂತಹ ಭುವರ್ ಲೋಕಕ್ಕೆ ಹೋಗ್ತವೆ. 2ನೇ ಲೋಕವಾದಂತಹ ಭುವರ್ ಲೋಕ, ಅಥವಾ ಅದನ್ನು ನಾವು ನರಕ ಅಂತನಾದ್ರೂ ಹೇಳ್ಬೋದು ಅಲ್ವಾ. ಅಲ್ಲಿ ಸುಮಾರು ಇನ್ನೂ 8 ರೀತಿಯ ಭಾಗಗಳಿದ್ದಾವೆ ಅಂತಲೂ ಕೂಡ ವರ್ಣನೆ ಮಾಡ್ತಾರೆ. ಅಂದ್ರೆ ಒಂದೊಂದು ರೀತಿಯ ಪಾಪ ಮಾಡಿದವರು, ಅದರಲ್ಲೂ ಕೂಡ ಕೆಲವರು ಯೋಗ್ಯರಿರ್ತಾರೆ, ಕೆಲವರು ತುಂಬಾ ದುಷ್ಟರಿರ್ತಾರೆ. ಅವರವರ ಪಾಪಕರ್ಮಕ್ಕೆ ಅನುಗುಣವಾಗಿ ಎಲ್ಲರೂ ಅವರ ಆ 3ನೇ ಶರೀರ ಆದಂತಹ ಸೂಕ್ಷ್ಮ ಶರೀರದೊಂದಿಗೆ ಮೇಲಿನ ಲೋಕಗಳಿಗೆ ಹೋಗ್ತವೆ. ಮೊದಲ 2 ಶರೀರಗಳು ಭೂಮಿಯಲ್ಲೇ ಲೀನವಾಗ್ತವೆ. ಅಂದ್ರೆ ದೈಹಿಕ ಶರೀರ, ಮತ್ತೆ 2ನೇದು ಎಥರಿಕ್ ಬಾಡಿ, ಅಥವಾ ಏನಂತ ಕರಿತೀವಿ ನಾವು, ಎನರ್ಜಿ ಬಾಡಿ, ಎಥರಿಕ್ ಬಾಡಿ ಅಂತ ನಾವು ಹೇಳ್ತೇವೆ. ಅದು ಈ ಭೂಮಿಯ ಮೇಲೆ ಉಳಿದು ಲೀನವಾಗಿ ಬಿಡ್ತದೆ. 3ನೇ ಶರೀರ ಮತ್ತೆ ಉಳಿದ ಎಲ್ಲ ಶರೀರಗಳೊಂದಿಗೆ ಎಲ್ಲಿ ಹೋಗ್ತಾನೆ ಅವನು? ಅವನು ಬಂದಂತಹ ಸಹಾಯಕರು ಏನು ಬಂದಿರ್ತಾರೆ, ಅಥವಾ ದೇವದೂತರು, ಅಥವಾ ಭುವರ್ಲೋಕದಿಂದ ಬಂದಿರ್ತಾರೋ ಅಥವಾ ಸ್ವರ್ಲೋಕದಿಂದ ಬಂದಿರ್ತಾರೋ, ಆ ದೇವದೂತರ ಜೊತೆಗೆ ಆ ಒಂದು ಆತ್ಮ ಏನಾಗ್ತದೆ? ಒಂದು ವೇಳೆ ಪಾಪಾತ್ಮವಾಗಿದ್ರೆ, ತುಂಬಾ ಪಾಪಗಳನ್ನೇ ಮಾಡಿದ್ರೆ, ಅದು ಭುವರ್ಲೋಕವನ್ನು ಹೋಗಿ ಸೇರಿಕೊಳ್ತದೆ. ಅವನ ಕಾರಣ ಶರೀರ ಜನರ್ಲೋಕವನ್ನು ಹೋಗಿ ಸೇರಿಕೊಳ್ತದೆ. ಅವರ ನಂತರ ಇರುವಂತಹ ಮಹಾಕಾರಣ ಶರೀರ ಮಹಾಲೋಕವನ್ನು ಹೋಗಿ ಸೇರಿಕೊಳ್ತದೆ. ಆಮೇಲೆ ನಿರ್ವಾಣಿಕೋ, ಮಹಾನಿರ್ವಾಣಿಕೋ, ಅವು ಮೇಲಿನ ಲೋಕಗಳನ್ನು ಹೋಗಿ ಸೇರಿಕೊಳ್ತದೆ. ಹೀಗೆ ಯಾರು ಪುಣ್ಯವನ್ನು ಮಾಡ್ತಾರೆ ಅವರು ಸುವರ್ಲೋಕವನ್ನ ಅಂದ್ರೆ ಸ್ವರ್ಗಲೋಕವನ್ನ ಹೋಗಿ ಸೇರಿಕೊಳ್ತಾರೆ. ಆಯ್ತಾ? ಪ್ರತಿಯೊಂದು ಆತ್ಮವು ಕೂಡ ಭೂಮಿಗೆ ಬಂದ ಪ್ರತಿಯೊಂದು ಜೀವಾತ್ಮನು ಕೂಡ, ಅಥವಾ ಮನುಷ್ಯಗಳು ಯಾರು ಜನ್ಮ ತಗೊಂಡರೆ ಅವರು ಎಲ್ಲರೂ ಕೂಡ ಒಂದು ಭುವರ್ಲೋಕಕ್ಕೆ ಹೋಗ್ತಾರೆ ಸತ್ತ ಮೇಲೆ, ಇಲ್ಲ ಸ್ವರ್ಗಲೋಕಕ್ಕೆ ಹೋಗ್ತಾರೆ. ಯಾರು ಪುಣ್ಯಗಳನ್ನ ಮಾಡಿರ್ತಾರೆ ಅವ್ರು ಎಲ್ಲಿಗೆ ಹೋಗ್ತಾರೆ? ಸ್ವರ್ಲೋಕಕ್ಕೆ ಹೋಗ್ತಾರೆ. ಮತ್ತೆ ಯಾರು ಆ ಪಾಪಗಳನ್ನ ಮಾಡ್ತಾರೆ ಅವರು ಭುವರ್ಲೋಕಕ್ಕೆ ಹೋಗ್ತಾರೆ. ಹಾಗೆ ಈ 2 ಲೋಕಗಳಿಗೆ ಹೋಗಿ ಈ ಭೂಮಿಯಿಂದ ಮೇಲೆ ಇರುವಂತಹ 6 ಲೋಕಗಳು, ಅಥವಾ ಮೊದಲ 3 ಲೋಕಗಳನ್ನ ಆ ಅಧೋಲೋಕಗಳು ಅಂತ ಕರೀತಾರೆ. ಅಧೋಲೋಕಗಳು, ಮೊದಲ ಕೆಳಗಿನ 3 ಲೋಕಗಳನ್ನ ಅಧೋಲೋಕಗಳು ಅಂತ ಕರೀತಾರೆ. ಅದರ ಮೇಲಿನ 3 ಲೋಕಗಳನ್ನ ಊರ್ಧ್ವ ಲೋಕಗಳು ಅಂತ ಕರೀತಾರೆ. ಅಧೋಲೋಕಗಳು ಅಂತಂದ್ರೆ ಒಂದು ಭುವರ್ಲೋಕ, ಸುವರ್ಲೋಕ ಮತ್ತೆ ಜನರ್ಲೋಕ. ಈ 3 ಅಧೋಲೋಕಗಳು. ಅದರ ಮೇಲೆ ಬರುವಂತಹ ಮಹರ್ಲೋಕ, ತಪೋಲೋಕ, ಸತ್ಯಲೋಕ ಅವನ ಊರ್ಧ್ವ ಲೋಕಗಳು ಅಥವಾ ಉನ್ನತ ಲೋಕಗಳು ಅಂತ ಹೇಳಿ ಕರೀತಾರೆ. ಈ ಜನರ್ಲೋಕವನ್ನ ದಾಟಿ ಊರ್ಧ್ವ ಲೋಕಗಳಿಗೆ ಹೋಗಬೇಕು ಅಂತಂದ್ರೆ ಆತ್ಮ ಅರ್ಹತೆಯನ್ನ ಸಂಪಾದನೆ ಮಾಡಬೇಕಾಗ್ತದೆ. ಏನನ್ನ ಸಂಪಾದನೆ ಮಾಡಬೇಕು? ಅರ್ಹತೆಯನ್ನ ಸಂಪಾದನೆ ಮಾಡಬೇಕಾಗ್ತದೆ ಅಲ್ವಾ. ಅರ್ಹತೆಯನ್ನ ಸಂಪಾದನೆ ಮಾಡಬೇಕು. ಇಲ್ಲ, ಅರ್ಹತೆ ಇಲ್ಲ ಅಂದ್ರೂ ಕೂಡ ಭೂಲೋಕಕ್ಕೆ ಬಂದಂತಹ ಮನುಷ್ಯಾತ್ಮ ತಾನು ಒಂದು ಭುವರ್ಲೋಕಕ್ಕೆ ಹೋಗ್ತದೆ, ಇಲ್ಲ ಸುವರ್ಲೋಕಕ್ಕೆ ಹೋಗ್ತದೆ. ಕೊನೆಗೆ ಕೌನ್ಸಲಿಂಗ್, ಕೊನೆಗೆ ಪುನಃ ತಾನು ಎಲ್ಲ ಜನ್ಮ ತಗೊಳ್ಳುವ ಸಮಯ ಬಂದಾಗ ಅದು ಜನರ ಲೋಕಕ್ಕೆ ಹೋಗ್ತದೆ ಕಾರಣ ಶರೀರದೊಂದಿಗೆ. ಅಂತಂದ್ರೆ ಕಾರಣ ಲೋಕಕ್ಕೆ ಹೋಗಿ ಮತ್ತೆ ಪುನಃ ಭೂಮಿಗೆ ಬರ್ತದೆ.
ಕಾರಣ ಲೋಕವನ್ನು ದಾಟಿ ಮೇಲಿನ ಲೋಕಕ್ಕೆ ಹೋಗುವುದಿಲ್ಲ. ಇವನ್ನೆಲ್ಲ ಅಥವಾ ಮೂರ್ಖಾತ್ಮಗಳು ಅಥವಾ ಅಧಮ ಆತ್ಮಗಳು ಇನ್ನೂ ಆ ಒಂದು ಸ್ಥಿತಿಯನ್ನ, ಶ್ರೇಷ್ಠ ಸ್ಥಿತಿಯನ್ನ ತಲುಪದಂತಹ ಆತ್ಮಗಳು. ಓಕೆ, ಹಾಗೆ ಹಾಗಾದ್ರೆ ಮೇಲಿನ ಲೋಕಗಳಿಗೆ ಹೋಗೋದು ಹೇಗೆ? ಮೇಲಿನ ಲೋಕಗಳಿಗೆ ಹೋಗಬೇಕು ಅಂತಂದ್ರೆ ಸೇವೆಗಳನ್ನ ಮಾಡಬೇಕು, ಅಂದ್ರೆ ಮುಕ್ತಿ ಕರ್ಮಗಳನ್ನ ಮಾಡಬೇಕು. ಮುಕ್ತಿ ಕರ್ಮ, ಮುಕ್ತಿ ಕರ್ಮ ಅಂತಂದ್ರೆ ಏನು? ಆತ್ಮಕ್ಕೆ ಸಂಬಂಧಿಸಿದಂತಹ ಆತ್ಮಕ್ಕೆ ಸಂಬಂಧಿಸಿದಂತಹ ಕರ್ಮಗಳನ್ನ ಯಾರು ಮಾಡ್ತಾರೆ ಅವರು ಮೇಲಿನ ಲೋಕಗಳಿಗೆ ಅರ್ಹತೆಯನ್ನ ಪಡೆದುಕೊಳ್ತಾರೆ. ಅಲ್ಲಿವರೆಗೂ ಏನ್ ಮಾಡ್ತಾ ಇರ್ತಾರೆ? ದೇಹಕ್ಕೆ ಸಂಬಂಧಪಟ್ಟಂತಹ ಸೇವೆಗಳನ್ನು ಮಾಡ್ತಾ ಇರ್ತಾರೆ. ಇದು ಬಹಳ ಸ್ಪಷ್ಟವಾದ ಏನು, ಬಹಳ ಏನು ಏನಂತೀವಿ, ಮುಖ್ಯವಾದಂತಹ ವಿಷಯ, ಬಹಳ ಮುಖ್ಯವಾದದ್ದು. ಇಲ್ಲೇ ನಾವು ಏನು ಮಾಡ್ತೀವಿ ಆ ಲೋಕ ಅದನ್ನ ನಾವು ಪಡಿಲಿಕ್ಕೆ ಇಲ್ಲೇ ಇರೋದು. ಮೊದಲನೇದಾಗಿ ಯಾವುದು? ನಾವು ಮುಕ್ತಿ ಕರ್ಮಗಳನ್ನ ಮಾಡಿದ್ರೆ ಜನರ ಲೋಕವನ್ನ ದಾಟಿ ಮೇಲಿನ ಲೋಕಗಳಿಗೆ ಅರ್ಹತೆಯನ್ನ ಪಡಿತೇವೆ. ಒಂದು ವೇಳೆ ಮುಕ್ತಿ ಕರ್ಮಗಳನ್ನ ಮಾಡದೆ ಪುಣ್ಯ ಕರ್ಮಗಳನ್ನ ಮಾಡಿದರೆ ಏನ್ ಮಾಡ್ತೀವಿ? ಜನರ ಲೋಕದ ಕೆಳಗೆ ಬರುವಂತಹ ಸ್ವರ್ಗಲೋಕದವರೆಗೆ ಮಾತ್ರ ನಾವು ಹೋಗಿ ವಾಪಸ್ ಬರ್ತೇವೆ. ಹಾಗಾದ್ರೆ ಯಾರು ಸಕಾಮವನ್ನು ಮಾಡ್ತಾರೆ, ಯಾರು ಸಕಾಮವನ್ನು ಮಾಡ್ತಾರೆ ಅವರು ಜನರ ಲೋಕವನ್ನ ದಾಟುವುದಿಲ್ಲ. ಯಾರು ಸಕಾಮವನ್ನು ಮಾಡ್ತಾರೆ ಅವರು ಜನರ ಲೋಕವನ್ನ ದಾಟುವುದಿಲ್ಲ. ಯಾರು ಭಗವಂತನ ಸಕಾರ ರೂಪವನ್ನ ಆರಾಧನೆ ಮಾಡ್ತಾರೆ ಅವರು ಜನರ ಲೋಕವನ್ನ ದಾಟುವುದಿಲ್ಲ. ಅಂದ್ರೆ ಸೃಷ್ಟಿಯಲ್ಲಿ ಇರುವ ಭಗವಂತನ ನಿಜವಾದ ಸ್ವರೂಪಕ್ಕೆ ವಿರುದ್ಧವಾಗಿ ಯಾರು ದೇವರನ್ನ ತಿಳಿದುಕೊಂಡಿರ್ತಾರೆ ಅವರು ಜನರ ಲೋಕವನ್ನ ದಾಟುವುದಿಲ್ಲ. ಅಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಹೀಗೆ ನಡೀತಾ ಇರ್ತದೆ. ಯಾರು ನಿಷ್ಕಾಮ ಕರ್ಮವನ್ನು ಮಾಡ್ತಾರೆ, ಯಾರು ಮುಕ್ತಿ ಕರ್ಮಗಳನ್ನು ಮಾಡ್ತಾರೆ, ಯಾರು ಇಡೀ ಬದುಕಿನಲ್ಲಿ ಪರೋಪಕಾರಂ ಇದಂ ಶರೀರಂ ಅಂತ ಹೇಳಿ ಬದುಕ್ತಾನೆ ಅವರು ಜನರ ಲೋಕವನ್ನ ದಾಟುವ ಅರ್ಹತೆಯನ್ನ, ಶ್ರೇಷ್ಠತೆಯನ್ನ ಆತ್ಮ ಪಡೆದುಕೊಳ್ಳುತ್ತದೆ. ಸಕಾಮ ಕೆಳಗಡೆ ಇರೋರು ಸಕಾಮವನ್ನು ಮಾಡಿದ್ರೆ ಜನರ ಲೋಕದವರೆಗೆ ಹೋಗ್ತಾರೆ, ಮತ್ತೆ ವಾಪಸ್ ಬರ್ತಾರೆ. ಎಲ್ಲರೂ ಕೂಡ ಜನರ ಲೋಕದವರೆಗೆ ಹೋಗೇ ಹೋಗ್ತಾರೆ. ಕೌನ್ಸಿಲಿಂಗ್ ಹೀಗೆ ಅಂತ ಹೇಳಿ ಜನರ ಲೋಕಕ್ಕೆ ಹೋಗ್ತಾರೆ. ಭುವರ್ ಲೋಕಕ್ಕೆ ಹೋದ ಪಾಪಾತ್ಮನು ಕೂಡ ಕೊನೆಗೆ ಜನರ ಲೋಕಕ್ಕೆ ಹೋಗಿ ಅಲ್ಲಿ ಕೌನ್ಸಿಲಿಂಗ್ ಆಗಿ ಮತ್ತೆ ವಾಪಸ್ ಭೂಮಿಗೆ ಬರ್ತಾರೆ. ಪುಣ್ಯ ಜೀವಿಗಳು ಸುವರ್ಲೋಕದಿಂದ ತಮ್ದೆಲ್ಲ ಪುಣ್ಯಗಳು ಮುಗಿದ ಮೇಲೆ ಪುನಃ ತಾವು ಮೇಲಿರುವ ಜನರ ಲೋಕಕ್ಕೆ ಹೋಗಿ ಅಲ್ಲಿ ಕೌನ್ಸಿಲಿಂಗ್ ತಗೊಂಡು ಮತ್ತೆ ಜನ್ಮ ತಗೊಂಡು ಕೆಳಗೆ ಭೂಮಿಗೆ ಬರ್ತಾರೆ. ಯಾರು ಸಕಾಮವನ್ನು ಮಾಡಿದವರು. ಯಾವುದು ಸಕಾಮ? ಸಕಾಮ ಅಂತಂದ್ರೆ ಸಂಕಲ್ಪಗಳನ್ನ ಇಟ್ಟು ಮಾಡುವ ಕರ್ಮಗಳು. ಸಂಕಲ್ಪ ಸಮೇತವಾಗಿ ಯಾವ ಕರ್ಮಗಳನ್ನ ಮನುಷ್ಯ ಮಾಡ್ತಾ ಇದ್ದಾನೋ ಅವನ್ನೆಲ್ಲ ಸಕಾಮಗಳು ಅಂತ ಕರಿತೇವೆ. ಪ್ರತಿಯೊಂದು ಪೂಜೆ ಪುನಸ್ಕಾರ, ವ್ರತ, ಜಪ, ತಪ ಮಾಡುವಾಗ ಒಂದು ಸಂಕಲ್ಪವನ್ನು ಇಟ್ಕೊಂಡು ಮಾಡ್ತಾರೆ. ಅದಕ್ಕೆ ಧ್ಯಾನವೂ ಕೂಡ ಹೊರತಾಗಿಲ್ಲ. ಧ್ಯಾನವನ್ನು ಕೂಡ ಸಂಕಲ್ಪ ಧ್ಯಾನ ಅಂತ ಹೇಳಿ ಮಾಡ್ತಾರೆ ಕೆಲವರು. ಸಂಕಲ್ಪ ಧ್ಯಾನವನ್ನು ಮಾಡಿದರೂ ಸಹ ಅವರು ಜನರ ಲೋಕವನ್ನು ದಾಟುವುದಿಲ್ಲ. ಜನರ ಲೋಕವನ್ನ ದಾಟೋದಿಲ್ಲ ಅಂದ್ರೆ ಅದು ನಿಷ್ಕಾಮ ಕರ್ಮ ಆಗುವುದಿಲ್ಲ, ಮುಕ್ತಿ ಕರ್ಮ ಆಗೋದಿಲ್ಲ. ಏನ್ ಮಾಡ್ತಾರೆ ಅವರು? ಪುನಃ ಪುನಃ ಒಂದು ಸ್ವರ್ಗಕ್ಕೆ ಹೋಗ್ತಾರೆ. ಇಲ್ಲ ಆ ಪುಣ್ಯ ಮಾಡಿರ್ತಾರಲ್ಲ ಅದಕ್ಕೆ ಏನ್ ಮಾಡ್ತಾರೆ? ಸ್ವರ್ಗದವರೆಗೂ ಸುವರ್ಲೋಕದವರೆಗೂ ಹೋಗ್ತಾರೆ. ಮತ್ತೆ ವಾಪಸ್ಸು ಭೂಮಿಗೆ ಬರ್ತಾರೆ. ಮತ್ತೆ ವಾಪಸ್ಸು ಭೂಮಿಗೆ ಬರ್ತಾರೆ. ಹಾಗಾಗಿ ಏನ್ ಮಾಡ್ಬೇಕು? ನಿಷ್ಕಾಮ ಕರ್ಮಗಳನ್ನ ಮಾಡಬೇಕು. ಯಾವುದೇ ಕರ್ಮವನ್ನು ಮಾಡುವಾಗ ಸ್ವಾರ್ಥಕ್ಕಾಗಿ ಅಂತ ಮಾಡದೆ, ಸ್ವಾರ್ಥಕ್ಕಾಗಿ ಅಂತ ಮಾಡಬಾರದು. ಮಾಡಿದ ಕರ್ಮದಿಂದ ಯಾವುದೇ ಪ್ರತಿಫಲವನ್ನ ಬಯಸಬಾರದು. ಯಾವುದೇ ಪ್ರತಿಫಲವನ್ನ ಬಯಸದೆ, ಯಾವುದೇ ಸ್ವಾರ್ಥವನ್ನು ಇಟ್ಟುಕೊಳ್ಳದೆ ಮಾಡುವ ಕರ್ಮಗಳಿಂದ ಆ ಆತ್ಮ ಜನರ ಲೋಕವನ್ನ ದಾಟುವ ಅರ್ಹತೆಯನ್ನ ಪಡೆದುಕೊಳ್ಳುತ್ತದೆ. ಜನರ ಲೋಕವನ್ನ ದಾಟುವ ಅರ್ಹತೆಯನ್ನ ಪಡೆದುಕೊಳ್ಳುತ್ತದೆ. ಯಾವ ಆತ್ಮ ಭಗವಂತನ ಸಕಾರ ರೂಪವನ್ನ ಆರಾಧನೆ ಮಾಡ್ತದೋ, ನಾವು ದೊಡ್ಡ ಭಕ್ತರು, ದೇವರಿಗೆ ನಾವು ಅಂತಂದ್ರೆ ದೇವರು ಏನೋ, ನಾವು ಅಂದ್ರೆ ನಮಗೆ ದೇವರು ಅಂದ್ರೆ ಅಷ್ಟು ಪರಮ ಪ್ರಿಯ ಅಂತ ಹೇಳಿ ಮಂತ್ರಗಳನ್ನೇ ಹೇಳ್ತಾ, ಸ್ತೋತ್ರಗಳನ್ನೇ ಹೇಳ್ತಾ, ಭಗವಂತನನ್ನ ಅಲಂಕಾರ ಮಾಡ್ತಾ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ, ಯಜ್ಞ ಯಾಗಾದಿಗಳನ್ನ ಮಾಡ್ತಾ, ನಾವು ನಮ್ಮಷ್ಟು ಶ್ರೇಷ್ಠರು ಯಾರೂ ಇಲ್ಲ, ನಾವು ಸೀದಾ ಮೋಕ್ಷಕ್ಕೆ ಹೋಗುವವರು
ಅನ್ನುವ ರೀತಿ ಭ್ರಮೆಯಲ್ಲಿ ಯಾರು ಇರ್ತಾರೆ ಅವ್ರು ಎಲ್ಲಿಗೆ ಹೋಗ್ತಾರೆ? ಸ್ವರ್ಗಲೋಕಕ್ಕೆ ಹೋಗಿ ಮಾಡಿದ ಅದರಿಂದ ಪುಣ್ಯ ಸಂಪಾದನೆ ಮಾಡ್ತಾರೆ. ಸಕಾಮ ಕರ್ಮ, ಪ್ರತಿಯೊಂದು ಯಜ್ಞ ಯಾಗಾದಿಗಳು ಸಂಕಲ್ಪ ಸಮೇತ ನಡೀತದೆ. ಪ್ರತಿಯೊಂದು ವ್ರತ, ಜಪ, ತಪ, ಪೂಜೆ, ಪುನಸ್ಕಾರ ಎಲ್ಲವೂ ಸಂಕಲ್ಪದಿಂದಲೇ ಆರಂಭವಾಗುತ್ತೆ. ಸಂಕಲ್ಪದಿಂದಲೇ ಆರಂಭವಾಗ್ತದೆ. ಸಂಕಲ್ಪದಿಂದ ಆರಂಭವಾಗುವ ಆ ಕರ್ಮಗಳು ಕೇವಲ ನಮ್ಮ ಪುಣ್ಯ ಪ್ರಾಪ್ತಿಗೆ ಕಾರಣವಾಗ್ತದೆ ಹೊರತು ನಮ್ಮ ಆತ್ಮದ ಉನ್ನತಿಗೆ ಕಾರಣ ಆಗುವುದಿಲ್ಲ. ಹಾಗಾಗಿ ಯಾರು ದೇಹಕ್ಕೆ ಸಂಬಂಧಪಟ್ಟ ಕರ್ಮಗಳನ್ನು ಮಾಡ್ತಾರೆ ಅವರು ಜನರ ಲೋಕದವರಿಗೆ ಮಾತ್ರ ಹೋಗುವ ಅರ್ಹತೆಯನ್ನು ಪಡ್ತಾರೆ. ಯಾರು ಆತ್ಮಕ್ಕೆ ಸಂಬಂಧಿಸಿದ ಕರ್ಮಗಳನ್ನು ಮಾಡ್ತಾರೆ ಅವರು ಜನರ ಲೋಕವನ್ನ ದಾಟಿ ಮೇಲಿನ ಉನ್ನತ ಲೋಕಗಳಿಗೆ ಹೋಗುವ ಅರ್ಹತೆಯನ್ನು ಪಡೆದುಕೊಳ್ತಾರೆ. ಯಾರು ಭಗವಂತನ ತನ್ನ ಒಳಗಿರುವ ಭಗವಂತನ ಆತ್ಮಸ್ವರೂಪಿಯಾದಂತಹ ಭಗವಂತನ ನಿರಾಕಾರ ರೂಪವನ್ನು ಆರಾಧನೆ ಮಾಡ್ತಾನೋ, ಯಾರು ತನ್ನೊಳಗೆ ಇರುವ ಆ ಪರಬ್ರಹ್ಮನ ಸಂಪೂರ್ಣ ಚೈತನ್ಯ ಶಕ್ತಿಯನ್ನ ಕಾಣುವ ಪ್ರಯತ್ನ ಮಾಡ್ತಾರೋ ಅವರು ಏನ್ ಮಾಡ್ತಾರೆ? ಜನರ ಲೋಕವನ್ನ ದಾಟಿ ಮೇಲಿನ ಲೋಕಗಳಿಗೆ ಹೋಗುವ ಅರ್ಹತೆಯನ್ನು ಪಡೆದುಕೊಳ್ಳುತ್ತಾರೆ. ಇದು ಬೇಸಿಕ್ ಅಲ್ವಾ? ಹಾಗೆಯೇ ಒಂದು ಆತ್ಮ ತಾನು ಇನ್ನು ಜನರ ಲೋಕವನ್ನು ದಾಟಿಲ್ಲ, ಇದನ್ನ ಆಮೇಲೆ ನೋಡ್ರಿ. ಇನ್ನು ಈ ಜನರ ಲೋಕವನ್ನು ಇನ್ನು ದಾಟಿಲ್ಲ, ಪುಣ್ಯ ಪುಣ್ಯ ಮಾಡಿರ್ತಾರೆ, ಇಲ್ಲ ಪಾಪ ಮಾಡಿರ್ತಾರೆ, ಇಲ್ಲ ಸಕಾಮ ಕರ್ಮಗಳನ್ನು ಮಾಡಿ ಅಥವಾ ದೇಹಕ್ಕೆ ಸಂಬಂಧಿಸಿದಂತಹ ಕರ್ಮಗಳನ್ನು ಮಾಡಿ ಅಜ್ಞಾನದಿಂದ ಜೀವಿಸಿ ಏನ್ ಮಾಡಿರ್ತಾರೆ? ಜೊತೆಗೆ ಸೇವೆ ಮಾಡಿರ್ತಾರೆ. ಯಾವ ಸೇವೆ ಮಾಡಿರ್ತಾರೆ? ಮಾನವ ಸೇವೆ ಮಾಡಿರ್ತಾರೆ. ಮಾಧವ ಸೇವೆ ಅಲ್ಲ, ಮಾನವ ಸೇವೆ ಮಾಡಿರ್ತಾರೆ. ದಾನ ಧರ್ಮ ಮಾಡಿರ್ತಾರೆ, ಒಳ್ಳೆ ಅನ್ನದಾನ ಸೇವೆ ಮಾಡಿರ್ತಾರೆ. ಹುಟ್ಟುಹಬ್ಬ ದಿವಸ ಯಾವುದೋ ಏನು ಅನಾಥಾಶ್ರಮಕ್ಕೆ ಹೋಗಿ ಸೇವೆ ಮಾಡಿರ್ತಾರೆ, ಬಟ್ಟೆ ಕೊಟ್ಟಿರ್ತಾರೆ, ಊಟ ಕೊಟ್ಟಿರ್ತಾರೆ. ಇದರಿಂದ ಏನ್ ಬಂದಿರ್ತದೆ? ಪುಣ್ಯ ಬಂದಿರ್ತದೆ. ಯಾವ ಪುಣ್ಯ ಬಂದಿರ್ತದೆ? ಯಾವ ಪುಣ್ಯ ಬಂದಿರ್ತದೆ? ದೇಹಕ್ಕೆ ಸಂಬಂಧಿಸಿದ ಪುಣ್ಯಗಳು ಬಂದಿರ್ತದೆ. ದೇಹಕ್ಕೆ ಸಂಬಂಧಪಟ್ಟ ಪುಣ್ಯ ಬಂದಿರ್ತದೆ. ಅದರಿಂದ ಏನು ಅಂದ್ರೆ ಸ್ವರ್ಗಲೋಕವನ್ನ ಪಡೆಯಬಹುದೇ ಹೊರತು ಜನರ ಲೋಕವನ್ನ ದಾಟುವ ಅರ್ಹತೆಯನ್ನು ಅದು ಪಡೆದುಕೊಳ್ಳುವುದಿಲ್ಲ. ಅಂದ್ರೆ ಇವೆಲ್ಲವೂ ಮಾನವ ಸೇವೆಗಳು, ಮಾಧವ ಸೇವೆ ಅಲ್ಲ, ದೇಹಕ್ಕೆ ಸಂಬಂಧಪಟ್ಟ ಸೇವೆಗಳೇ ಹೊರತು ಅದರಿಂದ ಏನು ಉಪಯೋಗ ಆಯ್ತು? ನೀವು ಅನಾಥಾಶ್ರಮಕ್ಕೆ ಹೋದ್ರಿ, ಸೇವೆ ಮಾಡಿದ್ರಿ, ಊಟ ಹಾಕಿದಿರಿ, ಬಟ್ಟೆ ಕೊಟ್ರಿ, ಅದರಿಂದ ಅವ್ರಿಗೆ ಏನು ಉಪಯೋಗ ಆಯ್ತು? ದೇಹಕ್ಕೆ ಉಪಯೋಗ ಆಯ್ತು. ದೇಹಕ್ಕೆ ಉಪಯೋಗ ಆಯ್ತು. ಆ ಆತ್ಮಗಳಿಗೆ ಏನಾದ್ರೂ ಉಪಯೋಗ ಆಯ್ತಾ? ಆತ್ಮಗಳಿಗೆ ಉಪಯೋಗ ಆಗುವಂತ ಏನಾದ್ರೂ ಕೆಲಸ ಮಾಡಿದ್ರ? ಜ್ಞಾನ ಕೊಟ್ರ, ಧ್ಯಾನ ಹೇಳಿಕೊಟ್ರ, ಪುಸ್ತಕಗಳನ್ನ ಕೊಟ್ರ, ಅಥವಾ ಏನಾದ್ರೂ ಅವರಿಗೆ ಆತ್ಮ ಉನ್ನತಿಗೆ ಬೇಕಾದದನ್ನು ಹೇಳ್ಕೊಟ್ರ? ಇಲ್ಲ. ಬದಲಾಗಿ ಅವರ ದೇಹಕ್ಕೆ ಏನ್ ಬೇಕಿತ್ತು? ಬಟ್ಟೆ ಬೇಕಿತ್ತು, ಬಟ್ಟೆ ಕೊಟ್ರಿ. ಊಟ ಬೇಕಿತ್ತು, ಊಟ ಕೊಟ್ರಿ. ಅದಕ್ಕೆ ಪ್ರತಿಯಾಗಿ ನಾವು ಏನನ್ನು ಕೊಡ್ತೀವೋ ಅದೇ ಪ್ರಕೃತಿ ನಮಗೆ ವಾಪಸ್ ಕೊಡ್ತದೆ. ನೀವು ಊಟ ಕೊಟ್ರಿ, ಅನ್ನದಾನ ಮಾಡಿದ್ರಿ, ಭಗವಂತ ನಿಮಗೆ ವಾಪಸ್ ಕೊಡ್ತಾನೆ. ಪ್ರಕೃತಿ ಏನೋ ಆಯ್ತು, ನಿನಗೆ ಅನ್ನಕ್ಕೆ ಯಾವತ್ತೇ ಕೊರತೆ ಬರದಿರ್ಲಿ. ನೀವು ಬಟ್ಟೆ ಕೊಟ್ರಿ, ಬಟ್ಟೆಗೆ ಯಾವತ್ತೇ ಕೊರತೆ ಬರದಿರ್ಲಿ ಅನ್ನುವ ಪುಣ್ಯ ಬಂತು. ಪುಣ್ಯ ಬಂತು. ಆ ಪುಣ್ಯ ಬಂದಿದ್ದೇನೋ ಹೌದು, ಆ ಪುಣ್ಯ ಅನುಭವಿಸ್ಬೇಕಲ್ವಾ? ಅನುಭವಿಸ್ಲಿಕ್ಕಾಗಿ ಮತ್ತೆ ಜನ್ಮ ತಗೊಂಡು ಬರಬೇಕು. ಆ ಪುಣ್ಯವನ್ನ ಅನುಭವಿಸ್ಲಿಕ್ಕಾಗಿ ಮತ್ತೆ ಜನ್ಮಗಳನ್ನ ತಗೊಂಡು, ಒಂದು ಪುಣ್ಯ ಇರಲಿ ಪಾಪ ಇರಲಿ ಎರಡನ್ನೂ ತೀರಿಸ್ಬೇಕು. ಜನ್ಮ ತಗೊಂಡು ಬಂದೇ ತೀರಿಸ್ಬೇಕು. ಜನ್ಮ, ಮೊನ್ನೆ ನಾನು ಹೇಳಿದ್ನಲ್ವಾ, ಋಣಗಳು ಇರಬಾರ್ದು. ಋಣಗಳಲ್ಲಿ ಇಟ್ಕೊಳ್ಳಬಾರ್ದು ಅಂತ ಮೊನ್ನೆ ನಾನು ಹೇಳಿಲ್ವಾ? ಹಾ, ಆ ಋಣ ಇದ್ರೆ ಏನಾಗ್ತದೆ? ಇದು ಋಣವೇ ಇದು. ನಾವು ಇನ್ನೊಬ್ಬರಿಗೆ ಯಾವುದೇ ಆ ಆಸೆ ಇಟ್ಟುಕೊಂಡು ಮಾಡುವ ಅಂದ್ರೆ ಹೋಗ್ಲಿ, ಅದನ್ನು ಯಾಕೆ ಮಾಡೋದು? ಒಳ್ಳೇದಾಗ್ತದೆ, ನಮಗೆ ಪುಣ್ಯ ಬರ್ತದೆ ಅಂತಾನೆ ಅಲ್ವಾ ಮಾಡೋದು. ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಹೊರಗಡೆ ಇದ್ದವರಿಗೆಲ್ಲ ಭಿಕ್ಷೆ ಹಾಕೋದು, ಊಟ ಕೊಡೋದು, ಬಟ್ಟೆ ಕೊಡೋದು, ದೇವಸ್ಥಾನಕ್ಕೆ ಹೋಗಿ ದಾನ ಧರ್ಮಗಳನ್ನು ಮಾಡೋದು, ಪೂಜೆ ಮಾಡಿಸೋದು ಎಲ್ಲ ಮಾಡ್ತೀವಿ. ಯಾಕೆ? ಒಳ್ಳೇದಾಗ್ತದಪ್ಪ ಅಲ್ವ? ಸಕಾಮ ಕರ್ಮ ಆಯ್ತೋ ಇಲ್ಲ? ದೇಹಕ್ಕೆ ಸಂಬಂಧಪಟ್ಟ ಕರ್ಮ ಆಯ್ತೋ ಇಲ್ಲ? ಅದರಿಂದ ಏನಾಯ್ತು? ಪಾಪಕರ್ಮ ಏನಲ್ಲ ಅದು, ಆದ್ರೆ ಪುಣ್ಯ ಬಂತು. ಪುಣ್ಯ ಬಂತು, ಪಾಪ ಬಂತು. ಪಾಪ ಅನ್ನುವುದು ಕಬ್ಬಿಣದ ಸರಳುಗಳ ಜೈಲಾದ್ರೆ ಪುಣ್ಯ ಅನ್ನುವುದು ಚಿನ್ನದ ಸರಳುಗಳ ಜೈಲು. ಎರಡು ಕಂಬಿನಿ, ಎರಡು ಕಂಬಿನಿ. ಪುಣ್ಯ ಅನ್ನುವುದು ಏನು? ಬಂಗಾರದ ಬಂಗಾರದ ಸರಳಿನ ಜೈಲು ಪುಣ್ಯ. ಪಾಪ ಅನ್ನೋದು ಕಬ್ಬಿಣದ ಸರಳಿನ ಜೈಲು. ಅಷ್ಟೇ ವ್ಯತ್ಯಾಸ.
ಪಾಪಕ್ಕೂ ಪುಣ್ಯಕ್ಕೂ ಇರುವ ವ್ಯತ್ಯಾಸ. ಹೀಗೆ ಪಾಪಗಳನ್ನು ಮಾಡಿ ಅಥವಾ ಪುಣ್ಯಗಳನ್ನು ಮಾಡಿ ಒಂದು ಆತ್ಮ ತಾನು ಎಲ್ಲ ನೊಂದು ಬೆಂದು ಸುಖವನ್ನು ಅನುಭವಿಸಿ ಜನರ ಲೋಕಕ್ಕೆ ಹೋಗ್ತದೆ. ಜನರ ಲೋಕಕ್ಕೆ ಹೋದಾಗ ಅದನ್ನು ನಿಲ್ಲಿಸ್ಕೊಳ್ತಾರೆ. ಮೇಲಿನ ಲೋಕದ ಮಾಸ್ಟರ್ಸ್ ಅಂದ್ರೆ ಊರ್ಧ್ವ ಲೋಕಗಳ ಮಾಸ್ಟರ್ಸ್ ಬರ್ತಾರೆ. ಯಾರು ಮಹರ್ ಲೋಕದಲ್ಲಿದ್ದವರು ಅಥವಾ ತಪೋಲೋಕದಲ್ಲಿ ಸತ್ಯಲೋಕದಲ್ಲಿದ್ದಂತಹ ಮಾಸ್ಟರ್ಸ್ ಬಂದು ಅವರಿಗೆ ಜ್ಞಾನದ ಉಪದೇಶಗಳನ್ನ ಮಾಡ್ತಾರೆ. ಕೌನ್ಸಿಲಿಂಗ್ ಮಾಡೋದು ಅಂದ್ರೆ ಏನು? ಹೇಳ್ಕೊಡೋದು. ಏನ್ ಮಾಡಿದ್ರಿ, ಏನಪ್ಪಾ ನೀವು ಹೋದ್ರಿ ಅಂದ್ರೆ ಗುರು ಶಿಷ್ಯರು, ಇವರೆಲ್ಲ ಶಿಷ್ಯರ ಸ್ಥಿತಿಯಲ್ಲಿ ಇರ್ತಾರೆ, ಅವರೆಲ್ಲ ಗುರುಗಳ ಸ್ಥಿತಿಯಲ್ಲಿ ಇರ್ತಾರೆ. ಅವರು ಹೇಳ್ತಾರೆ, ನೀವು ಅದು ಸುಮ್ನೆ ಇರ್ಬರಲ್ಲ. ಆಮೇಲೆ ಪೂರ್ಣಾತ್ಮ, ಅವರಿಗೆ ಸಂಬಂಧಪಟ್ಟಂತಹ ಪೂರ್ಣಾತ್ಮಗಳು ಅವರೆಲ್ಲ ಬರ್ತಾರೆ. ಬಂದು ಕೇಳ್ತಾರೆ, ನೀನು ಹೋದ್ಸಾರಿ ಅಲ್ವಾ, ಹೋದ್ಸಾರಿನೂ ಜನ್ಮ ತಗೊಂಡು ಇದೇ ರೀತಿ ಮಾಡಿ ಬಂದಿದ್ದೆ ಅಲ್ವಾ, ಸುಮಾರು ನೀನು ಈಗಾಗ್ಲೇ ಒಂದು 350 400 ಹತ್ತತ್ರಕ್ಕೆ ಶುರುವಾದವು ನೀನು ಜನ್ಮ ಆಯ್ತಲ್ಲಪ್ಪ. ಪ್ರತಿ ಸಾರಿನೂ ನಿಂದು ಇದೇ ಹಣೆ ಬರ ಆಯ್ತು. ಏನ್ ಹೇಳಿ ಹೋಗಿದ್ದೆ, ಆದ್ರೆ ನೀನ್ ಏನ್ ಮಾಡಿ ಬಂದೆ ಅಂತ ಹೇಳಿ ಶುರು ಹಚ್ತಾರೆ ಅವ್ರು. ಹಿಸ್ಟ್ರಿ ಹಿಸ್ಟ್ರಿ ತೆಗಿತಾರೆ. ಆಗ ಅವರಿಗೆ ಬೈತಾರೆ, ಯಾವುದನ್ನ ಮಾಡಬಾರ್ದು, ನಿಮ್ಮ ಪ್ರಣಾಳಿಕೆ ಕೊಟ್ಟಿದ್ದೇನು ನಾವು? ನೀವೇ ತಾನೇ ಒಪ್ಕೊಂಡು ಹೋಗಿದ್ದು, ಹೌದು ನಾವು ಮಾಡ್ತೀವಿ ಅಂತೇಳಿ ನೀವು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡು ಹೋದ್ರಿ. ಗುರುಗಳು ಬೇಕು ಅಂತ ಹೋದ್ರಿ, ನಾವು ಗುರುಗಳನ್ನು ಕೊಟ್ವಿ. ಯಾರೋ ಜ್ಞಾನ ಬೇಕು ಅಂತ ಹೇಳಿದ್ರಿ, ಆ ಜ್ಞಾನ ಬೇಕಾದಂತ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಆದ್ರೆ ನೀವು ಅದನ್ನ ಸದುಪಯೋಗ ಮಾಡಿಕೊಂಡ್ರ? ಸರಿಯಾಗಿ ನೀವು ಅದನ್ನು ಉಪಯೋಗಿಸಿಕೊಂಡ್ರ? ನಿಮ್ಮ ಸಾಧನೆಗೆ ಎಷ್ಟು ಅವಕಾಶಗಳಿತ್ತು ಭೂಮಿ ಮೇಲೆ ಅಲ್ವಾ, ಅದನ್ನು ಉಪಯೋಗಿಸಿಕೊಂಡ್ರ ಅಂತ ಹೇಳಿ ಕೌನ್ಸಿಲಿಂಗ್ ಶುರುವಾಗ್ತದೆ. ಇವ್ರು ಅವಾಗ ಗೆಳೆಯೋ ಅಂತ ಹೇಳ್ತಿರ್ತಾರೆ, ಹೌದು ಗುರುಗಳೇ ನಮಗೆ ಗೊತ್ತಾಗ್ಲಿಲ್ಲ, ನಮಗೆ ಮಾಯೆ ಬಂತು, ಅದು ಬಂತು, ಇದು ಬಂತು, ಹಾಗೆ ಹೀಗೆ ಅಂತೇಳಿ ಇವರು ರೋದನೆ. ಆಗ ಅವರು ಪಾಪ ಬೈಯಷ್ಟು ಬೈತಾರೆ. ಆಮೇಲೆ ಇಷ್ಟೇ ಅಂದ್ರೆ ಅವರು ಪ್ರೀತಿಯಿಂದ ಹೇಳಲಿಕ್ಕೆ ಶುರು ಮಾಡ್ತಾರೆ, ಹೌದು ಮಕ್ಕಳೇ, ಹಾಗೆಲ್ಲ ಮಾಡಬಾರದು, ಹೌದು ಒಳ್ಳೆ ರೀತಿಯಲ್ಲಿ ಸಾಧನೆ ಮಾಡ್ಕೊಳ್ಬೇಕು, ನೀವು ಕೂಡ ನಮ್ಮ ಹಾಗೆ ಮೇಲಿನ ಲೋಕಕ್ಕೆ ಅರ್ಹತೆ ಪಡಿಬೇಕಲ್ವಾ ಅಂತ ಹೇಳಿ ತಿಳಿಸಿ ಹೇಳಲಿಕ್ಕೆ ಶುರು ಮಾಡ್ತಾರೆ. ಜ್ಞಾನದ ಉಪದೇಶವನ್ನು ಕೊಡ್ತಾರೆ. ಮೇಲಿನ ಲೋಕಕ್ಕೆ ಸೇರಿಕೊಳ್ಳಬೇಕು ಅಂದ್ರೆ ನೀವು ಕೆಳಗೆ ಹೋಗಿ ಹೇಗೆ ಬದುಕಬೇಕು ಅನ್ನೋದನ್ನ ಪುನಃ ಪುನಃ ತಾವು ಉಪದೇಶಗಳನ್ನ ಕೊಡ್ತಾರೆ. ಉಪದೇಶಗಳನ್ನ ಕೊಟ್ಟು, ಹಾಗಾಗಿ ಇನ್ನು ಮುಂದೆ ನೀವು ಹೋಗಿ ನೋಡಿ, ನೀವು ಪುಣ್ಯಕರ್ಮಗಳನ್ನು ಕೂಡ ಮಾಡಿದ್ದೀರಿ, ಪಾಪಕರ್ಮಗಳನ್ನು ಕೂಡ ಮಾಡಿದ್ದೀರಿ. ಪುಣ್ಯಕರ್ಮಗಳನ್ನ ಮಾಡಿದ್ರು ನೀವು ಅದನ್ನು ಅನುಭವಿಸ್ಲಿಕ್ಕೆ ಮತ್ತೆ ಜನ್ಮ ತಗೊಂಡು ಹೋಗ್ಬೇಕು, ಪಾಪಕರ್ಮಗಳನ್ನ ಮಾಡಿದ್ರು ಕೂಡ ಅನುಭವಿಸ್ಲಿಕ್ಕೆ ಮತ್ತೆ ಜನ್ಮ ತಗೊಂಡು ಹೋಗ್ಬೇಕು. ಹಾಗಾಗಿ ಎರಡೂ ಕೂಡ ನಿಮ್ಮ ಬಂಧನಕ್ಕೆ ಕಾರಣವಾಗ್ತದೆ. ಅವೆರಡೂ ಕೂಡ ನಿಮ್ಮ ಮೇಲಿನ ಲೋಕಕ್ಕೆ ಅರ್ಹತೆಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನ್ ಮಾಡಿ, ಮುಕ್ತಿ ಕರ್ಮಗಳನ್ನ ಮಾಡಿ. ಏನ್ ಮಾಡಿ, ಹೋಗಿ ಧ್ಯಾನ ಮಾಡಿ. ಧ್ಯಾನ ಮಾಡಿ, ಜ್ಞಾನ ಸಂಪಾದನೆ ಮಾಡಿ, ಸಜ್ಜನ ಸಾಂಗತ್ಯವನ್ನು ಮಾಡಿ, ಸ್ವಾಧ್ಯಾಯಗಳನ್ನು ಮಾಡಿ, ಮಹಾತ್ಮರು, ಯೋಗಿಗಳು, ಯೋಗೀಶ್ವರರು ಬರೆದಂತಹ ಪುಸ್ತಕಗಳನ್ನ ಓದಿ, ಆತ್ಮಜ್ಞಾನದ ಪುಸ್ತಕಗಳನ್ನ ಹೆಚ್ಚು 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 ಓದಿ ಜ್ಞಾನ ಸಂಪಾದನೆ ಮಾಡಿಕೊಡಿ. ಆತ್ಮ ಉನ್ನತಿಗಾಗಿ ತೀವ್ರವಾದ ಧ್ಯಾನ ಸಾಧನೆಯನ್ನು ಮಾಡಿ. ನೀವು ಪಡೆದಂತಹ ಜ್ಞಾನವನ್ನ ಏನ್ ಮಾಡಿ, ಇತರರಿಗೆ ಹಂಚಿ ಅಂತ ಹೇಳಿ ಪುನಃ ಅವೇ ಮುಕ್ತಿ ಕರ್ಮಗಳು. ಯಾವುದೇ ಕರ್ಮ ಮಾಡುವಾಗ ಆಸೆ ಇಟ್ಟುಕೊಂಡು ಮಾಡಬೇಡಿ. ಆಸೆ ಇಟ್ಟುಕೊಂಡು ಅಥವಾ ಸಂಕಲ್ಪಗಳನ್ನು ಇಟ್ಟುಕೊಂಡು ಮಾಡಬೇಡಿ ಅಂತ ಹೇಳಿ ಏನ್ ಮಾಡ್ತಾರೆ, ಪುನಃ ಅವರಿಗೆ ಹೇಳ್ತಾರೆ. ಹೇಳಿದಾಗ ಆಯ್ತು, ನಾವು ಹೋಗ್ತೀವಿ, ನಮಗೊಂದು ಅವಕಾಶ ಕೊಡಿ, ನಾವು ಮತ್ತೆ ಪುನಃ ಜನ್ಮ ತಗೊಂಡು ಹೋಗ್ತೀವಿ ಭೂಮಿ ಮೇಲೆ ಹೋಗಿ ನಾವು ಪುನಃ ಸಾಧನೆ ಮಾಡ್ತೀವಿ. ಇನ್ನು ಮುಂದೆ ನಾವು ಪಾಪನೂ ಮಾಡಲ್ಲ, ಪುಣ್ಯನೂ ಮಾಡಲ್ಲ, ಮುಕ್ತಿ ಕರ್ಮಗಳನ್ನು ಮಾಡ್ತೀವಿ ಅಂತ ಹೇಳಿ ಅವರದೇ ಆದ ಒಂದು ಪ್ರಣಾಳಿಕೆಯನ್ನ ಸಿದ್ಧ ಮಾಡ್ಕೊಳ್ಳಿಕ್ಕೆ ಅವರು ತಯಾರಾಗ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ, ಆಯ್ತು, ನಿಮಗೆ ನಿಮ್ಮ ಇಡೀ ಜೀವನ, ಮುಂದಿನ ಭವಿಷ್ಯ ಹೇಗಿರಬೇಕು ಅನ್ನೋದನ್ನ ನಿಮಗೆ ನಿರ್ಧಾರ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ರೂಮಿಗೆ ಕಳಿಸ್ತಾರೆ. ಅದನ್ನು ಆಕಾಶಿಕ್ ರೆಕಾರ್ಡ್ ರೂಮ್ ಅಂತ ಹೇಳ್ತಾರೆ. ಅಲ್ಲಿ ಹೋದಾಗ ಅವರಿಗೆ ಸಂಪೂರ್ಣ ಅವರ ಚಿತ್ರಣ ಬರ್ತದೆ. ಎಷ್ಟು ಜನ್ಮ ತಗೊಂಡಿದ್ದಾರೆ, ಆ ಎಷ್ಟು ಜನ್ಮಗಳಲ್ಲಿ ಏನೇನೆಲ್ಲ ಅವ್ರದ್ದು ಇನ್ನೂ ಕರ್ಮಗಳು ಪೆಂಡಿಂಗ್ ಇದೆ, ಪುಣ್ಯಗಳು ಪೆಂಡಿಂಗ್ ಇದೆ, ಎಷ್ಟು ಋಣಗಳಿದೆ ಅವರಿಗೆ, ಅದೆಲ್ಲ ಅವರಿಗೆ ಬರ್ತದೆ ಪಿಕ್ಚರ್. ಆಗ ಅವರು ಸೆಲೆಕ್ಟ್ ಮಾಡ್ಕೊಳ್ತಾರೆ, ಇಡೀ ನನ್ನ ನೆಕ್ಸ್ಟ್ ನಾನು ಹೋಗಿ, ಯಾಕೆಂದ್ರೆ ಅನುಭವಿಸೋದು ಇವನೇ ಅಲ್ವಾ. ಅವರು ಬಲವಂತವಾಗಿ ಅದನ್ನ ತಗೊಂಡೋಗಿ ಇದನ್ನ ತಗೊಂಡೋಗು ಅಂತ ಹೇಳಿ ಕಳ್ಸಕ್ ಆಗಲ್ಲ. ಇವನು ಶೂರನೋ ವೀರನೋ, ಅವನವನ ಅರ್ಹತೆ, ಅವನವನ ಶಕ್ತಿ ಸಾಮರ್ಥ್ಯ, ಅವನ ಯೋಗ್ಯತೆ ಅನುಸಾರವಾಗಿ ಏನ್ ಮಾಡ್ತಾನೆ, ಅವುಗಳನ್ನ ತಗೊಂಡು ಬರ್ತಾನೆ. ಕೆಲವರು ಶೂರರು ಇರ್ತಾರೆ, ಅವ್ರು ಏನ್ ಮಾಡ್ತಾರೆ, ಹೆಚ್ಚು ತಗೊಂಡು ಬರ್ತಾರೆ ಪಾಪಗಳನ್ನ. ನಾವು ಎದುರಿಸ್ತೀವಿ, ಹಾಗಿದ್ದಾಗ್ಲೇ ನೋಡೇ ಬಿಡೋಣ ಒಂದ್ ಕೈ ಅಂತ ಹೇಳಿ ಕೊನೆಗೆ ಕೆಲವರು ಹೆದರ್ತಾರೆ, ಸಾಕಪ್ಪ ನಮ್ಗೆ ಆಗಲ್ಲ. ಕೆಲವರು ಬೇಗ
ಬಹಳ ದಿನಗಳು ಈ ಕಷ್ಟಗಳನ್ನು ಇಟ್ಕೊಂಡು ಬಹಳ ದಿನಗಳು ನಮಗೆ ಇರ್ಲಿಕ್ಕೆ ಆಗೋಲ್ಲ ಅಂತ ಹೇಳಿ ಅಲ್ಪ ಆಯುಷ್ಯವನ್ನು ಕೂಡ ಇಟ್ಕೊಂಡು ಬರ್ತಾರೆ. ಆಮೇಲೆ ಅವರ ಋಣಗಳನ್ನ ನೋಡ್ತಾರೆ, ಅವ್ರ ಹಿಂದೆ ಏನೇನು ತಪ್ಪು ಮಾಡಿದ್ದಾರೆ, ಯಾರ್ಯಾರಿಗೆ ಏನೇನ್ ಮಾಡಿದ್ದಾರೆ, ಅದನ್ನೆಲ್ಲ ತೀರಿಸ್ಕೊಳ್ಬೇಕಲ್ವಾ. ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಈ ಜನ್ಮದಲ್ಲಿ ನಾನು ಏನೇನ್ ಮಾಡ್ಬೇಕು, ಹೋಗಿ ನಾನು ಏನ್ ಫೇಸ್ ಮಾಡಬೇಕು ಅನ್ನುವ ಸಂಪೂರ್ಣ ಕರ್ಮಗಳನ್ನ ತಗೊಂಡು ಆ ಎಲ್ಲ ಕರ್ಮಗಳನ್ನ ಮುಗಿಸ್ಕೊಳ್ಳಿಕ್ಕೆ ಎಷ್ಟು ಆ ವರ್ಷ ಆಯುಷ್ಯ ಬೇಕಾಗ್ತದೆ ಅದನ್ನೆಲ್ಲ ನೋಡಿ ಡಿಸೈನ್ ಮಾಡ್ಕೊಂಡು ಹೊರಗಡೆ ಬರ್ತಾರೆ. ನೋಡಿ ನಾವು ಗುರುಗಳೇ, ನಾವು ಇಷ್ಟು ಕರ್ಮ ಮತ್ತೆ ಪಾಪ ಮತ್ತೆ ಪುಣ್ಯ, ಒಂದ್ ವೇಳೆ ಅವನು ಪುಣ್ಯ ಮಾಡಿದ್ರೆ, ಹೆಚ್ಚು ಹೆಚ್ಚು ಪುಣ್ಯ ಮಾಡಿದ್ರೆ ಆ ಪುಣ್ಯಗಳನ್ನ ತೀರಿಸ್ಬೇಕಲ್ವಾ. ಅದಕ್ಕಾಗಿ ಏನ್ ಮಾಡ್ತಾನೆ, ಪುಣ್ಯಗಳನ್ನೇ ಜಾಸ್ತಿ ಆಯ್ಕೆ ಮಾಡ್ಕೊಳ್ತಾನೆ. ಆ ಪಾಪ ಜಾಸ್ತಿ ಇರೋಲ್ಲ, ಅಲ್ಪ ಸ್ವಲ್ಪ ಪಾಪ ತಗೊಂಡಿರ್ತಾನೆ, ಜಾಸ್ತಿ ಪುಣ್ಯ ಇರ್ತದೆ, ಪುಣ್ಯ ಜಾಸ್ತಿ ತಗೊಳ್ತಾನೆ. ಕೆಲವರು ಪುಣ್ಯ ಪಾಪ ಎರಡೂ ಇರ್ತದೆ, ಎರಡನ್ನೂ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಕೆಲವ್ರದ್ದು ಪಾಪನೇ ಇರ್ತಾರೆ, ಹುಡುಕಿದ್ರೂ ಪುಣ್ಯ ಸಿಗೋಲ್ಲ. ಅವ್ರು ಏನ್ ಮಾಡೋದು, ಪಾಪಗಳನ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋದು. ಪಾಪಗಳನ್ನೇ ಸೆಲೆಕ್ಟ್ ಮಾಡಿ ಅವರು ನನ್ನ ಮುಂದಿನ ಜೀವನ ಹೇಗಿರಬೇಕು ಅನ್ನೋದನ್ನ ನನಗೆ ಯಾರು ತಂದೆ, ಆ ಋಣಗಳಿಗೆ ಸಂಬಂಧಪಟ್ಟ ಹಾಗೆ ಯಾರು ತಂದೆ ಯಾರು ತಾಯಿ ಆಗ್ಬೇಕು, ಅದಕ್ಕೆ ಏನಾದ್ರೂ ಅವಕಾಶ ಸಿಗ್ತದಾ ಅಂತ ಹೇಳಿ ಅವರ ಒಂದು ಪ್ರಣಾಳಿಕೆಯನ್ನ ತಯಾರು ಮಾಡಿಕೊಂಡು ಹೊರಗೆ ಬರ್ತಾರೆ. ಹೊರಗಡೆ ಬಂದು ಆ ಗುರುಗಳಿಗೆ ಹೇಳ್ತಾರೆ, ಮಾಸ್ಟರ್ಸ್ ಇರ್ತಾರಲ್ವಾ, ಮೇಲಿನ ಲೋಕದ ಮಾಸ್ಟರ್ಸ್, ಅವರಿಗೆ ನಮ್ದು ಹೀಗೆ ತಯಾರಾಗಿದೆ, ನಾವೇನ್ ಮಾಡ್ಬೇಕು ಮುಂದೆ. ಆಗ ಅವರು, ಆಯ್ತು, ನೀವು ಭೂಮಿ ಮೇಲೆ ಹೋಗಿ ಜನ್ಮ ತಗೊಳ್ಬೇಕು ಅಂತ ಹೇಳಿ ಅವರಿಗೆ ಭೂಮಿ ಮೇಲೆ ಹೋಗ್ಲಿಕ್ಕೆ ಅವಕಾಶ ಕೊಡ್ತಾರೆ. ಅವಕಾಶ ಕೊಟ್ಟು ಕೂಡಲೇ ಜನ್ಮ ಸಿಗ್ತದಾ? ಜನ್ಮ ಸಿಗೋದಿಲ್ಲ. ಯಾಕೆ? ಇದಕ್ಕಿಂತ ಮುಂಚೆ ಬೇಕಾದ ಜನ ವೇಟಿಂಗ್ ಮಾಡ್ತಾ ಇದ್ದಾರೆ. ವೇಟಿಂಗ್ ಮಾಡ್ತಾ ಇದ್ದಾರೆ ಜನ್ಮ ತಗೊಳ್ಳಿಕ್ಕೆ. ಯಾಕೆ? ಮೊದಲಾದ್ರೂ ಎಷ್ಟು ಮಕ್ಕಳಾದ್ರೂ ಬರ್ಬೋದಿತ್ತು, 7, 8, 9, 10, 12. ಇವಾಗ ಹಾಗಲ್ಲ. ಕೀರ್ತಿಗೊಂದು ಇದ್ರೆ ಒಂದ್ ಇರ್ಲಿ, ಇಲ್ಲ ಜಾಸ್ತಿ ಅಂದ್ರೆ 2 ಇರ್ಲಿ ಅಲ್ವಾ. ಅವಕಾಶ ಇಲ್ಲ ಈಗ. ಇನ್ನೂ ಕೆಲವರು ಮುಂದೆ ಹೋಗಿ ಆ ಮಕ್ಕಳು ಇದ್ರು ನಡೀತದೆ, ಇಲ್ದ್ರೆ ಇದ್ರು ನಡೀತದೆ ಅನ್ನುವ ಸ್ಥಿತಿಗೆ ಹೋಗಿದ್ದಾರೆ ಅಲ್ವಾ. ಗರ್ಭ ಸಿಗುವುದು ಅಷ್ಟು ಸುಲಭ ಅಲ್ಲ. ಒಂದು ಆತ್ಮ ಭೂಮಿಗೆ ಬರ್ತದೆ, ಗರ್ಭವನ್ನ ಹುಡುಕ್ಲಿಕ್ಕೆ ಶುರು ಮಾಡ್ತದೆ. ಅದು ಅವ್ರದೇ ಕೆಲಸ, ಆತ್ಮಗಳದ್ದೇ ಕೆಲಸ, ಅವರ ಪ್ರಣಾಳಿಕೆಯ ಪ್ರಕಾರ. ಯಾಕೆಂದ್ರೆ ಎಲ್ಲ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ. ಅವರಿಗೆ ಯಾವ ಏನು ಜನ್ಮ ಬೇಕು ಅಂತ ತನ್ನ ಏನು ಕರ್ಮಗಳನ್ನ ಇಟ್ಕೊಂಡು ಬಂದಿದೆಯೋ ಅದಕ್ಕೆ ಹುಡುಕ್ಲಿಕ್ಕೆ ಅದನ್ನ ಡಿಸೈನ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಆ ಡಿಸೈನ್ಗೆ ತಕ್ಕಂತಹ ಜನ್ಮ ಗರ್ಭವನ್ನ ಹುಡುಕ್ಲಿಕ್ಕೆ ಶುರು ಮಾಡ್ತದೆ. ಎಲ್ಲದಕ್ಕೂ ಮ್ಯಾಚ್ ಆಗಬೇಕು. ಒಂದು ಋಣಗಳು ಮ್ಯಾಚ್ ಆಗಬೇಕು. ಆಮೇಲೆ ಹಿಂದಿನ ಜನ್ಮಗಳಲ್ಲಿ ಯಾರ್ಯಾರಿಗೆ ಏನೇನ್ ಮಾಡಿದ್ದಾರೆ ಅವರನ್ನ ಸಂಬಂಧಿಗಳಾಗಿ ತಗೊಂಡು ಬರಬೇಕು. ಜೊತೆಗೆ ತಾನು ಮಾಡಿದ ಕರ್ಮ ಪ್ರತಿಯೊಂದಕ್ಕೂ ಅದೇ ತರದ ಹಿಂದಿಂದಕ್ಕೂ ಅವರಿಗೂ ಕನೆಕ್ಟಿವಿಟಿ ಇರಬೇಕು. ಹಾಗೆ ಅದು ಎಲ್ಲವನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತದೆ. ಕೆಲವರು ಪುಣ್ಯಗಳನ್ನ ಇಟ್ಕೊಂಡವ್ರು ಏನ್ ಮಾಡಿರ್ತಾರೆ ಅಂತಂದ್ರೆ, ನಾನು ಶ್ರೀಮಂತ ಆಗಿ ಹುಟ್ಟಬೇಕು, ತುಂಬಾ ಉನ್ನತ ಕುಟುಂಬದಲ್ಲಿ ಹುಟ್ಟಬೇಕು, ಆಮೇಲೆ ತುಂಬಾ ಸಂಸ್ಕಾರ ಇರುವ ಕುಟುಂಬದಲ್ಲಿ ಹುಟ್ಟಬೇಕು, ಯೋಗಿಗಳ ಮನೆಯಲ್ಲಿ ಹುಟ್ಟಬೇಕು, ಹೀಗೆ ಏನೇನೋ ಇಟ್ಕೊಂಡು ಬಂದಿರ್ತಾರೆ. ದೊಡ್ಡ ದೊಡ್ಡ ಅವ್ರದ್ದು ಪ್ರಣಾಳಿಕೆಗಳು ಬರ್ತದೆ. ಪ್ರಣಾಳಿಕೆಯ ಪ್ರಕಾರ ಗರ್ಭ ಸಿಗ್ತದಾ? ಗರ್ಭ ಸಿಗೋದಿಲ್ಲ. ಅವಾಗ ಏನ್ ಮಾಡ್ತವೆ ಆತ್ಮಗಳು? ವೇಟ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಎಲ್ಲ ಕಡೆ ಸರ್ಚ್ ಮಾಡ್ತಾ ಇರ್ತವೆ, ಹುಡುಕ್ತಾ ಇರ್ತವೆ, ಎಲ್ಲಿ ಅಂತಹ ಗರ್ಭ ಸಿಗ್ತದೆ. ಅಂದ್ರೆ ಅಂತ ತಂದೆ ತಾಯಿಗಳು, ಅಂತ ಸಂಸ್ಕಾರ ಇರುವ ಜಾಗ ಎಲ್ಲಿದೆ, ಋಣ, ಅದರ ಹುಡುಕ್ಲಿಕ್ಕೆ ಶುರು ಮಾಡ್ತವೆ. ಕಾಯ್ತಾ ಕೂರ್ತವೆ. ಎಷ್ಟು ವರ್ಷ? 100 ವರ್ಷ, 50 ವರ್ಷ, 100 ವರ್ಷ, ಕೆಲವೊಮ್ಮೆ ಅದು 1000 ವರ್ಷಗಳು ಆದರೂ ಆಗಬಹುದು. ಯಾವಾಗ ಎಷ್ಟು ಕಾದ್ರೂ. ಯಾಕೆಂದ್ರೆ ಅಷ್ಟು ಸುಲಭ ಮ್ಯಾಚ್ ಆಗೋದು, ಕರ್ಮಗಳು ಮ್ಯಾಚ್ ಆಗೋದು ಅಷ್ಟು ಸುಲಭ ಇಲ್ಲ ಅಲ್ವಾ. ಎಲ್ಲದಕ್ಕೂ ಅನುಕೂಲ ಆಗುವ ಹಾಗೆ ಎಲ್ಲಿ ಸಿಗ್ತದೆ? ನಮಗೆ ಸಿಗ್ತದ? ಉದಾಹರಣೆಗೆ ಒಂದು ಸಿಟಿಗೆ ಹೋಗಿ ನಿಮ್ಗೆ ಎಲ್ಲ ಬೇಕು ಅಂದ್ರೆ ಸಿಗ್ತದ? ಒಂದು ಹಳ್ಳಿಗೆ ಹೋಗಿ ಎಲ್ಲ ಬೇಕು ಅಂದ್ರೆ ಸಿಗ್ತದ? ಇಲ್ಲ. ಹೋಗಿ ಒಂದು ಹುಡುಗಿನ ಹುಡುಕ್ತೀನಿ ಅಂತಂದ್ರೆ ಎಲ್ಲ ಬೇಕು ಅಂದ್ರೆ ಸಿಗ್ತದ? ಹುಡುಗನ್ ಹುಡುಕ್ತೀನಿ ಅಂದ್ರೆ ಎಲ್ಲ ಸಿಗ್ತದ? ಮೊದಲು ಇಟ್ಕೊಂಡಿರ್ತಾರೆ ಏನು, ನಮ್ಮ ಹುಡುಗಿಗೆ ಒಂದು ಒಳ್ಳೆ ಹುಡುಗನ ಹುಡುಕ್ಬೇಕು. ಎಂತ ಹುಡುಗನ ಹುಡುಕ್ಬೇಕು? ಒಳ್ಳೆ ಗೌರ್ಮೆಂಟ್ ಜಾಬ್ ಇರುವ ಹುಡುಗನ ಹುಡುಕ್ಬೇಕು ಮೊದಲು. ಆಮೇಲೆ ಮನೆಯಲ್ಲಿ ತುಂಬಾ ಚೆನ್ನಾಗಿ ಅವರು ಶ್ರೀಮಂತರು ಇರಬೇಕು, ತುಂಬಾ ಓದಿರ್ಬೇಕು, ಒಬ್ಬನೇ ಮಗ ಇರಬೇಕು, ಅತ್ತೆ ಇರಬಾರ್ದು. ಈಗೆಲ್ಲ ಏನೇನೋ ನಾವು ಕಂಡೀಷನ್ಸ್ ಇರ್ತವೆ. ಏನ್ ಮಾಡ್ತಾರೆ? ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. 1 ವರ್ಷ ಹುಡುಕ್ತಾರೆ, 2 ವರ್ಷ ಹುಡುಕ್ತಾರೆ, 3 ವರ್ಷ ಹುಡುಕ್ತಾರೆ. ಮತ್ತೆ ಇವಳು ಏನು ಓದಿದಾಳೆ ಅದನ್ನೇ ಓದಿ ಹುಡುಗ ಆಗ್ಬೇಕು, ಅದೇ ಇದರಲ್ಲಿ ಕೆಲಸ ಸಿಗೋಂಗಿರ್ಬೇಕು, ಇವ್ರದ್ದು ಏನೇನೋ ಪ್ಲಾನ್ ಇರ್ತದೆ, ಅದಕ್ಕೆಲ್ಲ ಸೂಟೇಬಲ್ ಆಗೋ ಹಾಗೆ ಇರಬೇಕು ಅಂತ ಹೇಳಿ ಹುಡುಕ್ತಾ ಇರ್ತಾರೆ. 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು.
ಹುಡುಗಿಗೆ ಆಲ್ರೆಡಿ 26 27 ಸ್ಟಾರ್ಟ್ ಆದವು. ಇನ್ನೊಂದು ವರ್ಷ ಆಯ್ತು, 28 29 ವರ್ಷ ಆಯ್ತು. ಆದ್ರೆ ಹುಡುಗ ಎಲ್ಲೂ ಸೆಟ್ ಆಗ್ತಾ ಇಲ್ಲ. ಏನ್ ಮಾಡ್ತಾರ ಅವಾಗ? ಕಂಡೀಷನ್ಸ್ ಇರ್ತಾವಲ್ವಾ, ಒಂದೊಂದೇ ಕಂಡೀಷನ್ಸ್ ಅನ್ನ ಕಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕೆಂದ್ರೆ ಏಜ್ ಹೋಗ್ತಾ ಇದೆ, ಮದುವೆ ಮಾಡ್ಬೇಕು, ಟೈಮ್ ಇಲ್ಲ. ಅವಾಗ ಏನ್ ಮಾಡ್ತಾರೆ? ಹುಡುಗಗೆ ಗೌರ್ಮೆಂಟ್ ಕೆಲ್ಸ ಇಲ್ಲ ಅಂದ್ರು ಓಕೆ, ನಡೀತದೆ. ಒಂದು ಕಂಡೀಷನ್ ಕಟ್ ಆಯ್ತು. ಎರಡನೇ ಹುಡುಕ್ತಾರೆ, ಸಿಗ್ತದಾ? ಸಿಗಲ್ಲ. ಮತ್ತೆ ಎರಡನೇ ಕಂಡೀಷನ್ ಕಟ್ಟು. ಮನುಷ್ಯ ಅವರಿಗೆ ಶ್ರೀಮಂತರಿಲ್ಲ ಅಂದ್ರೂ ಪರವಾಗಿಲ್ಲ, ಹೆಂಗೋ ಒಂದ್ ಮಟ್ಟಕ್ಕೆ ಇದ್ರೆ ಸಾಕು. ಎರಡನೇ ಕಂಡೀಷನ್ ಕಟ್ ಆಯ್ತು. ಹುಡುಗ ಸಿಗ್ಲಿಲ್ವಾ? ಮತ್ತೆ ಒಬ್ಬನೇ ಮಗ ಬೇಕು ಅಂತೇನಿಲ್ಲ, ಎಷ್ಟ್ ಜನ ಇದ್ರೂ ನಡೀತದೆ. ಮತ್ತೆ ಕಂಡೀಷನ್ ಆಲ್ರೆಡಿ ಅವಾಗ ಹುಡುಗಿಗೆ ಹೆಚ್ಚು ಕಡಿಮೆ 29 30ಕ್ಕೆ ರೀಚ್ ಆಯ್ತು. ಮತ್ತೆ ಹುಡುಕ್ತಾರೆ, ಸಿಗ್ತಾನ ಹುಡುಗ? ಅದೇ ತರ ಇರೋನು ಸಿಗ್ತಾನ? ಅದೇ ಪ್ರೊಫೆಷನ್. ಕೊನೆಗೆ ಹಂಗ ಹಿಂಗ ಲಾಸ್ಟ್ ಯಾವ ಸ್ಥಿತಿಗೆ ಬರ್ತಾರೆ? ಸುಮ್ನೆ ಯಾವ್ದೋ ಒಬ್ಬ ಹುಡುಗ ಸಿಕ್ಕರೆ ಸಾಕು, ಮದುವೆ ಮಾಡಿದ್ರೆ ಆಯ್ತು ಅನ್ನುವ ಸ್ಥಿತಿಗೆ ಬರ್ತಾರೆ. ಕೊನೆಗೆ ಏನೋ ಎಲ್ಲೋ ಒಂದ್ ಕಡೆ ಹುಡುಗ ಸಿಗ್ತಾನೆ, ಏನ್ ಮಾಡ್ತಾರೆ? ಮದುವೆ ಮಾಡಿ ಕಳಿಸ್ತಾರೆ. ಆ ಆತ್ಮಗಳ ಕಥೆಯು ಅದೇ ಆಗ್ತದೆ. ಕಾಯ್ತವೆ 700 ವರ್ಷ, 800 ವರ್ಷ, 900, ಕೊನೆಗೆ ಸಾಕಾಗಿ ಹೋಗ್ತದೆ. ಇದೆಲ್ಲ ಆಗೋದಲ್ಲ ಹೋಗೋದಲ್ಲ, ಇಷ್ಟೊಗನೆ ಜನ್ಮ ತಗೊಂಡಿದ್ರೆ ಜನ್ಮನೇ ಮುಗಿದೋಗಿರ್ತಿತ್ತು ಅಂತ ಹೇಳಿ ಏನ್ ಮಾಡ್ತವೆ? ಕಂಡೀಷನ್ಗಳನ್ನ ಕಟ್ ಮಾಡ್ಲಿಕ್ಕೆ ಶುರು ಮಾಡ್ತವೆ. ನಾನು ಉನ್ನತದ ಬ್ರಾಹ್ಮಣರ ಮನೆಯಲ್ಲಿ, ವೆಜಿಟೇರಿಯನ್ ಇರುವವರ ಮನೆಯಲ್ಲಿ, ಶ್ರೇಷ್ಠ ಕುಟುಂಬದ ಮನೆಯಲ್ಲಿ ಹುಟ್ಟಬೇಕು ಅಂತ ಅನ್ಕೊಂಡಿರ್ತಾರಲ್ವಾ, ಆ ಕಂಡೀಷನ್ ಕಟ್ ಮಾಡ್ತಾರೆ. ನಾನು ಯಾವರ ಮನೆ ಆದ್ರೂ ಪರವಾಗಿಲ್ಲ ಅಂತ ಶುರು ಆಗ್ತದೆ. ಎರಡನೇ ಮತ್ತೆ ಕಂಡೀಷನ್, ನಾನು ಶ್ರೀಮಂತರ ಮನೆಯಲ್ಲಿ ಹುಟ್ಟಬೇಕು ಅನ್ನೋ ಕಂಡೀಷನ್ ಏನಾಗ್ತದೆ? ಕಟ್ ಆಗ್ತದೆ. ಬಡವ್ರ ಮನೆ ಆದ್ರೂ ಪರವಾಗಿಲ್ಲ, ನಡೀತದೆ. ಒಟ್ನಲ್ಲಿ ಜನ್ಮ, ಗರ್ಭ ಸಿಕ್ಕರೆ ಸಾಕು. ಮತ್ತೆ ನಾನು ಯಾರು ನಾನು ವೆಜಿಟೇರಿಯನ್ ಇರುವವರ ಮನೆಯಲ್ಲಿ ನಾನು ಹುಟ್ಟಬೇಕು ಅನ್ನೋದು ಪ್ರಣಾಳಿಕೆ ಇರ್ತದೆ. ಆದ್ರೆ ಏನ್ ಮಾಡ್ತದೆ? ಅದನ್ನು ಕಟ್ ಮಾಡ್ತದೆ. ನಾನ್ ವೆಜಿಟೇರಿಯನ್ ಆದ್ರೂ ಪರವಾಗಿಲ್ಲ, ಒಂದು ಗರ್ಭ ಸಿಕ್ಕರೆ ಸಾಕು ಅಂತ ಹೇಳಿ ಮತ್ತೆ ಅದನ್ನ ಕಂಡೀಷನ್ ಅನ್ನ ಕಟ್ ಮಾಡ್ತದೆ. ಹೀಗೆ ಏನ್ ಮಾಡ್ತಾ ಬರ್ತದೆ? ಕೊನೆಗೆ ಇಂಥದೇ ಧರ್ಮದಲ್ಲಿ ಹುಟ್ಟಬೇಕು ಅಂತ ಆಸೆ ಇರ್ತದೆ, ಅದು ಕೂಡ ಸಿಗೋದಿಲ್ಲ. ಯಾವ ಧರ್ಮ ಆದ್ರೂ ಆಗ್ತದೆ. ಕೊನೆಗೆ ಇಂಥ ಜಾತಿ ಅಂತ, ಯಾವ ಜಾತಿ ಆದ್ರೂ ನಡೀತದೆ. ಹೋಗ್ಲಿ, ತುಂಬಾ ಸುಂದರವಾಗಿ ಕಾಣಬೇಕು ನಾನು ಅಂತ ಹೇಳಿ ಸುಂದರ ಗರ್ಭ ಹುಡುಕ್ತಾ ಇರ್ತದೆ, ಸುಂದರ ಗರ್ಭ ಸಿಗೋದಿಲ್ಲ. ಕೊನೆಗೆ ಯಾವ್ದಾದ್ರೂ ಓಕೆ ಅಂತ ಹೇಳಿ ಯಾವ್ದೋ ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ತದೆ. ಹೀಗೆ ತುಂಬಾ ಕಾದು 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 ಕೊನೆಗೆ ಅನಿವಾರ್ಯವಾಗಿ ಯಾವುದೇ ಧರ್ಮ ಇರಲಿ, ಜಾತಿ ಇರಲಿ, ಲಿಂಗ ಇರಲಿ, ಅದು ವೆಜಿಟೇರಿಯನೋ ನಾನ್ ವೆಜಿಟೇರಿಯನೋ, ಅವ್ರ ತಂದೆ ತಾಯಿ ಸಂಸ್ಕಾರ ಇದೆಯೋ ಇಲ್ಲವೋ, ಯಾವುದನ್ನೂ ಲೆಕ್ಕಿಸದೆ ಕೊನೆಗೆ ಅನಿವಾರ್ಯವಾಗಿ ಕಾದು ಕಾದು ಸಾಕಾಗಿ ತನ್ನಗೆ ಸೂಟೇಬಲ್ ಆಗುವಂತಹ ಗರ್ಭ ಸಿಗದೇ ಇದ್ದಾಗ ಯಾವುದೋ ಒಂದು ಗರ್ಭದಲ್ಲಿ ಏನ್ ಮಾಡ್ತದೆ? ಜನ್ಮ ತಗೊಂಡು ಬರ್ತದೆ. ಆತ್ಮ ಜನ್ಮ ತಗೊಂಡು ಬರ್ತದೆ. ಯಾಕೆ? ಅದು ಅನಿವಾರ್ಯವಾಗಿರ್ತದೆ. ಯಾಕೆಂದ್ರೆ ಅಷ್ಟು ಸಿಗೋಲ್ಲ, ಅದು ಅಷ್ಟು ಸುಲಭ ಇಲ್ಲ. ಅದಕ್ಕೆ ಹೇಳೋದು, ಒಂದು ಭ್ರೂಣ ಹತ್ಯೆ ಮಾಡಿದರೆ ಎಷ್ಟು ಪಾಪ ಬರುತ್ತದೆ ಅನ್ನೋದು ಇದೇ ಕಾರಣಕ್ಕೆ. ಒಂದು ಆತ್ಮ ಒಂದು ಜನ್ಮ ತಗೊಳ್ಬೇಕು ಅಂತಂದ್ರೆ ಎಷ್ಟು ಅದರ ಹಿಂದೆ ಶ್ರಮ ವಹಿಸಿ, ಎಷ್ಟು ಉದ್ದೇಶ ಇಟ್ಕೊಂಡು ಬಂದಿರ್ತದೆ. ಅದನ್ನ ನಾವೇನಾದ್ರೂ ಅದಕ್ಕೆ ಅಡ್ಡಿ ಮಾಡಿದ್ರೆ ಏನಾಗ್ತದೆ? ಹತ್ಯೆ ಮಾಡಿದ ಪಾಪ ಬರ್ತದೆ. ಮತ್ತೆ ಆತ್ಮ ಏನ್ ಮಾಡ್ಬೇಕು? ಮತ್ತೆ ಹೋಗಿ ಅಂತ ಗರ್ಭ ಸಿಗ್ಬೇಕು, ಇನ್ನೆಷ್ಟೋ ವರ್ಷ ಕಾಯ್ಬೇಕದು. ಹಾಗಾಗಿ ಹೀಗೆ ತಾನು ತನ್ನ ಎಲ್ಲ ಇದನ್ನ ತಗೊಂಡು, ತನ್ನ ತಗೊಂಡು ಮತ್ತೆ ಪುನಃ ಏನ್ ಮಾಡ್ತದೆ? ಭೂಮಿ ಮೇಲೆ ಬರ್ತದೆ. ಹೀಗೆ ಬಂದು ತಾನು ತನ್ನ ಎಲ್ಲ ಸಾಧನೆಯನ್ನ ಏನ್ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಬಂದಿದೆಯೋ ಆ ತರದ ವ್ಯವಸ್ಥೆಯಲ್ಲಿ ಇರೋದಿಲ್ಲ. ಅವಾಗ ಏನ್ ಮಾಡ್ತದೆ? ಆ ವ್ಯವಸ್ಥೆಗೆ ಅನುಗುಣವಾಗಿ ಸದ್ಯದ ಮಟ್ಟಿಗೆ ತನಗೆ ಬುದ್ಧಿ ಬರುವವರೆಗೂ, ಆ ತರದ ಒಂದು ವ್ಯವಸ್ಥೆ ಅನುಕೂಲ ಆಗುವವರೆಗೂ ಅದೇ ಇದರಲ್ಲಿ ಬೆಳೀತಾ ಹೋಗ್ತದೆ. ಅದಕ್ಕೆ ನಾನ್ ವೆಜ್ ತಿನ್ನೋದು ಇಷ್ಟ ಇರೋಲ್ಲ. ಅದ್ರ ಪ್ರಣಾಳಿಕೆ ಅಂದ್ರೆ ಅದ್ರ ಪ್ರಕಾರ ಅದಕ್ಕೆ. ಆದ್ರೆ ನಾನ್ ವೆಜ್ ತಿನ್ನೋರ ಮನೇಲಿ ಹುಟ್ಟಿರ್ತದ. ಆದ್ರೆ ಏನ್ ಮಾಡ್ತದೆ? ಅದು ಆರಂಭದಲ್ಲಿ ತಿಂತದೆ, ಯಾಕಂದ್ರೆ ಸಂಸ್ಕಾರ ಮನೆಯಲ್ಲಿ, ಅವ್ರ ಮನೆಯಲ್ಲಿ ಅದೇ ತರದ ಆಹಾರ ಪದ್ಧತಿ ಇರ್ತದೆ, ಅದಕ್ಕೆ ಅನಿವಾರ್ಯ. ಅದು ತಿಂತದೆ. ಆದ್ರೆ ಬೆಳೀತಾ ಬೆಳೀತಾ ಅದಕ್ಕೆ ಬುದ್ಧಿ ಬರ್ತಾ ಅದು ಇಷ್ಟ ಆಗೋದಿಲ್ಲ. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಎಷ್ಟು ಬೇಕೋ ಅಷ್ಟೇ ತಿನ್ಲಿಕ್ಕೆ ಶುರು ಮಾಡ್ತದೆ. ಕೆಲವರು ತುಂಬಾ ಮನೆಯಲ್ಲಿ ದೇವರು ದಿಂಡ್ರು, ಪೂಜೆ ಯಾವ ಸಂಸ್ಕಾರವೂ ಇರೋಲ್ಲ. ಆದ್ರೆ ಆ ಹುಟ್ಟಿದ ಮಗುವಿಗೆ ಸ್ವಲ್ಪ ಬೆಳೀತಾ ಬೆಳೀತಾ ಸಂಸ್ಕಾರಗಳು ಶುರುವಾಗ್ತದೆ. ಆ ಪೂಜೆ ಪುನಸ್ಕಾರ, ದೇವರು, ಓದುವುದು, ಜ್ಞಾನ ಸಂಪಾದನೆ ಮಾಡೋದು, ಈ ತರದ ಲಕ್ಷಣಗಳು ಶುರುವಾಗ್ತದೆ. ಜ್ಞಾನದ ದಾಹ ಜಾಸ್ತಿ ಆಗ್ತದೆ. ಯಾಕೆಂದ್ರೆ ಸಂಸ್ಕಾರ.
ಆ ಆತ್ಮದ ಆತ್ಮದ ಒಳಗಿರುವ ಸಂಸ್ಕಾರ. ಹಾಗೆ ಬೆಳೀತಾ ಬೆಳೀತಾ ಕೆಲವು ದಿವಸ, ತಿಂಗಳು, ವರ್ಷಗಳು ಬೆಳೆದ ಮೇಲೆ, ಅದು ಎಷ್ಟೋ ವರ್ಷಗಳಾದ್ಮೇಲೆ ಏನಾಗ್ತದೆ, ಗುರುಗಳ ಗುರುಗಳ ಸಂಪರ್ಕಕ್ಕೆ ಬಂದು, ಅಥವಾ ಯೋಗಿಗಳ ಸಂಪರ್ಕಕ್ಕೆ ಬಂದು ಅದಕ್ಕೆ ಮಾರ್ಗದರ್ಶನ ಸಿಗ್ತದೆ. ಧ್ಯಾನ ಮಾಡೋದು, ಅಥವಾ ಪುಸ್ತಕಗಳನ್ನು ಓದೋದು, ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ, ಧ್ಯಾನ ಪ್ರಚಾರ ಮಾಡುವ ಅವಕಾಶಗಳು, ಹೀಗೆ ಅವಕಾಶಗಳು ಲಭಿಸ್ತದೆ. ಅವಾಗ ಏನ್ ಮಾಡ್ತದೆ ಆತ್ಮ? ಆವಾಗ ಬೇಗ ಕನೆಕ್ಟ್ ಆಗ್ತದೆ. ಅದಕ್ಕೆ ಹೇಳೋದು, ನೀವು ಬಲವಂತ ಮಾಡುವ ಅವಶ್ಯಕತೆ ಇಲ್ಲ ಯಾರಿಗೂ. ಒಂದು ವೇಳೆ ಆ ಆತ್ಮಕ್ಕೆ ಅದೇ ಉದ್ದೇಶ ಆಗಿದ್ರೆ, ನೀವು ಹೇಳುತ್ತದ ಹಾಗೇನೆ ನಿಮ್ಮನ್ನು ಹಿಡ್ಕೊಂಡು ಬಿಡ್ತದ ಅದು. ಹಾ, ನಾನು ಇದನ್ನೇ ಕಾಯ್ತಾ ಇದ್ದೆ ಇಷ್ಟು ದಿವಸ, ಅಂತೂ ಸಿಕ್ತು ಅಂತ ಹೇಳಿ ಏನ್ ಮಾಡ್ತದದು? ಇಮ್ಮಿಡಿಯೇಟ್ ಆಗಿ ಕನೆಕ್ಟ್ ಆಗಿ ಬಿಡ್ತದೆ. ಅದಕ್ಕೆ ಮಾರ್ಗದರ್ಶನ ಇರೋಲ್ಲ ಅಷ್ಟೇ ಅಲ್ಲಿಯವರೆಗೆ. ಒಂದು ವೇಳೆ ಅದರದ್ದು ಪ್ರಣಾಳಿಕೆ ಅದಲ್ಲ ಆಗಿದ್ರೆ, ನೀವು ಎಷ್ಟು ಹೇಳಿ ಬಡ್ಕೊಂಡ್ರೂ ಆ ಮಾರ್ಗಕ್ಕೆ ಅದು ಬರೋದಿಲ್ಲ. ಅದಕ್ಕೆ ಬಲವಂತ ಮಾಡಬಾರದು ಅನ್ನೋದು ಯಾಕೆ ಅಂದ್ರೆ ಇದೇ ಕಾರಣಕ್ಕೆ. ಯಾರ್ಯಾದ್ರೂ ಧ್ಯಾನ ಮಾಡ್ತಾ ಇಲ್ಲ ಅಂತಂದ್ರೆ ಅವರನ್ನು ನಾವು ದ್ವೇಷ ಮಾಡೋದು ಮಾಡಬಾರದು, ಬಲವಂತವೂ ಮಾಡೋದು ಮಾಡಬಾರದು. ಒಂದ್ ಸಾರಿ ಹೇಳ್ಬೇಕು, ಎರಡು ಸಾರಿ ಹೇಳ್ಬೇಕು ಸಾಕು. ಈ ಎರಡು ಸಾರಿ ಹೇಳಿದ್ರೂ ತಪ್ಪಾಗ್ತದಂತೆ, ಒಂದೇ ಸಾರಿ ಹೇಳ್ಬೇಕು. ಯಾಕೆಂದ್ರೆ ಆತ್ಮಕ್ಕೆ ನಿಜವಾಗ್ಲೂ ಅದು ಬೇಕಿದ್ರೆ, ಪ್ರಣಾಳಿಕೆ ಆಗಿದ್ರೆ ಬಂದೇ ಬರ್ತದದು. ಎಷ್ಟೋ ಆತ್ಮಗಳು ಹುಡುಕಿಕೊಂಡು ಬರ್ತವೆ, ಕೇಳಿಕೊಂಡು ಬರ್ತವೆ, ನೋಡಿ ನೋಡಿ ಬರ್ತವೆ, ಹೇಳದೇ ಇದ್ರು ಕೂಡ ನೋಡಿ ಬರ್ತವೆ. ಹಾಗಾಗಿ ಈಗ ನನಗೆ ಯಾರು ಧ್ಯಾನ ಹೇಳ್ಕೊಟ್ಟ ಗುರುಗಳು ಅಂತೇನು ಯಾರು ಇಲ್ಲ. ನನಗೆ ಯಾರು ಧ್ಯಾನಕ್ಕೆ ಬಾ ಅಂತ ಕರೆದವ್ರು ಯಾರೂ ಇಲ್ಲ ಅಲ್ವಾ. ನನಗೆ ಓದು ಬರಹ ಯಾವುದ್ರ ಬಗ್ಗೆನೂ ಆಧ್ಯಾತ್ಮಿಕವಾಗಿ ಹೇಳಿಕೊಟ್ಟವರು ಯಾರೂ ಇಲ್ಲ. ಆದರೆ ನನಗೆ ಬುದ್ಧಿ ಬಂದಾಗಲಿಂದ ಸಹಜವಾಗಿಯೇ ನಾನು ಆಕರ್ಷಿತ ಆಗ್ತಾ 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 ಬಂದಿದ್ದೇನೆ. ಅಂದ್ರೆ ಆತ್ಮಕ್ಕೆ ಅದು ಬೇಕು. ಆ ಆತ್ಮ ಯಾವ ಉದ್ದೇಶದಿಂದ ಬಂದಿದೆಯೋ ಅದು ಸಹಜವಾಗಿ ಪ್ರಕೃತಿ ಅದಕ್ಕೆ ಸಹಕಾರ ನೀಡ್ತದೆ. ಸಹಕಾರ ಸಿಕ್ಕಾಗ ಅದು ತನ್ನಷ್ಟು ತಾನಾಗೆ, ಕೆಲವರಿಗೆ ಸಮಯ ಪರಿಪಕ್ವ ಆಗುವವರೆಗೂ ಅದು ಅವಕಾಶ ಸಿಗೋಲ್ಲ. ಕೆಲವರಿಗೆ 30 ವರ್ಷ ಆಗ್ಬೋದು, 40 ವರ್ಷ ಆಗ್ಬೋದು, 50 ವರ್ಷ ಆಗ್ಬೋದು, ಕೆಲವರಿಗೆ ಇಳಿ ವಯಸ್ಸು ಆಗ್ಬೋದು. ವಯಸ್ಸು ಮುಖ್ಯ ಅಲ್ಲ, ಜಾತಿ, ಲಿಂಗ, ಧರ್ಮ ಯಾವುದು ಮುಖ್ಯ ಅಲ್ಲ. ಯಾವುದು ಮುಖ್ಯ? ನಾನು ಆತ್ಮ, ನಾನು ದೇಹ ಅಲ್ಲ, ಆತ್ಮ. ಅದು ಮಾತ್ರ ಮುಖ್ಯ ಆಗ್ತದೆ. ಹಾಗಾಗಿ ಜನಲೋಕದ ಮೇಲೆ ಉನ್ನತ ಲೋಕಗಳಿದ್ದಾವೆ, ಬಹಳ ಬಹಳ ಉನ್ನತ ಲೋಕಗಳು, ಮಹಾಲೋಕ, ತಪೋಲೋಕ, ಸತ್ಯಲೋಕ ಅಲ್ವಾ. ಅಂತಹ ಎಲ್ಲರೂ ಜನಲೋಕಕ್ಕೆ ಹೋಗಿ ಮತ್ತೆ ಮತ್ತೆ ಹಿಂದಿರುಗಿ ಬರ್ತಾನೆ ಇರ್ತಾರೆ. ಆದ್ರೆ ಮೇಲಿನ ಲೋಕಕ್ಕೆ ಹೋಗ್ಬೇಕಂದ್ರೆ ಅರ್ಹತೆಯನ್ನು ಸಂಪಾದನೆ ಮಾಡಬೇಕು. ಹೀಗೆ ಒಂದು ಆತ್ಮ ಒಂದು ಆತ್ಮ ಮನುಷ್ಯ ಜನ್ಮಗಳನ್ನ ತಗೊಳ್ಳಿಕ್ಕೆ ಶುರು ಮಾಡಿದ್ಮೇಲೆ ಮೊದಲು ಹೇಗೆ ಜನ್ಮಗಳನ್ನ ತಗೊಳ್ತದೆ ಅಂತಂದ್ರೆ, ಮೊದಲು 3 ಗುಣಗಳಿಗೆ ಅನುಗುಣವಾಗಿ ಜನ್ಮಗಳನ್ನ ತಗೊಳ್ತದೆ. ಮೊದಲು ತಮೋಗುಣ, ಹೆಚ್ಚು ತಮೋಗುಣ ಇರುವಂತಹ ಜನ್ಮಗಳನ್ನ ತಗೊಳ್ತಾ ಬರ್ತದೆ. ಎಷ್ಟು ಜನ್ಮ ತಗೊಳ್ತದಂತೆ? ಸುಮಾರು 150 ಜನ್ಮ, ಹತ್ತತ್ರ 150 ಜನ್ಮ ತಗೊಳ್ತದೆ. ಆಮೇಲೆ ರಜೋಗುಣ ಇರುವಂತಹ ಜನ್ಮಗಳನ್ನು ತಗೊಳ್ತದೆ, ಸುಮಾರು 150 ಜನ್ಮ, ಹತ್ತತ್ರ. ಆಮೇಲೆ ಈ ರಜೋಗುಣ, ತಮೋಗುಣ ದಾಟಿ ಸಾತ್ವಿಕ ಗುಣಕ್ಕೆ ಬರೋದ್ರೊಳಗೆ ಅದು ಹೆಚ್ಚು ಕಡಿಮೆ ಒಂದು 300 ಜನ್ಮ ಬೇಕಾಗಿರ್ತದೆ. ಕೊನೆಗೆ ಸಾತ್ವಿಕ ಗುಣಕ್ಕೆ ಬಂದಾಗ ಅವರಲ್ಲಿ ಪುಣ್ಯ ಕರ್ಮಗಳು ಶುರುವಾಗ್ತದೆ. ದೇವರಲ್ಲಿ ಭಕ್ತಿ, ಭಯ, ಆಮೇಲೆ ಭಕ್ತಿ ಮಾರ್ಗಕ್ಕೆ ಬರ್ತಾರೆ. ಪೂಜೆ ಪುನಸ್ಕಾರ, ಮಂತ್ರ ಸ್ತೋತ್ರಗಳನ್ನ ಹೇಳೋದು, ಹೆಚ್ಚು ದೇವಸ್ಥಾನಗಳು, ವ್ರತ ಜಪ ತಪಗಳಲ್ಲಿ ಆಕರ್ಷಿತರಾಗುವುದು. ಯಾಕೆ? ಅವರಲ್ಲಿ ಸಾತ್ವಿಕ ಗುಣ ಜಾಗೃತವಾಗಿದೆ. ಈ 3 ಗುಣಗಳಿಗೆ ಸಹಿತರಾದವರು ಏನಾಗ್ತಾರೆ? ಹೀಗೆ ಸುಮಾರು ಈ 350, ಹತ್ತಿರ 350 ಜನ್ಮ ತಗೊಳ್ತಾರೆ. ಹಾಗೆ ಈ ತಮೋಗುಣ ಇರುವಂತಹ ಜನ್ಮಗಳು, ರಜೋಗುಣ ಇರುವಂತಹ ಜನ್ಮಗಳು, ಸಾತ್ವಿಕ ಗುಣ ಇರುವಂತಹ ಜನ್ಮಗಳು ಜನರ ಲೋಕದವರೆಗೆ ಹೋಗಿ ಪುನಃ ಭೂಮಿಯ ಮೇಲೆ ಮತ್ತೆ ಮತ್ತೆ ಹುಟ್ಟಿ ಬರ್ತಾ ಇರ್ತಾರೆ. ಮತ್ತೆ ಮತ್ತೆ ಹುಟ್ಟಿ ಬರ್ತಾ ಇರ್ತಾರೆ. ಆದ್ರೆ ಈ ಲಾಸ್ಟಿಗೆ ಸಾತ್ವಿಕ ಜನ್ಮ ಇರ್ತಾರಲ್ವಾ, ಅವರು ಪಾಪಗಳನ್ನು ಮಾಡೋಲ್ಲ, ಪುಣ್ಯ ಕರ್ಮಗಳನ್ನು ಮಾಡ್ತಾರೆ, ಸ್ವರ್ಗಲೋಕವನ್ನು ಹೋಗಿ ಸೇರ್ಕೊಳ್ತಾರೆ. ಆದರೆ ಸ್ವರ್ಗ ಸುಖವನ್ನು ಅನುಭವಿಸಿ ಪುಣ್ಯ ಮುಗಿದ ಮೇಲೆ ಮತ್ತೆ ಭೂಮಿ ಮೇಲೆ ಬರ್ತಾರೆ. ಆದರೆ ಇವರು ಕೂಡ ಜನರ ಲೋಕವನ್ನ ದಾಟುವುದಿಲ್ಲ. ಹೀಗೆ ಸಾತ್ವಿಕರು ಕೂಡ ಸುಮಾರು 50 ಜನ್ಮಗಳನ್ನ ಬರೀ ಪೂಜೆ ಪುನಸ್ಕಾರ ಮಂತ್ರ ಇದರಲ್ಲೇ ಕಳೆದು ಪುಣ್ಯ ಸಂಪಾದನೆ ಮಾಡ್ತಾರೆ, ದಾನ ಧರ್ಮ ಮಾಡ್ತಾರೆ, ಪುಣ್ಯ ಸಂಪಾದನೆ ಮಾಡ್ತಾರೆ, ಮತ್ತೆ ಸ್ವರ್ಗಕ್ಕೆ ಹೋಗ್ತಾರೆ, ಮತ್ತೆ ವಾಪಸ್ ಬರ್ತಾರೆ. ಹೀಗೆ ಸುಮಾರು 350 ಜನ್ಮಗಳು ಏನಾಗ್ತವೆ?
ಈ ಮೂರು ಸ್ವಭಾವಗಳು ಅಂದ್ರೆ ಸ್ವಭಾವ ಪರಿವರ್ತನೆಯಲ್ಲಿಯೇ ಮೂರು ಜನ್ಮಗಳು ಕಳೆದು ಹೋಗ್ತವೆ. ಹಾಗಾಗಿ ಜನರ ಲೋಕವನ್ನ ದಾಟಬೇಕು ಅಂದ್ರೆ ಏನ್ ಮಾಡ್ಬೇಕು? ಶ್ರೇಷ್ಠರಾಗಬೇಕು. ಎಲ್ಲಿ ಶ್ರೇಷ್ಠರಾಗಬೇಕು? ಮೇಲಿನ ಲೋಕಗಳಲ್ಲಿ ಶ್ರೇಷ್ಠತೆಯನ್ನ ಸಾಧಿಸಬೇಕು. ಕೆಳಗಿನ ಲೋಕದಲ್ಲಿ ಅಲ್ಲ. ಭೂಮಿಯ ಮೇಲೆ ನಾವು ಏನನ್ನ ಸಾಧಿಸಬೇಕೋ ಅದನ್ನ ಸಾಧಿಸಿದವಂತರೇ ಲೆಕ್ಕ. ಅಂದ್ರೆ ಭೂಮಿಯ ಮೇಲೆ ಬಹಳಷ್ಟು ಉತ್ತಮವಾದ ಕೆಲಸಗಳನ್ನ ಮಾಡಿದರೆ, ಉತ್ತಮವಾದ ಕೆಲಸಗಳನ್ನ ಮಾಡಿದರೆ, ಯಾವುದಕ್ಕೆ ಉತ್ತಮವಾದ ಕೆಲಸಗಳು? ಆತ್ಮಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತಮ ಕೆಲಸಗಳನ್ನು ಮಾಡಿದರೆ ಅವರು ಜನರ ಲೋಕವನ್ನ ದಾಟಿ ತಪೋಲೋಕವನ್ನ ಮತ್ತೆ ಮಹರ್ಲೋಕ, ಅದರ ಮೇಲಿರುವಂತಹ ತಪೋಲೋಕ, ನಂತರ ಸತ್ಯಲೋಕವನ್ನ ಪಡಿತಾರೆ. ಹಾಗಾಗಿ ಉತ್ತಮರಾದಂತೆ ಅಂದ್ರೆ ನಾವು ಭೂಮಿಯ ಮೇಲೆ ಬಹಳಷ್ಟು ಉತ್ತಮವಾದ ಕೆಲಸಗಳನ್ನು ಮಾಡಿದರೆ ಉತ್ತಮರಾದಂತೆ ಅಲ್ಲ, ಜನಲೋಕವನ್ನ ದಾಟಿದ್ರೆ ನಿಜವಾಗಲೂ ಅವರು ಉತ್ತಮರು ಅಂತ ಅರ್ಥ ಅಲ್ವಾ? ಹಾಗಾಗಿ ಬಹಳ ಉನ್ನತ ಲೋಕಗಳು, ಅಲ್ಲಿರುವಂತಹ ಬಹಳ ಜನ ಶ್ರೇಷ್ಠರಿದ್ದಾರೆ ಉನ್ನತ ಲೋಕಗಳಲ್ಲಿ. ಇಲ್ಲಿ ಯಾರೆಲ್ಲ ಮಹಾತ್ಮರು, ಸಾಧಕರು, ಸಿದ್ಧ ಪುರುಷರು, ಯಾರೆಲ್ಲ ನಾವು ಹಿಂದಿನ ಪುರಾಣ ಪುಣ್ಯಕಥೆಗಳಲ್ಲೆಲ್ಲ ಬರ್ತಾರಲ್ವಾ, ಅವರೆಲ್ಲ ಎಲ್ಲಿರ್ತಾರೆ? ಸತ್ಯಲೋಕದಲ್ಲಿರ್ತಾರೆ, ಇಲ್ಲ ತಪೋಲೋಕದಲ್ಲಿರ್ತಾರೆ, ಮಹರ್ಲೋಕದಲ್ಲಿರ್ತಾರೆ. ಮಹಾತ್ಮರೆನಿಸಿದಂಥವರು, ತಪೋನಿರಸರೆನಿಸಿದವರು. ನಾವೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳ್ತೀವಿ, ಗಾಂಧೀಜಿ ಅಂತ ಹೇಳ್ತೀವಿ ಅಲ್ವಾ? ಬೇರೆ ಇನ್ನು ಬೇಕಾದಷ್ಟು ಜನ ಸಮಾಜ ಸೇವಕರು ಅಂತ ಹೇಳ್ತೀವಲ್ವಾ, ಅವರೆಲ್ಲ ಎಲ್ಲಿರ್ತಾರೆ ಗೊತ್ತು? ಮಹರ್ಲೋಕದಲ್ಲಿರ್ತಾರೆ. ಮಹರ್ಲೋಕ ಅಂದ್ರೆ ನಿಸ್ವಾರ್ಥ ಸೇವೆ ಮಾಡಿ, ಮಾನವ ಸೇವೆಯಲ್ಲೂ ಸಂಪೂರ್ಣ ನಿಸ್ವಾರ್ಥ ಸೇವೆ ಮಾಡಿದ್ರು. ಆದ್ರೆ ಜನರ ಲೋಕವನ್ನ ದಾಟಿ ಎಲ್ಲಿ ಹೋದ್ರು? ಮಹರ್ಲೋಕವನ್ನ ಸೇರ್ಕೊಂಡ್ರು. ಮಹರ್ಲೋಕವನ್ನ ಸೇರ್ಕೊಂಡ್ರು, ಅಷ್ಟಕ್ಕೆ ಮುಗಿತಾ? ಇಲ್ಲ. ಸತ್ಯ ಲೋಕವನ್ನ ಹೋಗಿ ಸೇರುವವರೆಗೂ ಜನ್ಮಗಳು ತಪ್ಪಿದ್ದಲ್ಲ. ಜನ್ಮಗಳು ತಪ್ಪಿದ್ದಲ್ಲ, ಮತ್ತೆ ಮತ್ತೆ ಜನ್ಮಗಳನ್ನ ತಗೊಂಡು ಬರ್ತಾನೇ ಇರ್ಬೇಕಾಗ್ತದೆ. ಹಾಗಾಗಿ ನಾವು ಏನನ್ನ ತಿಳ್ಕೊಳ್ಬೇಕು? ಜನಲೋಕದ ಕೆಳಗಿರುವ ಲೋಕಗಳನ್ನ ಸೇರಿಕೊಳ್ಳುವವರೆಲ್ಲರೂ ಕಲಿತುಕೊಳ್ಳುವವರು, ಕಲೀಲಿಕ್ಕೆ ಬರುವಂತಹ ಜನ್ಮಗಳು. ಆದರೆ ಜನಲೋಕವನ್ನ ದಾಟಿ ಮೇಲಿನ ಲೋಕಕ್ಕೆ ಹೋಗುವ ಆತ್ಮಗಳು ಕಲಿಸುವ ಜನ್ಮಗಳು, ಕಲಿಸ್ಲಿಕ್ಕೆ ಅಂತ ಹೇಳಿ ಬರ್ತಾರೆ. ಏನ್ ಹೇಳಿ? ಇನ್ನೊಂದ್ಸಾರಿ ಕೇಳಿಸ್ಕೊಳ್ಳಿ. ಯಾರು ಜನರ ಲೋಕದವರೆಗೆ ಹೋಗಿ ಮತ್ತೆ ಮತ್ತೆ ವಾಪಸ್ ಬರ್ತಾರೆ ಅವರೆಲ್ಲ ಯಾರು? ಕಲೀಲಿಕ್ಕೆ ಬರುವ ಆತ್ಮಗಳು, ಜನ್ಮಗಳು. ಬಂದು ಕಲಿತಾರೆ ಇಲ್ಲಿ, ಮತ್ತೆ ಕಲಿತು ಕಲಿತು ಹೋಗ್ತಾರೆ. ಯಾರು ಜನರ ಲೋಕವನ್ನ ದಾಟಿ ತಪೋಲೋಕವನ್ನ ಮತ್ತೆ ಸತ್ಯಲೋಕವನ್ನ ಮಹರ್ಲೋಕವನ್ನ ಹೋಗಿ ಸೇರ್ತಾರೆ, ಅವ್ರು ಏನ್ ಮಾಡ್ತಾರೆ? ಜನ್ಮ ತಗೊಂಡು ಬರ್ತಾರೆ. ಯಾಕೆ? ಕಲಿಸ್ಲಿಕ್ಕೆ, ಕೆಳಗಿನ ಆತ್ಮಗಳಿಗೆ ಕಲಿಸ್ಲಿಕ್ಕೆ. ಏನ್ ಮಾಡ್ತಾರೆ? ಕೆಳಗಿನ ಇರ್ತಾವಲ್ವಾ, ಅಂದ್ರೆ ಜನರ ಲೋಕವನ್ನ ದಾಟಿಲ್ಲ ಇನ್ನು ಅಂತಹ ಆತ್ಮಗಳು ಭೂಮಿ ಮೇಲೆ ಬಂದಿರ್ತವೆ. ಆ ಆತ್ಮಗಳಿಗೆ ಕಲಿಸ್ಲಿಕ್ಕಾಗಿ, ಅಂದ್ರೆ ಅವರು ಕೂಡ ಜನರ ಲೋಕವನ್ನ ದಾಟಿ ನಮ್ಮ ಹಾಗೆ ನೀವು ಮೇಲ್ಲೋಕಕ್ಕೆ ಬನ್ನಿ ಅಂತ ಹೇಳಲಿಕ್ಕೆ ಏನ್ ಮಾಡ್ತಾರೆ? ಜನ್ಮಗಳನ್ನ ತಗೊಂಡು ಬರ್ತಾರೆ. ಅಷ್ಟೇ ಅಲ್ಲ, ಅದರಲ್ಲಿ ಒಂಚೂರು ಅವ್ರದ್ದು ಸ್ವಾರ್ಥ ಇರ್ತದೆ. ಏನು? ಅವ್ರೇನು ಆ ಲೋಕದಲ್ಲಿ ಇರ್ತಾರಲ್ವಾ, ಆ ಲೋಕ ದಾಟಿ ಮೇಲಿನ ಲೋಕಕ್ಕೆ ಹೋಗ್ಬೇಕು. ಆ ಕೆಲಸ ಮಾಡಿದ್ರೆ ಅವರು ಮೇಲಿನ ಲೋಕಕ್ಕೆ ಹೋಗ್ತಾರೆ. ಉದಾಹರಣೆಗೆ ಮಹರ್ಲೋಕದಲ್ಲಿದ್ದಾರೆ, ಅವರು ಪುನಃ ಬಂದು ಇಲ್ಲಿ ಎಲ್ಲರಿಗೂ ಮೇಲೆ ಲೋಕಕ್ಕೆ ಹೋಗುವ ಅವಕಾಶ ಮಾಡಿ ಸೇವೆ ಮಾಡಿದರೆ ಅವ್ರೇನ್ ಮಾಡ್ತಾರೆ? ಮೇಲಿರುವ ತಪೋಲೋಕಕ್ಕೆ ಹೋಗ್ತಾರೆ. ಇನ್ನೂ ಜಾಸ್ತಿ ಸೇವೆ ಮಾಡಿದರೆ ಸತ್ಯಲೋಕವನ್ನ ಹೋಗಿ ಸೇರಿಕೊಳ್ತಾರೆ. ಹಾಗಾಗಿ ನಾವು ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು? ಆತ್ಮಕ್ಕೆ. ಯಾರು ಆತ್ಮಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅವರು ಜನರ ಲೋಕವನ್ನ ದಾಟ್ತಾರೆ. ಅದು ಬಿಟ್ಟು ನಾವು ದೇಹಸ್ಥಿತಿಯಲ್ಲಿದ್ರೆ, ತಮೋಗುಣದ ದೇಹಸ್ಥಿತಿಯಲ್ಲಿದ್ದರೆ ಏನಾಗ್ತದೆ? ದೇಹಕ್ಕೆ ಪ್ರಾಮುಖ್ಯತೆಯನ್ನು ನೀಡ್ತಾರೆ. ಅಂದ್ರೆ ಕುಂಭಕರ್ಣನಂತೆ ಖಾನ ಪೀನ ಸೋನ ಬಿಟ್ರೆ ಇನ್ನೊಂದು ಕೆಲಸ ಇರೋದಿಲ್ಲ. ಅಕ್ಕಪಕ್ಕದವರ ಗಲಾಟೆ ಸಹ ಇರೋದಿಲ್ಲ. ಯಾವಾಗಲೂ ದೇಹದ ಲಾಭಗಳಿಗಾಗಿ ನೋಡ್ತಾ ಇರ್ತಾರೆ. ನಾನು ದೇಹ ಎಂಬ ಭಾವನೆಯಲ್ಲಿ ಇರ್ತಾರೆ. ನಾನು ಸುಖ ಅನುಭವಿಸಿದರೆ ಸಾಕು, ನಾನು ಎಂಜಾಯ್. ಎಷ್ಟು ಜನ ಇಲ್ಲ ಇವತ್ತು ಮಚಾ, ಎಷ್ಟು ದಿವಸ ಇರ್ತೀವೋ ಗೊತ್ತಿಲ್ಲ, ಇದ್ದಷ್ಟು ದಿವಸ ಎಂಜಾಯ್ ಮಾಡಿ ಹೋಗ್ಬೇಕು ಅಷ್ಟೇ, ಅದೇ ಜೀವನ ಅನ್ನೋರು ಎಷ್ಟು ಜನ ಇಲ್ಲ ಅಲ್ವಾ? ತಮೋಗುಣ, ಕುಂಭಕರ್ಣನ ಗುಣದವರು, ತಮೋಗುಣ ಪ್ರಾಮುಖ್ಯತೆ ಇರುವಂತಹ ಆ ಜನ್ಮಗಳವು. ಎಂಜಾಯ್ ಮಾಡಬೇಕು ಅನ್ನುವ, ಅಂದ್ರೆ ಎಂಜಾಯ್ ಮಾಡಬೇಕು ಅನ್ನೋದು ತಪ್ಪಲ್ಲ. ಯಾವುದರಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ, ಯಾವುದನ್ನ ತಿನ್ಬೇಕು ಯಾವುದನ್ನ ತಿನ್ನಬಾರದು ಅನ್ನೋದು ಕೂಡ ಅವರಿಗೆ ತಿಳಿದಿರುವುದಿಲ್ಲ. ಬೇಡವಾದವುಗಳನ್ನ ತಿನ್ನುತ್ತಾ ಇರ್ತಾರೆ. ಅವರಿಗೆ ರುಚಿ ಮುಖ್ಯವೇ ಹೊರತು ಪಾಪ ಪುಣ್ಯಗಳು ಮುಖ್ಯ ಅಲ್ಲ. ಕೋಳಿ ಕಾಣಿಸಿದ್ರೆ ಕೋಳಿ ತಿಂತಾರೆ, ಮೇಕೆ ಕಾಣಿಸಿದ್ರೆ ಮೇಕೆ ತಿಂತಾರೆ,
ಅದು ಚೆನ್ನಾಗಿರ್ತದೆ ಟೇಸ್ಟು, ಇದು ಚೆನ್ನಾಗಿರ್ತದೆ ಟೇಸ್ಟ್ ಅಂತ ಹೇಳಿ ಏನ್ ಮಾಡ್ತಾರೆ, ತಮೋ ಗುಣ ಶ್ರೇಷ್ಠರಾದವರು ತಮೋ ಗುಣ ಶ್ರೇಷ್ಠರಾದವರು ಹೀಗೆ ತಮಗೆ ಇಷ್ಟವಾದ ರೀತಿಯಲ್ಲಿ, ಪ್ರಕೃತಿಗೆ ಇಷ್ಟವಾದದ್ದ ರೀತಿಯಲ್ಲಿ ಅಲ್ಲ, ಪ್ರಕೃತಿಯ ನಿಯಮಕ್ಕೆ ಇಷ್ಟವಾದ ರೀತಿಯಲ್ಲಿ ಅಲ್ಲ, ತಮಗೆ ಹೇಗೆ ಇಷ್ಟ ಬೇಕೋ ಹಾಗೆ, ಅಂದ್ರೆ ಖಾನಾ ಪೀನಾ ಸೋನಾ, ತಿನ್ನೋದು ಉಣ್ಣೋದು ಮಲಗೋದು, ಇಷ್ಟಿದ್ರೆ ಜೀವನ ಸಾಕು. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಹೀಗೆ 150 ಜನ್ಮ ಬರ್ತಾರೆ. ಇನ್ನು ರಜೋಗುಣ ಪ್ರಧಾನರಾದವರು ಬರ್ತಾರೆ. ರಜೋಗುಣ ಪ್ರಧಾನದವರು ಬಂದು ಇಲ್ಲಿ ಏನ್ ಮಾಡ್ತಾರೆ, ದುಡ್ಡು ಸಂಪಾದನೆ ಮಾಡ್ತಾರೆ, ಆಸೆ ಬುರುಕರಾಗ್ತಾರೆ, ರಾಜಕಾರಣಿಗಳಾಗ್ತಾರೆ, ಅಧಿಕಾರಿಗಳಾಗ್ತಾರೆ, ದೊಡ್ಡ ದೊಡ್ಡ ಸ್ಥಾನಮಾನಗಳನ್ನ ಪಡಿತಾರೆ ದುರಾಸೆಯಿಂದ. ಆ ಸ್ಥಾನಮಾನವನ್ನ ಪಡಿಲಿಕ್ಕಾಗಿ ಮಾಡಬಾರದ ಕೃತ್ಯಗಳನ್ನ, ಪಾಪಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಎಲ್ಲ ರಜೋಗುಣ ಪ್ರಧಾನವಾದಂತಹ ಜನ್ಮಗಳು ದೊಡ್ಡ ದೊಡ್ಡ ಸ್ಥಾನಮಾನಗಳನ್ನ ಅಲಂಕರಿಸ್ತಾರೆ. MLA ಆಗ್ತಾರೆ, MP ಆಗ್ತಾರೆ, ಕಲೆಕ್ಟರ್ ಆಗ್ತಾರೆ, IAS ಆಗ್ತಾರೆ, IPS ಆಗ್ತಾರೆ. ನಾನು ದೊಡ್ಡ ದೊಡ್ಡ, ಗೊತ್ತಲ್ವಾ ನಿಮಗೆ, ದೊಡ್ಡ ದೊಡ್ಡವರು ಅಂದ್ರೆ ಯಾರ್ಯಾರು ಅಂತ ಹೇಳಿ, ಅವರೆಲ್ಲ ಆಗ್ತಾರೆ. ಆಗಿ ಏನ್ ಮಾಡ್ತಾರೆ, ಆಗಿ ಆಸೆ ಬುರುಕತನ, ಬರೀ ದುಡ್ಡು ಮಾಡೋದು, ಅಧಿಕಾರ ಅನುಭವಿಸೋದು, ಆಮೇಲೆ ಒಟ್ನಲ್ಲಿ ಯಾವುದಕ್ಕೂ ಇದಿಲ್ಲ, ಪಾಪ ಪುಣ್ಯ ಎಲ್ಲ ಲೆಕ್ಕ ಇಲ್ಲ, ಒಟ್ನಲ್ಲಿ ಚೆನ್ನಾಗಿರ್ಬೇಕು, ಎಂಜಾಯ್ ಮಾಡ್ಬೇಕು. ಹೀಗೆ ಆಸೆ ಬುರುಕತನ, ಹೀಗೆ ರಾವಣ ಮಾಡಿದ್ನಲ್ವಾ ಆಸೆ ಬುರುಕತನದಿಂದ, ರಜೋಗುಣ ಪ್ರಧಾನವಾಗಿ ಎಲ್ಲ ನನಗೆ ಇರ್ಲಿ, ದುಡ್ಡು ಮಾಡ್ತಾರೆ, ಕೋಟಿ ಕೋಟಿಗಟ್ಟಲೆ ದುಡ್ಡು ದೋಚ್ತಾರೆ, ಯಾವುದು ಪಾಪ ಪುಣ್ಯದ ಅರಿವಿರೋಲ್ಲ. ಮತ್ತೆ ಡ್ರಾಮ್ಯಾಟಿಕ್ ಆಗಿ ಬದುಕ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ, ಡೊನೇಷನ್ಗಳನ್ನು ಕೊಡ್ತಾರೆ, ನಾವು ದೊಡ್ಡ ಆ ಸಮಾಜ ಸೇವಕರು ಅಂತ ಹೇಳಿ ತೋರಿಸಿಕೊಳ್ತಾರೆ, ಎಲ್ಲವನ್ನ ಮಾಡ್ತಾರೆ. ಹೀಗೆ ಎಷ್ಟು ವರ್ಷ ಮಾಡ್ತಾರೆ. ಅವರನ್ನ ನೋಡಿ ಇಲ್ಲೆಲ್ಲರೂ ನಮ್ಮಂತವ್ರು ನಿಮ್ಮಂತವ್ರು ಏನ್ ಮಾಡ್ತಾರೆ, ಎಷ್ಟು ದೊಡ್ಡವರಪ್ಪ, ಎಷ್ಟು ಪುಣ್ಯ ಮಾಡಿದವರಪ್ಪ, ಆ ಅಲ್ವಾ, ಎಷ್ಟು ಅಧಿಕಾರ ಇದೆ, ಎಷ್ಟು ದೊಡ್ಡವರು. ಆದ್ರೆ ನಿಜವಾಗಲೂ ಶ್ರೇಷ್ಠತೆ, ಅವರನ್ನೆಲ್ಲ ನೋಡಿ ಎಷ್ಟು ಶ್ರೇಷ್ಠರು ಅಂತ ಹೇಳಿ ನಾವು ಅನ್ಕೊಳ್ತಾ ಇರ್ತೀವಿ. ನಿಜವಾದ ಶ್ರೇಷ್ಠತೆ ಅದಲ್ಲ. ಭೂಮಿಯ ಮೇಲಿನ ಶ್ರೇಷ್ಠತೆ ಸಂಪಾದನೆ ಮಾಡುವುದು ಅಂದ್ರೆ ಅದಲ್ಲ. ಅದು ರಜೋಗುಣ ಪ್ರಧಾನವಾದ ಆತ್ಮಗಳವು. ಅವು ಪಾಪಗಳನ್ನು ಕಟ್ಟಿಕೊಳ್ತಾ ಇದ್ದಾವೆ. ಅವಕ್ಕೆ ಮತ್ತೆ ಮೇಲೆ ಹೋಗಿ ಬೆಂಡೆತ್ತಾರೆ ಅವ್ರನ್ನ. ಇಲ್ಲಿ ಹಾರಾಡ್ತಾ ಇದ್ದಾರೆ, ಆದ್ರೆ ರೆಡಿ ಇದೆ ಅಲ್ಲಿ ಮೇಲೆ ಹೋಗಿ ಬೆಂಡೆತ್ತಾರೆ. ಹಾಗಾಗಿ ಹೀಗೆ ಜನ್ಮಗಳನ್ನ ಕಳೀತದ್ದು. ಟೈಮ್ ಆಯ್ತಾ? ಓಕೆ. ಹೀಗೆ ಆ ರಾವಣಾಸುರನ ಹಾಗೆ ರಜೋಗುಣ ಲಕ್ಷ್ಯ ಇದ್ದಂತಹ ಸುಮಾರು ಜನ್ಮಗಳನ್ನು ಕರೀತಾರೆ. ಅಲ್ಲಿವರೆಗೆ ಇವರೆಲ್ಲ ದೇಹ ಮನಸ್ಸು ಈ ಗೊಂದಲದಲ್ಲೇ ಇರ್ತಾರೆ. ಯಾವಾಗಲೂ ಭುವರ್ ಲೋಕಕ್ಕೆ ಹೋಗ್ತಾರೆ. ಯಾವುದು ಭುವರ್ ಲೋಕ? ನರಕಲೋಕ. ಅಲ್ಲಿ ಹೋಗ್ತಾರೆ, ಅಲ್ಲಿಂದ ಪುನಃ ಜನರ ಲೋಕಕ್ಕೆ ಹೋಗಿ ಮತ್ತೆ ಜನ್ಮ ತಗೊಂಡು ಹಿಂತಿರುಗಿ ಬರ್ತಾರೆ. ಹಾಗೆ 150 ಜನ್ಮಗಳು ಕಳೆದ ನಂತರ 300 ಜನ್ಮ ಆಗ್ತದೆ ಅಲ್ಲಿಗೆ. ಆದ ನಂತರ ಅವರಿಗೆ ಆಲ್ಮೋಸ್ಟ್ ಕೊನೆ ಬರ್ತಾ 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 ಅವರಲ್ಲಿ ಮನಸ್ಸು ಪರಿವರ್ತನೆ ಆಗ್ತಾ ಬಂದಿರ್ತದೆ. ಪರಿವರ್ತನೆ ಆಗ್ತಾ ಆಗ್ತಾ ಸಾತ್ವಿಕ ಗುಣ ಜಾಗೃತವಾಗ್ಲಿಕ್ಕೆ ಶುರುವಾಗ್ತದೆ. ಸಾತ್ವಿಕ ಗುಣದಲ್ಲಿ ಮನಸ್ಸು ಶುದ್ಧವಾಗ್ತದೆ, ಒಳ್ಳೆಯದಾಗಿ ಬದಲಾಗ್ತಾ ಬರ್ತದೆ. ಯಾವುದೇ ತಪ್ಪುಗಳನ್ನ ಮಾಡೋದಿಲ್ಲ, ಯಾವುದೇ ಪಾಪಗಳನ್ನ ಮಾಡೋದಿಲ್ಲ. ಮಾಡಿದ್ರು ಸಣ್ಣ ಪುಟ್ಟ ಅಲ್ಪ ಸ್ವಲ್ಪ, ಸಾಧ್ಯವಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ, ಲೋಕ ಕಲ್ಯಾಣಕರವಾದ ಕೆಲಸಗಳನ್ನು ಮಾಡ್ತಾರೆ, ಪುಣ್ಯಕರ್ಮಗಳನ್ನು ಮಾಡ್ತಾರೆ. ಆದ್ರೆ ದೋಷ ಏನು ಅಂದ್ರೆ ಸಕಾಮ ಕರ್ಮವನ್ನು ಮಾಡ್ತಾರೆ. ಸಕಾಮ ಕರ್ಮವನ್ನು ಮಾಡ್ತಾರೆ ಅಂದ್ರೆ ಸಂಕಲ್ಪ ಸಹಿತವಾದ ಕರ್ಮಗಳನ್ನು ಮಾಡ್ತಾರೆ. ನಮಗೆ ಒಳ್ಳೇದಾಗ್ತದೆ, ಪುಣ್ಯ ಬರ್ತದೆ, ಸ್ವರ್ಗ ಸಿಗ್ತದೆ, ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಹೇಳಿ, ಒಳ್ಳೇದು 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 ಅಂತ ಹೇಳಿ ಸಕಾಮ ಕರ್ಮಗಳನ್ನೇ ಮಾಡ್ತಾ ಇರ್ತಾರೆ. ಕಾಮ ಕರ್ಮಗಳನ್ನೇ ಮಾಡ್ತಾ ಕೊನೆಗೆ ಏನಾಗ್ತದೆ, ಆದ್ರೆ ಗುಣ ಪರಿವರ್ತನೆ ಆಗ್ತದೆ. ನಿಧಾನವಾಗಿ ಮನಸ್ಸು ಭಗವಂತನ ಕಡೆಗೆ ಹೋಗ್ಲಿಕ್ಕೆ ಶುರುವಾಗ್ತದೆ. ಇವ್ರು ಒಳ್ಳೆ ಕೆಲಸ ಮಾಡಿ ಏನ್ ಮಾಡ್ತಾರೆ, ಸ್ವರ್ಲೋಕಕ್ಕೆ ಹೋಗಿ ಸೇರ್ಕೊಳ್ತಾರೆ, ಸ್ವರ್ಗಲೋಕಕ್ಕೆ ಹೋಗ್ತಾರೆ, ಅಲ್ಲಿ ಭೋಗವನ್ನ ಅನುಭವಿಸ್ತಾರೆ, ಮತ್ತೆ ಭೂಮಿಗೆ ಬರ್ತಾರೆ, ಇಲ್ಲಿ ಮತ್ತೆ ಪುಣ್ಯವನ್ನು ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ, ಲೋಕ ಕಲ್ಯಾಣದ ಕೆಲಸ ಮಾಡ್ತಾರೆ, ಮತ್ತೆ ಸ್ವರ್ಗ ಲೋಕಕ್ಕೆ ಹೋಗ್ತಾರೆ. ಹೀಗೆ ಸುಮಾರು ಒಂದು 40 ರಿಂದ 50 ಜನ್ಮಗಳು ಏನಾಗ್ತದೆ, ಭಗವಂತನ ಆರಾಧನೆ ಮಾಡ್ತಾರೆ. ಸಕಾಮ ಅಂದ್ರೆ ಆ ಏನೋ ಸಕಾರ ರೂಪವನ್ನ, ಭಗವಂತನ ಸಕಾರ ರೂಪವನ್ನ ಆರಾಧನೆ ಮಾಡ್ತಾರೆ. ಅಂದ್ರೆ ವಿಗ್ರಹ ಆರಾಧನೆ, ಮಂತ್ರ ಸ್ತೋತ್ರ ಪೂಜೆ ಪುನಸ್ಕಾರ ಇದರಲ್ಲೇ ಇರ್ತಾರೆ. ಅಂದ್ರೆ ತನ್ನ ಒಳಗಿರುವ ಆತ್ಮಾರಾಮ ಆತ್ಮಾರಾಮನನ್ನ ಗುರುತಿಸುವುದೇ ಇಲ್ಲ. ಮತ್ತೆ ಹೊರಗಿರುವ ದೇವರನ್ನ ಭ್ರಮೆಯಿಂದ ಪೂಜಿಸ್ತಾ ಇರ್ತಾರೆ. ಪೂಜಿಸಿ ಏನ್ ಮಾಡ್ತಾರೆ, ಹೋಗಿ ಮತ್ತೆ ಜನ್ಮ ತಗೊಂಡು ಬರ್ತಾರೆ. ಆವಾಗ ಸುಮಾರು
ಒಂದು 350ರಿಂದ 400 ಹತ್ತತ್ರ. 350 ಮಿನಿಮಮ್ ಆಗಿರ್ತವೆ, ಮ್ಯಾಕ್ಸಿಮಮ್ ಒಂದು 400. ಅವರವರಿಗೆ ಬಿಟ್ಟಿದ್ದದು, ಎಲ್ಲರಿಗೂ ಅಷ್ಟೇ ಇರ್ತವೆ ಅಂತ ಹೇಳಕ್ಕಾಗಲ್ಲ. ಕೆಲವರಿಗೆ 10 5 ಹೆಚ್ಚು ಕಡಿಮೆ ಇರಬಹುದು. ಆದ್ರೆ ಒಂದು ಅಂದಾಜು, ಅವರವರು ಹೇಗೆ ಸಾಧನೆ ಮಾಡಿದ್ರು ಅನ್ನುವ ಅಂದಾಜು. ಅದಕ್ಕೆ ಭಗವಂತ ಹೇಳ್ತಾನೆ ಗೀತೆಯಲ್ಲಿ, ತೇ ತಂ ಭುಕ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕ ವಿಶಂತಿ ಏವಂ ತೈ ಧರ್ಮಮನೋ ಪ್ರಪನ್ನ ಗತಾಗತಂ ಕಾಮ ಕಾಮ ಲಭಂತೆ. ಅಂದ್ರೆ ಇವರು ಏನ್ ಮಾಡ್ತಾರೆ, ಸಾತ್ವಿಕರು, ಸಾತ್ವಿಕ ಸ್ವಭಾವದವರು ಮಾಡಿಕೊಂಡ ಪುಣ್ಯಕ್ಕೆ ತಕ್ಕಂತೆ ವಿಶಾಲವಾಗಿದೆ ಸ್ವರ್ಗಲೋಕ. ಅಲ್ಲಿ ಕೇಳಿದ ಭೋಗ ಭಾಗ್ಯಗಳು ಸಿಗ್ತಾವಂತೆ, ಏನು ಬೇಕೋ ಅಲ್ಲಿ ಸಿಗ್ತದೆ. ಅಲ್ಲಿ ಇಲ್ಲದ ವಸ್ತು ಇಲ್ಲ. ದುಡ್ಡು ಬೇಕಾ, ಹಣ ಬೇಕಾ, ಆಸ್ತಿ ಬೇಕಾ, ನಿಮಗೆ ಎಷ್ಟು ಭೋಗ ಬೇಕು, ಹೆಣ್ಣು ಬೇಕಾ, ಎಂತಹದ್ದು ಬೇಕು, ಎಲ್ಲ ಸಿಗ್ತದೆ ಅಲ್ಲಿ. ಇಲ್ಲ ಅನ್ನೋದೇ ಇಲ್ಲ, ಬರೀ ಸುಖ 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 ಸುಖ. ಅಷ್ಟು ಭೋಗ ಭಾಗ್ಯಗಳಿರ್ತದೆ ಸ್ವರ್ಗಲೋಕದಲ್ಲಿ. ಆದ್ರೆ ಏನು ಪ್ರಯೋಜನ? ಆದರೂ ಶಾಶ್ವತವಾದದ್ದ? ಶಾಶ್ವತವಾದದ್ದಲ್ಲ. ಅದಕ್ಕೆ ಹೇಳ್ತಾ ಇದ್ದೇನೆ, ಈ 3 ಗುಣಗಳನ್ನು ಇರುವವರು ಸಂಸಾರ ಚಕ್ರದಲ್ಲಿ ತಿರುಗ್ತಾನೇ ಇರ್ತಾರೆ. ಇದನ್ನಾಧರಿಸಿ ಪುಣ್ಯ ಕಾರ್ಯಗಳನ್ನ ಮಾಡುವವರಿಗೂ ಸಹ ಜನಲೋಕವನ್ನ ದಾಟುವ ಅರ್ಹತೆ ಬರುವುದಿಲ್ಲ. ಅದಕ್ಕೆ ಭಗವಂತ ಹೇಳಿದ, ಈ 3 ಗುಣಗಳನ್ನ ದಾಟುವವರಾಗಬೇಕು. ಸ್ವರ್ಗವನ್ನ, ಸ್ವರ್ಗದ ಆಸೆಯು ಕೂಡ ಇಟ್ಕೊಳ್ಬಾರದು. ಹಾಗಾಗಿ ಪಂಡಿತೋತ್ತಮರು, ವೇದ ಶಾಸ್ತ್ರ ಪುರಾಣಗಳನ್ನ ಓದಿದಂತಹ ಪಂಡಿತರು, ಪಾಂಡಿತ್ಯವನ್ನು ಪಡೆದವರು ಏನ್ ಹೇಳ್ತಾರೆ? ಪುಣ್ಯ ಕಾರ್ಯಗಳನ್ನು ಮಾಡಿ, ದಾನ ಧರ್ಮಗಳನ್ನು ಮಾಡಿ ಮೋಕ್ಷವನ್ನ ಹೊಂದುತ್ತೀರಿ. ವಾಸ್ತವವಾಗಿ ಅವರಿನ್ನು ಜನಲೋಕವನ್ನೇ ದಾಟೋಲ್ಲ. ಮೋಕ್ಷ ಪಡೆಯೋದೆಲ್ಲಿಂದ? ಅವರು ಜನಲೋಕವನ್ನೇ ದಾಟಿರೋಲ್ಲ. ಮೋಕ್ಷ ಸುಮ್ಮನೆ ಅಷ್ಟು ಸುಲಭದ ಮಾತಲ್ಲ. ಮೋಕ್ಷ ಅಂತ 2 ಪದದಲ್ಲಿ ಹೇಳುವ ಪದದಷ್ಟು ಸುಲಭ ಇಲ್ಲ ಮೋಕ್ಷ ಅನ್ನೋದು. ಅವ್ರು ಏನ್ ಮಾಡಿರ್ತಾರೆ, ಇನ್ನೂ ಜನರ ಲೋಕವನ್ನೇ ದಾಟಿರೋಲ್ಲ. ನೀವು ವ್ರತ ಮಾಡಿ, ಜಪ ಮಾಡಿ, ತಪ ಮಾಡಿ, ದಾನ ಧರ್ಮ ಮಾಡಿ ಅಂತ ಹೇಳಿ ನಿಮಗೆ ಮೋಕ್ಷ ಸಿಗ್ತದೆ. ಎಲ್ಲದಕ್ಕೂ ಮೋಕ್ಷ, ಎತ್ತಿದ ಬಾಯಿಗೆ ಮೋಕ್ಷ ಅಂದ್ಬಿಡ್ತಾರೆ. ಧರ್ಮ ಅರ್ಥ ಕರ್ಮ ಮೋಕ್ಷ ಅಂತ ಹೇಳಿ ಸಂಕಲ್ಪ. ನೀವು ಸತ್ಯನಾರಾಯಣ ಪೂಜೆ ಮಾಡಿದ್ರು ಅದರಲ್ಲಿ ಮೋಕ್ಷ ಬರ್ತದೆ. ನೀವು ಇನ್ನೊಂದು ವ್ರತ ಮಾಡಿದ್ರು ಅದರ ಸಂಕಲ್ಪದಲ್ಲಿ ಮೋಕ್ಷ ಹೇಳ್ತಾರೆ. ಎಲ್ಲದರಲ್ಲೂ ಮೋಕ್ಷ ಮೋಕ್ಷ ಮೋಕ್ಷ. ಆದರೆ ಮೋಕ್ಷ ಸಿಗ್ತದಾ? ಸಿಗ್ತದಾ? ಜನರ ಲೋಕವನ್ನೇ ದಾಟೋಲ್ಲ, ಸ್ವರ್ಗ ಲೋಕವನ್ನೇ ದಾಟಿ ಹೋಗಲ್ಲ ಅವರು. ಇನ್ನು ಮೋಕ್ಷದ ಬಾಗಿಲು ಎಲ್ಲಿ ತಟ್ತಾರೆ? ಹಾಗಾಗಿ ಸಕಾಮ ಕರ್ಮವನ್ನು ಮಾಡಬಾರದು. ಇದರಿಂದ ನಮಗೇನು ತಿಳಿತದೆ? ಏನು ತಿಳಿತದೆ? ಯಾರು ಎಲ್ಲಿಯವರೆಗೆ ನಾನು ದೇಹ, ನಾನು ಆತ್ಮ ಅಲ್ಲ ಅನ್ನುವ ಸ್ಥಿತಿಯಲ್ಲಿ ಇರ್ತಾರೆ, ಅವರು ಜನರ ಲೋಕವನ್ನು ದಾಟುವುದಿಲ್ಲ. ಯಾರು ಸಕಾಮವನ್ನ ಮಾಡ್ತಾ ಇರ್ತಾರೆ, ನಿಷ್ಕಾಮವನ್ನ ಮಾಡುವವರೆಗೂ ಅವರು ಜನರ ಲೋಕವನ್ನ ದಾಟುವುದಿಲ್ಲ. ಯಾರೋ ಭಗವಂತನ ನಿರಾಕಾರ ರೂಪವನ್ನ ಆರಾಧನೆ ಮಾಡ್ತಾರೆ, ಅಲ್ಲಿಯವರೆಗೂ ಅವರು ಜನರ ಲೋಕವನ್ನ ದಾಟುವುದಿಲ್ಲ. ಹಾಗಾಗಿ ಮಧ್ಯಕ್ಕೆ ಹೋಗಿ ಸಿಕ್ಕೊಳ್ತಾರೆ. ಅಲ್ಲಿ ಹೋಗ್ತಾರೆ ಮತ್ತೆ ವಾಪಸ್. ಯಾಕೆ? ನಿನಗಿನ್ನೂ ಅರ್ಹತೆ ಬಂದಿಲ್ಲ, ನೀನಿನ್ನೂ ಚೈಲ್ಡ್ ಇದ್ದೀಯಾ, ಮತ್ತೆ ಹೋಗು. ನೀನಿನ್ನು ಚೈಲ್ಡ್ ಇದ್ದೀಯಾ, ಮತ್ತೆ ಹೋಗು ಅಂತ ವಾಪಸ್ 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 ಕಳಿಸ್ತಾರೆ. ಆದ್ರೆ ನಾವು ಇಲ್ಲಿ ಬಂದು ಹಾರಾಡ್ತೀವಿ, ನನ್ನದು ಧರ್ಮ, ನನ್ನದು ಜಾತಿ, ನನ್ನದು ಲಿಂಗ, ನನ್ನದು ದೇವರು, ನಮ್ಮದು ಅಂತ ಹೇಳಿ ಹಾರಾಡ್ತೀವಿ. ಅಲ್ಲಿ ಮೇಲ್ ಹೋದಾಗ ಅರ್ಹತೆಯನ್ನು ನೋಡ್ತಾರೆ. ಯಾವ ಧರ್ಮದಿಂದ ಬಂದೆ ನೀನು, ಯಾವ ಜಾತಿಗಾಗಿ ಹೋರಾಟ ಮಾಡಿದೆ, ಯಾವ ಧರ್ಮಕ್ಕಾಗಿ ಹೋರಾಟ ಮಾಡಿದೆ, ಯಾವ ಸಂಘಟನೆ ನಿಂದು, ಯಾವ್ದನ್ನು ಕೇಳ್ತಾರ? ಯಾವುದನ್ನು ಕೇಳಲ್ಲ. ಏನ್ ಕೇಳ್ತಾರೆ? ಏನ್ ಮಾಡಿದೆಪ್ಪ? ಸಕಾಮರು ಮಾಡಿದ್ಯೋ, ಮುಕ್ತಿ ಕರ್ಮಗಳನ್ನ ಮಾಡಿದ್ಯಾ, ಏನ್ ಮಾಡಿದೆ ಅಂತ ಹೇಳಿ ಏನ್ ಮಾಡ್ತಾರೆ? ಬೆಂಡೆತ್ತಾರೆ. ಹಾಗಾಗಿ ಭೂಮಿಯ ಮೇಲೆ ಶಾಶ್ವತವಾಗಿ ಇರುವುದಿಲ್ಲ ನಾವು. ಶಾಶ್ವತವಾಗಿರ್ತೀವಾ? ಇಲ್ಲ. ಕೆಲವು ದಿನಗಳಿಗೆ ಭೂಮಿ ಮೇಲೆ ಶರೀರವನ್ನ ಬಿಟ್ಟು ಹೋಗಿಬಿಡ್ತೀವಿ. ಅವನು ಸ್ತ್ರೀಯಾದರೂ ಅಷ್ಟೇ, ಪುರುಷನಾದರೂ ಅಷ್ಟೇ, ಮಾಡಿದ ಕರ್ಮಗಳಿಗೆ ತಕ್ಕ ಹಾಗೆ ಲೋಕಗಳಿಗೆ ಹೋಗ್ತಾರೆ. ಬಹಳಷ್ಟು ಪುಣ್ಯಕಾರ್ಯಗಳನ್ನು ಮಾಡಿದರೆ ಶ್ರೇಷ್ಠ ಲೋಕಕ್ಕೆ ಹೊರಟು ಅಂತ ಅಂದ್ಕೊಳ್ತಾರೆ. ಬಹಳ ಪುಣ್ಯಕಾರ್ಯ, ಎಂತ ಪುಣ್ಯಾತ್ಮರಪ್ಪ, ರಾತ್ರಿ ಹೋಗುವಾಗ ರಾಮ 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 ಅಂತ ಪ್ರಾಣ ಬಿಟ್ರು. ಎಲ್ಲಿ ಹೋದ್ರು ಅವರು? ಸ್ವರ್ಗ ಲೋಕಕ್ಕೆ ಹೋದ್ರು. ಜಾಸ್ತಿ ಅಂದ್ರೆ ಎಲ್ಲಿ ಹೋದ್ರು? ಸ್ವರ್ಗ ಲೋಕಕ್ಕೆ ಹೋದ್ರು. ಮೋಕ್ಷಕ್ಕೆ ಹೋದ್ರಾ? ಹೋಗ್ಲಿಲ್ಲ. ಮೋಕ್ಷಕ್ಕೆ ಹೋಗ್ಲಿಲ್ಲ ಅಂದ್ರೆ ಜನರ ಲೋಕವನ್ನು ಕೂಡ ಅವರು ದಾಟ್ಲಿಲ್ಲ. ಶ್ರೇಷ್ಠ ಲೋಕಕ್ಕೆ ಹೋದ್ರು ಅಂತ ನಾವು ಅನ್ಕೊಂಡಿರ್ತೇವೆ. ಆದ್ರೆ ಎಲ್ಲಿ ಹೋದ್ರು? ಸುವರ್ ಲೋಕಕ್ಕೆ ಹೋದ್ರು. ನಂತರ ಅಲ್ಲಿ ಭೋಗ ಭಾಗ್ಯಗಳನ್ನ ಅನುಭವಿಸಿ ಕಾರಣ ಲೋಕಕ್ಕೆ ಹೋಗಿ, ಜನರ ಲೋಕಕ್ಕೆ ಹೋಗಿ ಕೌನ್ಸೆಲಿಂಗ್ ಗಳನ್ನ ಮಾಡಿ ಮತ್ತೆ ಜನ್ಮ ತಗೊಂಡು ಬರ್ತಾರೆ. ಹೀಗೆ ನಡೀತಾನೇ ಇರ್ತದೆ. ಹಾಗಾಗಿ ನಾವು
ಊರ್ಧ್ವ ಲೋಕಗಳಿಗೆ ಸೇರಬೇಕು ಅಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಶ್ರೇಷ್ಠತೆಯನ್ನ ಸಂಪಾದನೆ ಮಾಡಬೇಕು. ಶ್ರೇಷ್ಠತೆಯನ್ನ ಸಂಪಾದನೆ ಮಾಡಬೇಕು. ಆಗ ಆ ಕೌನ್ಸಿಲಿಂಗ್ ಮಾಡ್ತಾರಲ್ವಾ ಮಾಸ್ಟರ್ಸ್, ಅವರೆಲ್ಲ ಅವರಿಗೆ ಬೋಧನೆಗಳನ್ನು ಮಾಡ್ತಾರೆ. ನೀವೇನ್ ಮಾಡ್ಬೇಕು ಅಲ್ಲಿ ಹೋಗಿ ಅಂತ ಹೇಳಿ. ಹಾಗಾಗಿ ನಾವೇನ್ ಮಾಡ್ಬೇಕು? ನಾನು ಆತ್ಮ ಎನ್ನುವ ಅರಿವು ಇರಬೇಕು. ಈ ತಿಳುವಳಿಕೆ ಇಲ್ಲದಿದ್ರೆ ನೀನು ಎಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಜನರ ಲೋಕವನ್ನ ದಾಟಲಿಕ್ಕೆ ಸಾಧ್ಯವೇ ಇಲ್ಲ. ಎಂತಹ ಪುಣ್ಯ ಕರ್ಮಗಳನ್ನು ಮಾಡಿದರೂ ಜನರ ಲೋಕವನ್ನ ದಾಟಲಿಕ್ಕೆ ಸಾಧ್ಯವಿಲ್ಲ. ಎಲ್ಲಿಯವರೆಗೆ ನಾನು ಆತ್ಮ, ಆತ್ಮವೇ ಪರಬ್ರಹ್ಮ ಅನ್ನುವ ಅರಿವು ಸಂಪೂರ್ಣ ಜಾಗೃತ ಆಗುವವರೆಗೂ ಜನರ ಲೋಕವನ್ನ ದಾಟುವುದಕ್ಕೆ ಸಾಧ್ಯವೇ ಇಲ್ಲ. ಭೂಮಿಯ ಮೇಲೆ ಬಹಳಷ್ಟು ಜನ ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡಿ ನಾನು ಬಹಳ ಸಂಪಾದನೆ ಮಾಡಿದ್ದೇನೆ ಅಂತ ಅನ್ಕೊಂಡಿರ್ತಾರೆ. ಕೋಟಿಗಟ್ಟಲೆ ಸಂಪಾದನೆ ಮಾಡಿದರೂ ಅವೆಲ್ಲವೂ ಕೇವಲ ಸಂಪಾದನೆ ಎಲ್ಲಿಗೆ ಸೀಮಿತ? ಭೂಮಿಗೆ ಮಾತ್ರ ಸೀಮಿತವಾದದ್ದು. ಶರೀರ ಬಿಟ್ಟ ಮೇಲೆ ಎಲ್ಲಿ ಹೋಗ್ತಾರೆ? ಲೋಕಕ್ಕೆ ಹೋಗ್ತಾರೆ. ಯಾಕೆಂದ್ರೆ ಆ ಕೋಟಿಗಟ್ಟಲೆ ಸಂಪಾದನೆ ಸುಮ್ಮನೆ ಮಾಡಿರ್ತಾರಾ? ಎಷ್ಟು ತಲೆ ಹೊಡೆದಿರ್ತಾರೆ, ಎಷ್ಟು ಪಾಪ ಮಾಡಿರ್ತಾರೆ, ಅದನ್ನೆಲ್ಲ ಅನುಭವಿಸ್ಬೇಕಲ್ವಾ? ಆ ಲೋಕವು ಕೂಡ ಅವರಿಗೆ ಸಿಗೋದಿಲ್ಲ ಅಲ್ವಾ? ಇನ್ನು ಕೆಲವರು ನಾನು CM ಆಗ್ಬೇಕು ಅಂತ ಹೇಳಿ ಇಡೀ ಜೀವನ ಪರ್ಯಂತ ಹೋರಾಟ ಮಾಡ್ತಾರೆ. ನಾನು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅಂತ ಇಡೀ ಜೀವನ ಪರ್ಯಂತ ಹೋರಾಟ ಮಾಡಿ ಎಷ್ಟೋ ಜನರನ್ನ ತುಳಿದು ದುಡ್ಡು ಮಾಡಿ ಆ ದುಡ್ಡಿನಿಂದ ಕೊಂಡುಕೊಂಡು ಅಧಿಕಾರ ಮಾಡಿ ಅದು ಮಾಡಿ ಇದು ಮಾಡಿ ಇಡೀ ದೇಶವನ್ನೇ ರಾಜ್ಯವನ್ನೇ ಕೊಳ್ಳೆ ಹೊಡೆದು ಆಳ್ವಿಕೆ ಮಾಡಿ ಅಹಂಕಾರದಿಂದ ಅಧಿಕಾರ ಸಿಕ್ಕಾಗ ಮಾಡಬಾರದ ಗರ್ವಪಟ್ಟು ಮಾಡಬಾರದ ಕೆಲಸಗಳನ್ನು ಮಾಡ್ತಾರೆ, ತಪ್ಪುಗಳನ್ನು ಮಾಡ್ತಾರೆ, ಪಾಪಗಳನ್ನು ಮಾಡಿ ಎಲ್ಲಿ ಹೋಗ್ತಾರೆ? ಅವರಿಗೆ ಮೇಲಿನ ಲೋಕ ಹೋಗೋದಿರ್ಲಿ, ಲೋಕ ಅಲ್ಲ, ಲೋಕಕ್ಕೆ ಹೋಗುವ ಅರ್ಹತೆಯನ್ನು ಕೂಡ ಪಡೆದುಕೊಳ್ಳುವುದಿಲ್ಲ. ಎಲ್ಲಿ ಹೋಗ್ತಾರೆ? ಒಂದು ಹಿಂದಿನ ಜನ್ಮದಲ್ಲಿ ಲೋಕಕ್ಕೆ ಹೋಗಿ ಪುಣ್ಯ ಮಾಡಿದ್ರೆ ಆ ಪುಣ್ಯದ ಫಲವಾಗಿ ಏನೋ ಒಂಚೂರು ಅಧಿಕಾರ ಬಂದಿರ್ತದೆ. ಈ ಜನ್ಮದಲ್ಲಿ ಏನಾಗ್ತಾನೆ? ಲೋಕಕ್ಕೆ ಹೋಗ್ತಾ ಅವನು. ಈ ಸಾರಿ ಲೋಕಕ್ಕೆ ಹೋಗುವ ಅರ್ಹತೆಯನ್ನು ಕೂಡ ಪಡ್ಕೊಳ್ಳಿಲ್ಲ. ಅವರು ಲೋಕದಲ್ಲಿ ಇದ್ದು ಪುನಃ ಭೂಮಿಯ ಮೇಲೆ ಬರ್ತಾರೆ. ಅದಕ್ಕಿಂತ ಮುಂಚೆ CM ಆದ್ರು. ಈಗ ಮಾಡಿದ ಎಲ್ಲಾ ಪಾಪಗಳಿಗೆ ತಕ್ಕ ಜನ್ಮವನ್ನ ತೆಗೆದುಕೊಂಡು ಬರ್ತಾನೆ. ಹೇಗೆ ಬರ್ತಾನೆ? ಒಬ್ಬ ಬಡವನಾಗಿ ಬರ್ತಾನೆ, ಇಲ್ಲ ನಿರ್ಗತಿಕನಾಗು, ಇಲ್ದಿದ್ರೆ ಯಾವ ಕಷ್ಟಗಳನ್ನ ಇತರರಿಗೆ ನೀಡಿದ್ದಾನೋ ತಾನು CM ಆದಾಗ, PM ಆದಾಗ, ಅಥವಾ ಇನ್ನೇನೋ ಅಧಿಕಾರಿಯಾಗಿದ್ದಾಗ, MLA ಆದಾಗೋ, ಮಿನಿಸ್ಟರ್ ಆದಾಗ್ಲೋ, IAS ಆದಾಗ್ಲೋ, IPS ಆದಾಗ್ಲೋ, ಯಾರ್ಯಾರನ್ನೆಲ್ಲ ಹೆಂಗೆಲ್ಲ ಕೊಳ್ಳೆ ಹೊಡೆದಿದ್ನಲ್ವಾ, ಅದನ್ನೆಲ್ಲ ಅನುಭವಿಸ್ಬೇಕಲ್ವಾ? ಈಗ ಬರ್ತಾನೆ ಹೀಗೆ ನಿರ್ಗತಿಕನಾಗಿ ಬಡವನಾಗಿ ತಿನ್ಲಿಕ್ಕೆ ಗತಿ ಇಲ್ಲದೆ ಉಣ್ಲಿಕ್ಕೆ ಗತಿ ಇಲ್ಲದೆ ಇರೋದಕ್ಕೆ ಮನೆ ಇಲ್ಲದೆ ಎಂತಹ ಜನ್ಮ, ನಿಕೃಷ್ಟವಾದ ಜನ್ಮ ತಗೊಂಡು ಬರ್ತಾನೆ. ಯಾಕೆ? ಅನುಭವಿಸ್ಬೇಕಲ್ವಾ? ಅನಿವಾರ್ಯ ಅದು. ಕಷ್ಟಗಳನ್ನೆಲ್ಲ ಅನುಭವಿಸ್ಬೇಕಾಗಿ ಬರ್ತದೆ, ಜನ್ಮಗಳನ್ನು ತೆಗೆದುಕೊಳ್ಳಬೇಕಾಗಿ ಬರ್ತದೆ. ಅಂತಹ ಶ್ರೇಷ್ಠ ವ್ಯಕ್ತಿ ಹಿಂದಿನ ಜನ್ಮದಲ್ಲಿ ಅಷ್ಟು ದೊಡ್ಡ ವ್ಯಕ್ತಿ. ಹಾಗಾಗಿ ಬಹಳಷ್ಟು ಜನ ಏನೆಂದ್ಕೊಳ್ತಾರೆ ಅಂದ್ರೆ, ಇಷ್ಟು ದೊಡ್ಡ ಸ್ಥಾನಮಾನವನ್ನು ಸಂಪಾದಿಸಿಕೊಂಡು ಇನ್ನು ನಾನು ಭೂಮಿಯ ಮೇಲೆ ಮಾಡಬೇಕಾದದ್ದು ಏನಿದೆ? ಏನಿದೆ? ನಾನು CM ಆಗ್ಬಿಟ್ಟೆ, ಸಾಕ, ನನ್ನ ಜನ್ಮ ಸಾರ್ಥಕ ಆಯ್ತು. ಅಲ್ವಾ? ಮುಗಿತಾ ಅಲ್ಲಿಗೆ? ಮುಗಿತಾ? ತಾತ್ಕಾಲಿಕವಾದದ್ದು, ತಾತ್ಕಾಲಿಕವಾದದ್ದು. ಅದಕ್ಕೆ ಏನ್ ಮಾಡ್ತಾರೆ ಯೋಗಿಗಳು, ಸಿದ್ಧ ಪುರುಷರು, ಜ್ಞಾನಿಗಳು ನೋಡಿ ನಗ್ತಾರೆ. ಅಯ್ಯೋ ಮೂರ್ಖರ, ನಿಮ್ಗೆ ಏನು ಗೊತ್ತಿದೆ ಅದರ ಬಣ್ಣ? ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅದರ ಬಣ್ಣ ಅಂತ ಹೇಳಿ ಏನ್ ಮಾಡ್ತಾರೆ, ನೀವು ಅವರಿಗೆ ಪಟ್ಟ ತೋರಿಸಿದರು ಹೋಗ್ತಾರ ಕೂರ್ಲಿಕ್ಕೆ? ಬೇಡ. ನಮಗೆ ಇಲ್ಲಿ ಎಲ್ಲ ಬೇಕಾಗಿರೋದು ಪಟ್ಟ, ಮತ್ತೆ ಮೇಲೆ ಮೇಲೆ ಬೇಕಾಗಿದೆ ನಮಗೆ ಅರ್ಹತೆ. ಯಾವ ಲೋಕಗಳನ್ನ? ತಪೋ ಲೋಕದಲ್ಲಿ, ಸತ್ಯಲೋಕದಲ್ಲಿ. ನಾವು ಜನರ ಲೋಕವನ್ನು ದಾಟ್ಲಿಕ್ಕೆ ಬಂದವರು. ದಾಟಿ ಮಹರ್ಲೋಕಕ್ಕೆ ಹೋಗ್ಬೇಕು. ಮಹರ್ಲೋಕಕ್ಕಿಂತಲೂ ಯಾವ ಲೋಕ? ತಪೋಲೋಕಕ್ಕೆ ಹೋಗ್ಬೇಕು, ಇಲ್ಲ ಸತ್ಯಲೋಕವನ್ನು ಸೇರ್ಕೊಳ್ಬೇಕು ಅಂತ ಹೇಳಿ ಇಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದು ಶಾಶ್ವತವಾದದ್ದು ಅಲ್ವಾ? ನಾನು ಮಾಡಬೇಕಾಗಿರೋದು ಏನಿದೆ? ಬೆಂಗಳೂರಲ್ಲಿ ಎಷ್ಟು ಸೈಟ್ ಇದಾವೆ? ನಂದು 10 ಬಿಲ್ಡಿಂಗ್ ಇದಾವೆ, 20 ಬಿಲ್ಡಿಂಗ್ ಇದಾವೆ. ಅಪಾರ್ಟ್ಮೆಂಟ್ ಕಟ್ಸಿದೀವಿ ನಾವು. ಪ್ಯಾಲೇಸ್ ಇದೆ ನಮ್ಮದು. ಇಷ್ಟು ದೊಡ್ಡ ಮನೆ ಕಟ್ಟಿ ಎಷ್ಟು ಜನ ನಮಗೆ ಫಾಲೋವರ್ಸ್ ಎಷ್ಟು ಜನ ಇದ್ದಾರೆ. ನಾವು ಹೊರಗೆ ಹೊಂಟ್ರೆ ಸಾಕು, ನಾವು ನಾವು ಏನು ಸೆಲೆಬ್ರಿಟಿ ನಾವು ಅಂತ ಹೇಳಿ ಜನ್ಮವನ್ನ ಸಾರ್ಥಕ ಅಂತ ಹೇಳಿ ಫೀಲ್ ಮಾಡುವವರಿದ್ದಾರೆ. ಆದರೆ ಎಲ್ಲರೂ ಎಲ್ಲಿ ಯಾವ ಸ್ಥಿತಿಯಲ್ಲಿ ಇರ್ತಾರೆ? ರಜೋಗುಣ, ತಾಮಸ ಗುಣದ ಸ್ಥಿತಿಯಲ್ಲಿ ಇರ್ತಾರೆ ಅವರು. ಮೇಲೆ ಹೋಗಿ ಬೆಂಡೆತ್ತಾರೆ ಅವರಿಗೆ. ನಮ್ಮಷ್ಟು ಅದೃಷ್ಟವಂತರು ಯಾರಿದ್ದಾರೆ ಅನ್ನೋ ಹಾಗೆ ಬದುಕ್ತಾರೆ. ಆದರೆ
ನಿಮ್ಮ ಬಳಿ ಏನಿದ್ದರೂ ಇಲ್ಲದಿದ್ದರೂ, ಘನತೆ ಇದ್ದರೂ ಘನತೆ ಇಲ್ಲದಿದ್ದರೂ, ಒಳ್ಳೆಯ ಉದ್ಯೋಗ ಇಲ್ಲದೇ ಇದ್ದರೂ ನೀವು ಧ್ಯಾನ ಮಾಡಿ, ಜ್ಞಾನವನ್ನ ಸಂಪಾದನೆ ಮಾಡಿ, ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದಿ. ಆಧ್ಯಾತ್ಮಿಕ ಪುಸ್ತಕಗಳೇ ನಿಮ್ಮ ನಿಜವಾದ ಸಂಪತ್ತು, ಆಸ್ತಿ. ನಿಜವಾದ ಸಂಪತ್ತು, ಆಸ್ತಿ ಅದು. ಜ್ಞಾನವನ್ನ ಸಂಪಾದಿಸಿಕೊಂಡು ನೀವು ಯಾವ ಕೆಲಸಗಳನ್ನ ಮಾಡಬಾರದು ಅಂತ ತಿಳಿದುಕೊಂಡು, ಅಂದ್ರೆ ಯಾವ ಮು- ಏನು ಸಕಾಮವನ್ನು ಮಾಡದೆ, ಪಾಪಕರ್ಮಗಳನ್ನು ಮಾಡದೆ ಯಾವ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು, ಮಾಡಬೇಕಾದ ಕೆಲಸಗಳನ್ನ ಮಾಡ್ತಾ, ಮಾಡಬಾರದ ಕೆಲಸಗಳನ್ನ ಮಾಡದ ರೀತಿ, ಅದೇ ಯಾವ ವಿಷಯಗಳಿಗೆ ಪ್ರಾಮುಖ್ಯತೆ ಕೊಡಬೇಕು ಅದನ್ನು ತಿಳ್ಕೊಂಡು, ಯಾವ ವಿಷಯಗಳಿಗೆ ಪ್ರಾಮುಖ್ಯತೆಯನ್ನು ಕೊಡಬಾರದು ಅದನ್ನು ತಿಳ್ಕೊಂಡು ಈ ರೀತಿಯಾಗಿ ಜೀವಿಸಿದರೆ ಸುವರ್ಲೋಕವನ್ನ ಮಾತ್ರ ಅಲ್ಲ, ಜನರ ಲೋಕವನ್ನ ದಾಟ್ಲಿಕ್ಕೆ ಸಾಧ್ಯ ಇದೆ. ಉಳಿದಿದ್ದನ್ನು ನಾಳೆ ದಿವಸ ನೋಡೋಣ, ಟೈಮ್ ಆಗಿದೆ. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾವ ಪ್ರಕೃತೆ ಸ್ವಭಾವತ್ ರೋಮೇಂದ್ಯ ಸಕಲಂ ಪರಸ್ಮೈ ನಾರಾಯಣಮೂರ್ತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಯಾರಿಗಾದರೂ ಏನಾದರೂ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಹಾಗಾಗಿ ಒಂದೇ ಸಾರಿ PhD ಸಿಗೋಲ್ಲ ಯಾರಿಗೂ. ಫಸ್ಟು ಏನ್ ಮಾಡಬೇಕು, ಒಂದನೇ ಕ್ಲಾಸಿಂದ ಶುರು ಮಾಡಬೇಕು. ನೀವು SLCಯನ್ನೇ ಪಾಸ್ ಮಾಡಲಿಲ್ಲ ಅಂದ್ರೆ ಇನ್ನು ಎಲ್ಲಿಯ PhD ಅಲ್ವಾ? PhD ಅಂದ್ರೆ ಯಾವುದು? ಸತ್ಯಲೋಕ. ನೀವು PhD ಮಾಡ್ಬೇಕಂದ್ರೆ ಫಸ್ಟ್ ಇನ್ನು ಹೋಗೋದು SLCಲಿ ಫೇಲ್ ಆಗೋದು, ವಾಪಸ್ ಬರೋದು, ಹೋಗೋದು SLCಲಿ ಫೇಲ್ ಆಗೋದು, ವಾಪಸ್ ಬರೋದು, ಎಲ್ಲಿ ದಾಟೋದು ಅಲ್ವಾ? ಆದ್ರೆ ಎಲ್ಲರೂ ಭ್ರಮೆಯಲ್ಲಿ ಮುಳುಗಿದ್ದಾರೆ. ನಮಗೆ ಮೋಕ್ಷ ಸಿಕ್ಕೇ ಬಿಡ್ತದೆ, ನಮಗೆ ಮೋಕ್ಷ ಸಿಕ್ಬಿಡ್ತದೆ, ಈ ಸಾರಿ ನಾವು ಸತ್ಯಲೋಕಕ್ಕೆ ಗ್ಯಾರಂಟಿ ಹೋಗ್ತೀವಿ ಅನ್ನುವ ಭ್ರಮೆಯಲ್ಲಿ ಇರ್ತಾರೆ. ಆದರೆ ಏನ್ ಮಾಡ್ತಾರೆ? ಜನರ ಲೋಕವನ್ನು ಕೂಡ ದಾಟಿರೋಲ್ಲ, ಜನರ ಲೋಕವನ್ನು ಕೂಡ ದಾಟಿರೋಲ್ಲ. ಅದು ಹೇಗೆ ಗೊತ್ತಾಗ್ತದೆ? ಜ್ಞಾನ ಪಡೆದಾಗ ಗೊತ್ತಾಗ್ತದೆ. ನಿಜವಾದ ಸಂಪತ್ತು ಯಾವುದು? ಜ್ಞಾನ ಸಂಪತ್ತು. ನಿಜವಾದ ಧ್ಯಾನ ಯಾವುದು? ಇವತ್ತು ನೋಡಿ, 1 ಲಕ್ಷ ರೂಪಾಯಿ, 1 ಲಕ್ಷ, ಹತ್ತತ್ರ 1 ಲಕ್ಷ ರೂಪಾಯಿ ಮೌಲ್ಯದ ಪುಸ್ತಕಗಳು ಬಂದಿದ್ದಾವೆ ನಮ್ಮನೆ. ಯಾಕೆ? ಜ್ಞಾನ ಹಂಚಬೇಕು. ಪ್ರತಿಯೊಬ್ಬರಲ್ಲೂ ಆ ಅವೇರ್ನೆಸ್ ಅನ್ನ ಮೂಡಿಸಿ ಜ್ಞಾನ ಹಂಚಬೇಕು. ಅದೇ ಪ್ರತಿಯೊಬ್ಬರ ನಿಜವಾದ ಆಸ್ತಿ, ಸಂಪತ್ತು. ಬಂಗಾರ ಅಲ್ಲ, ಆಸ್ತಿ ಅಂತಸ್ತುಗಳಲ್ಲ, ಮನೆಯಲ್ಲ, ಸೈಟುಗಳಲ್ಲ, ಜ್ಞಾನ. ಜ್ಞಾನ ಸಂಪತ್ತು. ಇವತ್ತು ಪೂರ್ತಿ ನನಗೆ ಅದೇ ಕೆಲಸ ಆಗಿದೆ, ಜೋಡಿಸೋದೇ ಕೆಲಸ ಆಗಿದೆ. ಅಷ್ಟು ಬುಕ್ಸ್ ಬರ್ಲಿ ಅಂತ ನಾನೇ ಬೇಕು ಅಂತಾನೆ ತರಿಸಿದೆ, ಹಂಚೋಣ ಅಂತ. ಅಷ್ಟು ಜನರಿಗೆ, ಎಲ್ಲರಿಗೂ ಅವೇರ್ನೆಸ್ ಮೂಡಿಸಿ ಅದನ್ನ ತಲುಪಿಸಲೇಬೇಕು. ಯಾಕೆ? ಜ್ಞಾನದ ಮಹತ್ವ. ನಾಳೆ ಹೇಳ್ತೀನಿ ನಿಮಗೆ ಜ್ಞಾನದ ಮಹತ್ವ. ಜ್ಞಾನ ನಮ್ಮನ್ನು ಹೇಗೆ ಕರ್ಕೊಂಡು ಹೋಗ್ತದೆ? ಬರೀ ಧ್ಯಾನ ಇಲ್ಲಿ ಕರ್ಕೊಂಡು ಹೋಗ್ತದೆ, ಜ್ಞಾನ ಇಲ್ಲಿಗೆ ಕರ್ಕೊಂಡು ಹೋಗ್ತದೆ. ಅದಕ್ಕೆ ಆತ್ಮಜ್ಞಾನ ಪುಸ್ತಕಗಳು ಹೇಳ್ತಾವಂತೆ. ಏನ್ ಹೇಳ್ತವೆ? ನಿಮ್ಮ ಮನೆಯಲ್ಲಿ ನನಗೆ ಒಂಚೂರು ಜಾಗ ಕೊಡಯ್ಯ, ನಿನಗೆ ಸತ್ಯಲೋಕದಲ್ಲಿ ಜಾಗ ಕೊಡಿಸ್ತೀನಿ ನಾನು ಅಂತ. ನಿಮ್ಮ ಮನೆಯಲ್ಲಿ ನನಗೊಂದಿಷ್ಟು ಜಾಗ ಕೊಡು, ನಾವು ನಿಮಗೆ ಸತ್ಯಲೋಕದಲ್ಲಿ ಜಾಗ ಕೊಡಿಸ್ತೇನೆ ಅಂತ. ಅಲ್ವಾ? ಯಾರಾದ್ರೂ ಹೇಳ್ತಾರ? ಆ ಪುಸ್ತಕಗಳು ಹೇಳಿಸ್ತವೆ. ಅದಕ್ಕಾಗಿ ಏನ್ ಮಾಡ್ಬೇಕು? ಆ ಆತ್ಮಜ್ಞಾನವನ್ನು ಹಂಚಬೇಕು. ಅದು ಕೂಡ ಬಹಳ 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 ಮುಖ್ಯವಾಗುತ್ತೆ. ಓಕೆ ಮಾಸ್ಟರ್, ಮಾತಾಡಿ. ಶ್ವೇತಾ ಮಾಸ್ಟರ್. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್. ತುಂಬಾ ಚೆನ್ನಾಗಿತ್ತು ಸರ್. ಮರಣದ ನಂತರದ ಜೀವನ, ಅದನ್ನ ನಾವು ಮರಣಿಸುವ ಮುಂಚೆನೆ ತಿಳ್ಕೋಬೇಕಾಗತ್ತೆ. ಅಂದ್ರೆ ಆ ಲೋಕದಲ್ಲಿ ಹೋಗೋಕೆ ನಮಗ ಅರ್ಹತೆ ಬೇಕು. ಇಲ್ಲಿಂದ ನಾವು ಪ್ರಮೋಷನ್ ಪಡ್ಕೊಳ್ಳೋ ಕೆಲಸ ಮಾಡ್ಬೇಕು, ಕೃಷಿ ಮಾಡ್ಬೇಕು ಅಂದ್ರೆ ನಾನು ಇಲ್ಲೇ ಇದ್ದು ಅದನ್ನ ತಿಳ್ಕೋಬೇಕಾಗತ್ತೆ ಸರ್. ನಮ್ಮ ಭ್ರಮೆಯನ್ನ ಪ್ರತಿನಿತ್ಯವೂ ಬಿಡಿಸ್ತಾ ಇದ್ದೀರಿ ಸರ್. ಭ್ರಮೆಯನ್ನ ಬಿಟ್ಟರೇನೆ ಬ್ರಹ್ಮನನ್ನ ಹಿಡ್ಕೊಳಕ್ ಸಾಧ್ಯ. ಹಾಗಾಗಿ ಆ ಭ್ರಮೆಯನ್ನ ನಮ್ಮಿಂದ ಬಿಡಿಸ್ತಾ ಇದ್ದೀರಿ. ನಾನು ದೇಹ ಅನ್ನೋ ಭ್ರಮೆ, ನಾನು ದೇಹಕ್ಕಾಗಿ, ಪ್ರಪಂಚಕ್ಕಾಗಿ, ಅಂದ್ರೆ ನಶ್ವರವಾದದಕ್ಕಾಗಿ ಮಾಡುವಂತ ಭ್ರಮೆಯನ್ನ ಬಿಡಿಸಿ ಬ್ರಹ್ಮನನ್ನ ಹಿಡಿಸೋ ಕೆಲಸವನ್ನ ನಮ್ಗೆಲ್ಲರಿಗೂ ಮಾಡಿಸ್ತಾ ಇದ್ದೀರಿ ಸರ್. ಹಾಗೆ ಉಸಿರಿರುವ ತನಕ ತಾನೂ ತನ್ನದು ಎನ್ನುವ ಮಮಕಾರ, ಉಸಿರು ನಿಂತ ನಂತರ ಸ್ಮಶಾನವೇ ಸಂಸ್ಕಾರ. ಹಾಗಾಗಿ ಈ ಉಸಿರಿರೋ ತನಕ ಮರೆತು ಬಿಟ್ಟು ತಾನು ತನ್ನೋ ಅನ್ನೋ ಮಮಕಾರ ವ್ಯಾಮೋಹದಲ್ಲಿ ಸಿಕ್ಕಾಕೊಂಡು ನಾವು ಮುಕ್ತಿ ಕರ್ಮಗಳನ್ನ ಮಾಡ್ತಿರಲ್ಲ. ಆದ್ರೆ ಕೊನೆಗೆ
ದೇಹ ನಶ್ವರ. ಆ ಅದರಲ್ಲೇ ನಮ್ಮ ಆಸೆ ಅನ್ನೋದು ಆ ಮಣ್ಣು ಹಾಕ್ತಾರೆ, ಆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡತ್ತೆ. ಅದಕ್ಕೋಸ್ಕರ ನಾವು ಭೂಲೋಕದಲ್ಲಿ ಕಂಫರ್ಟ್ ಝೋನ್ ಅಲ್ಲಿ ಇರಕ್ ಬಂದಿಲ್ಲ ಅನ್ನೋದನ್ನ ಪ್ರತಿನಿತ್ಯ ಎಚ್ಚರ ಮಾಡಿಸ್ತಾ ಇದೀರಿ ಸರ್. ನಾನಿಲ್ಲಿ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ಎಂಜಾಯ್ ಮಾಡೋಕ್ ನಾನಿಲ್ಲಿ ಬಂದಿಲ್ಲ. ನಾನಿಲ್ಲಿ ತುಂಬಾ ಕಂಫರ್ಟ್ ಝೋನ್ ಅಲ್ಲಿ ಇರಕ್ ಬಂದಿಲ್ಲ. ನಾನಿಲ್ಲಿ ಕಷ್ಟ ಪಡೋಕ್ ಬಂದಿದ್ದೀನಿ. ಇಲ್ಲಿ ಕಷ್ಟಪಟ್ರೆ ನಾನು ಅಲ್ಲಿ ಕಂಫರ್ಟ್ ಝೋನ್ ಅಲ್ಲಿ ಇರ್ಬೋದು. ಅಂದ್ರೆ ನಾನಿರೋದು ಬಾಡಿಗೆ ಮನೆಯಲ್ಲಿ, ನಾನು ಬಂದಿರೋದು ಪರಲೋಕಕ್ಕೆ. ನನ್ನ ಮನೆಗೆ ನಾನು ಹೋಗ್ಬೇಕು. ನನ್ನ ಮನೆಗೆ ಹೋಗಿ ನಾನ್ ಸೇರ್ಕೊಂಡು ಕಂಫರ್ಟ್ ಝೋನ್ ಅಲ್ಲಿ ಹಾಯಾಗಿ ಕೂತ್ಕೊಂಡು ರೆಸ್ಟ್ ಮಾಡ್ಬೋದು. ನಾನಿಲ್ಲಿ ರೆಸ್ಟ್ ಮಾಡಕ್ ಬಂದಿಲ್ಲ, ನಾನಿಲ್ಲಿ ಕೃಷಿ ಮಾಡಕ್ ಬಂದಿದ್ದೀನಿ. ಯಾವ ರೀತಿಯಾದ ಕೃಷಿ? ಭ್ರಮೆಯನ್ನ ಬಿಟ್ಟು ಆತ್ಮನನ್ನ ಹಿಡ್ಕೊಂಡು, ಸತ್ಯವನ್ನ ಹಿಡ್ಕೊಂಡು, ಸತ್ಯಕ್ಕೆ ಪರವಾದ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಂಗತಿ ಮಾಡ್ಕೊಂಡು ಮಾಧವ ಸೇವೆ ಅದನ್ನ ಮಾಡ್ಕೊಂಡು ಹೋಗಿ ನಾನ್ ನನ್ ಮನೆಗೆ ಹೋಗೋಕೆ ಇಲ್ಲಿ ತುಂಬಾ ಕಷ್ಟ ಪಡ್ಬೇಕಾಗತ್ತೆ, ನಾನು ಶ್ರಮ ಪಡ್ಬೇಕಾಗತ್ತೆ, ಕೃಷಿ ಮಾಡ್ಬೇಕಾಗತ್ತೆ. ಹಾಗಾಗಿ ಅಲ್ಲಿನ ಮಹತ್ವ ನೀವು ತಿಳಿಸ್ತಿರ್ಬೇಕಾದ್ರೆ ನಮ್ಗೆ ಅದು ಎಚ್ಚರ ಆಗ್ತಿದೆ, ಭ್ರಮೆ ಬಿಡ್ತಾ ಬಿಡ್ತಾ ಹೋಗ್ತಾ ಇದೆ. ತುಂಬಾ ಚೆನ್ನಾಗಿದೆ ಸರ್. ಅಂದ್ರೆ ನಾವು ಫಾರಿನ್ ಹೋಗ್ತಾರೆ ಎಷ್ಟೋ ಜನ, ಹೋಗಿ ಯಾಕೆ ಇಂಡಿಯಾದಿಂದ ಫಾರಿನ್ ಹೋಗಿ ತುಂಬಾ ದುಡ್ಡು ದುಡ್ಕೊಂಡ್ ಬಂದು ಇಲ್ಲಿ ಚೆನ್ನಾಗ್ ಬದುಕೋ. ನಾವ್ ಫಾರಿನ್ ಹೋಗಿ ಅಲ್ಲೇ ನಮ್ದೇ ದುಡ್ಡನ್ನ ಖರ್ಚು ಮಾಡ್ಬಿಟ್ಟು ಮಜಾ ಮಾಡ್ಬಿಟ್ಟು ವಾಪಸ್ ಬಂದ್ರೆ ವಾಪಸ್ ನನ್ ಮನೆಗ್ ಬರೋಕೂನು ನನ್ನ ಹತ್ರ ದುಡ್ಡಿರಲ್ಲ. ಹಾಗ್ ಮಾಡ್ಕೊಳ್ಳಾರ್ದೆ ನಾನು ನನ್ನ ಲೋಕಕ್ಕೆ ಹೋಗೋಕೆ ನಾನಿಲ್ಲಿ ಕೃಷಿ ಮಾಡ್ಬೇಕು. ಅಂದ್ರೆ ಎಷ್ಟು ವೇಟ್ ಮಾಡಿ ನಂದೊಂದು ಪ್ರಣಾಳಿಕೆ ಪ್ರಕಾರ ನನಗೆ ಕುಟುಂಬನೂ ಸಿಗ್ಲಾರ್ದೆ ಆಯ್ತು ನಾನ್ ಸಾಧಿಸ್ತೀನಿ, ನಾನ್ ಮಾಡ್ಕೊಂಡೇ ಬರ್ತೀನಿ ಅಂತ ಛಲ ತೊಟ್ಕೊಂಡು ಇಲ್ಲಿ ಬಂದು ನಾನಿಲ್ಲೇನ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಈ ಝೂಮ್ ತರಗತಿಯಲ್ಲಿ ನಾವೆಲ್ಲರೂ ಅರ್ಥ ಮಾಡ್ಕೋತಾ ಇದೀವಿ. ಪ್ರತಿನಿತ್ಯ ಇದರಲ್ಲಿ ಸೇರ್ಕೊಂಡು ಈ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯದಲ್ಲಿ ಭಾಗವಹಿಸ್ಕೊಂಡು ನೀವು ಕೊಡ್ತಾ ಇರುವಂತ ನೇರ ಆತ್ಮಜ್ಞಾನದ ಪುಸ್ತಕವನ್ನ ಓದಿದ್ರೆ ಎಷ್ಟು ನೇರವಾಗಿದೆ ಸರ್. ಅದು ಎಷ್ಟು ಸರಳವಾಗಿ ನಾವು ಊಟ ಕಲಸಿ ಕೊಟ್ಬಿಟ್ಟಿದ್ದಾರೆ. ಅಂತ ಪುಸ್ತಕಗಳನ್ನ ಓದಿ ನಾವು ವಾಪಸ್ ನಮ್ಮ ಮನೆಗೆ ಹೋಗ್ಬಹುದು, ನಮ್ಮ ಗುರಿ ಮತ್ತೆ ನಮ್ಮ ಗಮ್ಯ ಲಕ್ಷ್ಯವನ್ನ ಸೇರಿ ನಮ್ ಕೆಲಸ ಮಾಡಬಹುದು ಅನ್ನೋದಕ್ಕೆ ಒಳ್ಳೆ ಜ್ಞಾನ ನಮ್ಗೆ ಪ್ರತಿನಿತ್ಯ ಕೊಡ್ತಾ ಇದ್ದೀರಿ ಸರ್. ಅದಕ್ಕೆ ತುಂಬು ಹೃದಯದ ಕೃತಜ್ಞತೆಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಮತ್ತೆ ಯಾರಾದರೂ ಮಾತಾಡೋರಿದ್ದೀರಾ? ಬೇರೆ ಏನಾದ್ರು ಡೌಟ್ ಇದಾವ? ಹಾಗಾಗಿ ಪುಸ್ತಕಗಳನ್ನ ಓದಿ, ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದಿ. ಕಾಂಪ್ರಮೈಸ್ ಆದ್ರೂ, ಕುಟುಂಬ ಧರ್ಮದಲ್ಲಿ ಕಾಂಪ್ರಮೈಸ್ ಆದ್ರೂ ಪರವಾಗಿಲ್ಲ, ಸಮಾಜ ಧರ್ಮದಲ್ಲಿ ಕಾಂಪ್ರಮೈಸ್ ಆದ್ರೂ ಪರವಾಗಿಲ್ಲ, ಆಯ್ತಾ? ಕುಟುಂಬಕ್ಕೋಸ್ಕರ ಮಾಡಬೇಕಾದದ್ರಲ್ಲಿ ಕೆಲವೊಂದಿಷ್ಟನ್ನ ಮಾಡದೇ ಇದ್ರೂ ಪರವಾಗಿಲ್ಲ. ಆದ್ರೆ ಆತ್ಮಕ್ಕಾಗಿ ಅಂತ ಮಾಡ್ಬೇಕಾಗಿರೋದ್ರಲ್ಲಿ ಸ್ವಲ್ಪವೂ ಕಾಂಪ್ರಮೈಸ್ ಆಗ್ಬಾರ್ದು. ಇದೇ ಜನ್ಮ ಕೊನೆ ಮಾಡ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ. ಯಾರಿಗಾದ್ರೂ ತಲೆಯಲ್ಲಿದ್ರೆ ನಾನು ಧ್ಯಾನ ಮಾಡ್ತಾ ಇದ್ದೇನೆ, ನಂದು ಹೆಂಗಿದ್ರು ಈ ಜನ್ಮ ಕೊನೆ ಆಗ್ತದೆ ಅಂತ ಯಾರ್ದಾದ್ರೂ ತಲೆಯಲ್ಲಿದ್ರೆ ತಲೆಯಿಂದ ತೆಗೆದು ಬಿಡಿ. ಸಾಧ್ಯ ಇಲ್ಲ ಅಂತ ಅಲ್ಲ, ನೀವು ಮಾಡ್ತಾ ಇರುವ ಸಾಧನೆ ಅದು ಎಟಕದ್ದು ಅಲ್ಲಿಗೆ ಸಾಧ್ಯ ಇಲ್ಲ. ಅಷ್ಟು ಸುಲಭ ಇಲ್ಲ. ಅಷ್ಟು ಜ್ಞಾನ ಸಂಪಾದನೆ ಮಾಡಬೇಕು, ಅಷ್ಟು ಓದಬೇಕು, ಪುಸ್ತಕಗಳನ್ನ ಓದಬೇಕು, ಅಷ್ಟು ತೀವ್ರವಾದ ಧ್ಯಾನ ಮಾಡಬೇಕು. ಸಜ್ಜನ ಸಾಂಗತ್ಯ ಮುಗಿಸಿದಾಗ ಏನ್ ಮಾಡ್ತೀವಿ ನಾವು? ಎಕ್ಸಿಟ್ ಆಗಿ ಮಲ್ಕೊಂಡ್ ಬಿಡ್ತೀವಿ ಎಷ್ಟೋ ಜನ. ಅವರಿಗೆ ಇದೇ ಜನ್ಮ ಕೊನೆ ಆಗ್ತದ? ಅಷ್ಟು ಸುಲಭ ಇಲ್ಲ. ಜನರ ಲೋಕವನ್ನ ದಾಟಿ ಸಾಕು. ಜನರ ಲೋಕವನ್ನೇ ದಾಟಿ ತಾಕತ್ತಿದ್ರೆ ಅದು ಅಷ್ಟು ಸುಲಭ ಇಲ್ಲ ಅಲ್ವಾ? ಆಗಿರುವ ಅಂತದ್ರಲ್ಲಿ ಆಮೇಲೆ ಒಂದು ಮಾತದು ಯಾವುದು ಮಹರ್ಲೋಕ, ತಪೋಲೋಕ, ಸ್ವರ್ಗಲೋಕ, ಯಾವುದು ಸತ್ಯಲೋಕ. ಹಾಗಾಗಿ ಬಾಯಲ್ಲಿ ಹೇಳಿದಷ್ಟು ಸುಲಭ ಇಲ್ಲ ಮೋಕ್ಷ ಅನ್ನೋದು. ಮೋಕ್ಷ ಅನ್ನೋದು 2 ಪದದಲ್ಲಿ ಹೇಳಿಬಿಡ್ಬೋದು. ಒಂದು ಪೂಜೆ ಮಾಡಿಸಿ, ಧರ್ಮ ಅರ್ಥ ಕಾಮ ಮೋಕ್ಷ ಸಂಕಲ್ಪಾರ್ತೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಅಂತ ಹೇಳಿ ಸಂಕಲ್ಪ ಶುರು ಮಾಡಿ ಒಂದು ಪೂಜೆ ಮಾಡಿಬಿಡ್ತೀವಿ ನಾವು. ಆದ್ರೆ ಮೋಕ್ಷ ಅಷ್ಟು ಸುಲಭ ಇದೆಯಾ? ಅಷ್ಟು ಸುಲಭ ಇಲ್ಲ. ಅದಕ್ಕೆ ಹೇಳೋದು, ಯಾಕೆ ಗೈಡಿಂಗ್ ಮೆಡಿಟೇಷನ್, ಮ್ಯೂಸಿಕ್ ಮೆಡಿಟೇಷನ್ ಎಲ್ಲವೂ ಸಕಾಮ ಕರ್ಮಗಳು. ಅದರಿಂದ ಉಪಯೋಗ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಯಾವ ಉಪಯೋಗ ಬರ್ತದೆ?
ಯಾವ ಉಪಯೋಗ ಬರ್ತದೆ? ಸುವರ್ ಲೋಕಕ್ಕೆ ಹೋಗುವ ಉಪಯೋಗ ಬರ್ತದೆ, ಜನರ ಲೋಕವನ್ನು ದಾಟುವ ಅರ್ಹತೆ ಬರುವುದಿಲ್ಲ. ಯಾರು? ಸವಿತಾ ಮಾಸ್ಟರ್. ನಮಸ್ತೆ ಸರ್. ನಮಸ್ತೆ. ಅಂದ್ರೆ ಇದು ಈಗ ಸೂಕ್ಷ್ಮ ಶರೀರ ಆ ಸುವರ್ಲೋಕಕ್ಕೆ ಹೋಗ್ತದೆ ಅಂತ ಹೇಳಿದ್ರಲ್ಲ ಸರ್, ಆಗ ಆತ್ಮ ಹಾಗಾದ್ರೆ ಎಲ್ಲಿ ಇರ್ತದೆ ಆಗ ಅಂತ ಕೇಳಬೇಕಂತಿದ್ದೆ. ಯಾವುದು? ಸೂಕ್ಷ್ಮ ಕಾರಣ ಶರೀರಗಳು ಬೇರೆ ಬೇರೆ ಲೋಕಗಳಲ್ಲಿ ಅವುಗಳ ಶರೀರಗಳು ಹೋಗ್ತದೆ, ಆತ್ಮ ಅಲ್ಲೇ ಇರ್ತದೆ. ಎಲ್ಲಿರ್ತದೆ ಸರ್? ಈಗ ಫಸ್ಟ್ ಮೊದಲನೇ ದಿವಸ ದೈಹಿಕ ದೇಹ ನಾಶ ಆಗ್ತದೆ. ಹೌದು. ಎರಡನೇ ದಿವಸ ಏನಾಗ್ತದೆ? ಮೂರನೇ ದಿವಸ ನಮ್ಮ ಎರಡನೇ ಬಾಡಿಯಲ್ಲಿ ಡೆಸ್ಟ್ರಾಯ್ ಆಗ್ತದೆ. ಅಲ್ಲಿವರೆಗೂ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಮೂರನೇ ದಿವಸ ಆದ ಮೇಲೆ ಬಿದೋಗ್ತದೆ, ಅಂದ್ರೆ ಇಲ್ಲಿ ಲೀನ ಆಗಿಬಿಡ್ತದೆ. ಮೂರನೇ ದಿವಸ ಮಾತ್ರ ಅವರು ಯಾರು ಬಂದಿರ್ತಾರಲ್ವಾ, ದೇವದೂತರು ಅವ್ರ ಜೊತೆಗೆ ಹೋಗ್ಬೋದು. ಹೋಗುವಾಗ ಇನ್ನೆಷ್ಟು 5 ಶರೀರ ಇರ್ತದಲ್ವಾ ಆತ್ಮದ ಜೊತೆಗೆ. ಆ 5 ಶರೀರದೊಂದಿಗೆ ಆತ್ಮ ನೆಕ್ಸ್ಟ್ ಲೋಕಗಳಿಗೆ ಹೋಗ್ತದೆ. ಯಾವ ಲೋಕ? ಮೂರನೇ ಶರೀರವಾದಂತಹ ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರದೊಂದಿಗೆ ಎಲ್ಲಿ ಹೋಗ್ತದೆ? ಒಂದು ಸ್ವರ್ಗಲೋಕಕ್ಕೆ ಹೋಗ್ತದೆ, ಸ್ವರ್ಲೋಕ ಇಲ್ಲಾಂದ್ರೆ ಭೂರ್ಲೋಕಕ್ಕೆ ಹೋಗ್ತದೆ, ಜೊತೆಗೆ ಆತ್ಮ ಜೊತೆಗೆ. ಎಲ್ಲಿವರೆಗೆ ಅಲ್ಲಿ ಇರ್ತದೆ ಅಂತಂದ್ರೆ ಅದರದ್ದು ಸಮಯ ಮುಗಿಯುವವರೆಗೆ ಎಲ್ಲ ಬಾಡೀಸು ಅಲ್ಲೇ ಇರ್ತವೆ. ಅದರ ಸಮಯ ಮುಗಿಯುವವರೆಗೂ ಅದು ಆತ್ಮದ ಜೊತೆಗೆ ಎಲ್ಲಾ ಬಾಡಿಗಳು ಅದರಲ್ಲೇ ಇರ್ತವೆ. ಆ ಒಂದು ಉದಾಹರಣೆಗೆ ಅಲ್ಲಿ ಬೋರ್ ಲೋಕಕ್ಕೆ ಹೋಗಿದೆ, ಅದು ಅದನ್ನೆಲ್ಲ ತಾನು ಮಾಡಿದ ಪಾಪಕರ್ಮಗಳನ್ನೆಲ್ಲ ನೆನೆಸ್ಕೊಂಡು ದುಃಖಿಸ್ಲಿಕ್ಕೆ ರೋಧಿಸ್ಲಿಕ್ಕೆ ಶುರು ಮಾಡ್ತದೆ. ಅಲ್ಲಿ ವಿಶೇಷತೆ ಏನಂದ್ರೆ ಅದು ಮ್ಯಾನಿಫೆಸ್ಟ್ ಆಗ್ತದೆ. ಅದೇನಾದ್ರೂ ಅದನ್ನ ನೆನೆಸ್ಕೊಂಡ್ರೆ ಸಾಕು, ಆ ವೇದನೆ ಅದರಲ್ಲಿ ಶುರುವಾಗ್ತದೆ. ಯಾವುದೋ ಒಂದು ಚಿತ್ರ ಹಿಂಸೆ ಮಾಡಿದ್ದ ಏನೋ ಪ್ರಾಣಿಗೆ, ಆ ಹಿಂಸೆ ಪಟ್ಟಾಗ ಆ ಪ್ರಾಣಿ ಏನು ಹಿಂಸೆ ಪಡ್ತು, ಅದು ಅವನಿಗೆ ಆ ಹಿಂಸೆ ಆಗ್ತಾ ಇರ್ತದೆ. ಅದನ್ನ ಫೀಲ್ ಮಾಡ್ತಾ ಇರ್ತಾನೆ. ಹೀಗೆ ಮಾಡ್ತಾ 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 ಎಷ್ಟೋ ದಿನ ಆಗಿ 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 ಅವನ ಎಲ್ಲ ನೆನಪುಗಳೆಲ್ಲ ಮುಗಿದು ಅವನಿಗೆ ಸಾಕು ಅನಿಸ್ತದೆ. ಆಗ ಆ ಸೂಕ್ಷ್ಮ ಶರೀರ ಅನ್ನೋದು ಕಳಚಿ ಬೀಳುತ್ತದೆ. ಆಗ ಅವನು ಪುನಃ ಕಾರಣ ಶರೀರ ಉಳಿತದೆ. ಆ ಕಾರಣ ಶರೀರದೊಂದಿಗೆ ಏನ್ ಮಾಡ್ತಾನೆ? ಜನರ ಲೋಕಕ್ಕೆ ಹೋಗ್ತಾನೆ. ಯಾವಾಗ ಜನರ ಲೋಕಕ್ಕೆ ಹೋದ ಕೂಡಲೇ ಆ ಎಲ್ಲ ಶರೀರಗಳು, ಅವನ ಮನೋಮಯ ಶರೀರ, ಅವನ ಏನೋ ಮಹಾಕಾರಣ ಶರೀರ, ಮಹಾಕಾರಣ ಶರೀರ, ಆಮೇಲೆ ನಿರ್ವಾಣಿಕ್ ಶರೀರ, ಅವೆಲ್ಲ ಮೇಲೆ ಉಳಿದ ಲೋಕಗಳಲ್ಲಿ ಹೋಗಿ ಸೇರ್ಕೊಳ್ತವೆ. ಮತ್ತೆ ಯಾವಾಗ ಬರ್ತವೆ? ಅವ ಇನ್ನೊಂದು ಜನ್ಮ ತಗೊಳ್ತಾನಲ್ವ, ಆವಾಗ ಆ ಶರೀರಗಳು ಪುನಃ ಬರ್ತವೆ. ಆಮೇಲೆ ಆ ಅದೇ ಕಾರಣ ಶರೀರ ಯಾವುದು? ಕಾರಣ ಶರೀರ ಅಂತೀವಲ್ಲ, ಅದು ಜನರ ಲೋಕದಲ್ಲಿ ಹೋಗಿ ಇರ್ತದೆ. ಅಲ್ಲೇ ನಮ್ಮ ಕರ್ಮಗಳು, ಆಕಾಶಿಕ ರೆಕಾರ್ಡಿಂಗ್ ಅಂತೀವಲ್ವ, ಅದೆಲ್ಲ ಅಲ್ಲೇ ಇರ್ತದೆ. ಅಲ್ಲಿ ನಮಗೆ ಕೌನ್ಸಿಲಿಂಗ್ ಆಗ್ತದೆ. ಅಲ್ಲಿ ಆ ಕಾರಣ ಶರೀರ ಇರುವಾಗ ಅಲ್ಲಿ ಆತ್ಮ ಕೂಡ ಕಾರಣ ಆತ್ಮ ಶರೀರ ಇರ್ತದೆ. ಜೊತೆ ಆತ್ಮ ದಾಟೋದೇ ಇಲ್ಲ, ಜನರ ಲೋಕವನ್ನು ಆತ್ಮ ದಾಟೋದೇ ಇಲ್ಲ. ಮೇಲಿನ ಲೋಕಗಳಿಗೆ ಅದು ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಶರೀರ ಆತ್ಮದಲ್ಲ, ಆತ್ಮಕ್ಕೆ ಕೊಟ್ಟಿದ್ದಾರೆ ಸಾಧನೆ ಮಾಡ್ಲಿಕ್ಕೆ ಆ ಲೋಕಗಳಿಂದ. ಅದರದಲ್ಲ, ಅದು ಪುನಃ ಅಲ್ಲಿಗೆ ಹೋಗಿ ಅದನ್ನ ಏನ್ ಮಾಡ್ಬೇಕು? ಸಬ್ಮಿಟ್ ಮಾಡ್ಬೇಕದು, ಪುನಃ ವಾಪಸ್ ಕೊಡ್ಬೇಕು. ಅವ್ರು ಹೇಗೆ ಕೊಟ್ಟಿದ್ದಾರೋ ಹಾಗೆ ವಾಪಸ್ ಅದನ್ನ ಕರ್ಮಾನುಸಾರವಾಗಿ ಅನುಭವಿಸಿ ಅನುಭವ ಆಮೇಲೆ ಕೊಡ್ತಾರೆ. ವಾಪಸ್ ಅವರಿಗೆ ಆ ಲೋಕಕ್ಕೆ ಕೊಟ್ಟು ಬರ್ಬೇಕದು. ಲಾಸ್ಟಿಗೆ ಸತ್ಯ ಲೋಕಕ್ಕೆ ಹೋದಾಗ ಯಾವ ದೇಹವೂ ಇಲ್ಲದೆ ಲಿಂಗ ದೇಹ ಭಂಗವಾಯಿತು ಅಂತಾರಲ್ಲ, ಹಾಗೆ ಎಲ್ಲ ದೇಹಗಳು ಇಲ್ಲದೆ ಬರೀ ಆತ್ಮ ಕೊನೆಗೆ ಪರಬ್ರಹ್ಮನ ಲೋಕದಲ್ಲಿ, ಸತ್ಯ ಲೋಕದಲ್ಲಿ. ಅಲ್ಲಿವರೆಗೂ ಆತ್ಮಕ್ಕೆ ಅವು ದೇಹ ಯಾಕೆ ಅಂದ್ರೆ ಆಯಾ ಲೋಕದ ಕನೆಕ್ಟಿವಿಟಿ, ಕಂಟ್ರೋಲ್, ಮತ್ತೆ ಆ ಸಾಧನೆಗಾಗಿ ಅಂತ ಕೊಟ್ಟಂತಹ ಇವು ದೇಹಗಳು. ಈಗ ಸರ್ ಏನಂತ ಹೇಳಿದ್ರೆ, ಈಗ ಸುವರ್ಲೋಕದಲ್ಲಿರುವಾಗ ಆ ಉಳಿದ ಶರೀರಗಳಿರ್ತದೆ. ಹಾಗಾದ್ರೆ ಉಳಿದ ಶರೀರಗಳಿರ್ತದಲ್ಲ, ಮೇಲ್ನ ಲೋಕದ ಶರೀರ, ಅವಾಗ ಅವೆಲ್ಲ ಹೋಗ್ಬಿಡ್ತವೆ, ಕೂಡ್ಲೆ ಹೋಗ್ತವೆ ಅವೆಲ್ಲ. ಇಲ್ಲಿಂದ ಬಿಡುಗಡೆ ಆದ ಮೇಲೆ ಮತ್ತೆ ಆ ಲೋಕಕ್ಕೆ ಹೋಗುವಾಗ ಆ ಶರೀರ ಸಿಗುದಾ, ಹೇಗೆ ಇದು? ಎಲ್ಲಿಂದ ಬಿಡುಗಡೆ? ವಾಪಸ್ ಬರುವಾಗ ಜನ್ಮ ತಗೊಳ್ತಾರಲ್ವಾ, ಕಾರಣ ಲೋಕಕ್ಕೆ ಕಾರಣ ಶರೀರ ಹೋಗ್ತದೆ, ಮಹಾಕಾರಣ ಲೋಕಕ್ಕೆ ಮಹಾಕಾರಣ ಶರೀರ ಹೋಗ್ತದೆ, ನಿರ್ವಾಣಿಕ ಎಲ್ಲಿ ಹೋಗ್ತದೆ? ತಪೋಲೋಕಕ್ಕೆ ಹೋಗ್ತದೆ. ಮಹಾನಿರ್ವಾಣಿಕು ಸತ್ಯಲೋಕಕ್ಕೆ ಹೋಗ್ತದೆ. ಅಂದ್ರೆ ಆ ಲೋಕಕ್ಕೆ ಸಂಬಂಧಪಟ್ಟಿದ್ದು ಅಲ್ಲಿಗೆ ಹೋಯ್ತು. ಇವನಿಗೆ ಭುವರ್ ಲೋಕದಲ್ಲಿದ್ದಾಗ
ಅಥವಾ ಸುವರ್ಲೋಕದಲ್ಲಿದ್ದಾಗ ಕಾರಣ ಶರೀರವೂ ಕೂಡ ಇರ್ತದೆ. ಹ್ಮ್. ಕಾರಣ ಶರೀರ ಅಂದ್ರೆ ಜನರ ಲೋಕದ ಶರೀರ. ಜನರ ಲೋಕ, ಕಾರಣ ಲೋಕ. ಹ್ಮ್. ಹ್ಮ್. ಮೇಲಿನ ಶರೀರಗಳೆಲ್ಲ ಮೇಲೆ ಹೋಗಿರ್ತದೆ. ಮೇಲೆ ಇದು ಮಾತ್ರ. ಹೋಗಿರ್ತವೆ, ಪುನಃ ಜನ್ಮ ತಗೊಳ್ಳುವಾಗ ಬರ್ತದೆ. ಥ್ಯಾಂಕ್ ಯು. ಹ್ಮ್. ಥ್ಯಾಂಕ್ ಯು ಸರ್. ಅದೇ ಅದರಲ್ಲಿ ಏನು ವ್ಯತ್ಯಾಸ ಇರೋಲ್ಲ. ಅವು ಮೇಲೆ ಹೋಗೋದು ಬರೋದು ಅದೆಲ್ಲ ಮುಖ್ಯ ಅಲ್ಲ. ಒಟ್ಟಿನಲ್ಲಿ ಸಾಧನೆ ಮಾಡೋದು ಅವು ಹೇಗಿದ್ರು ಇರ್ತವೆ. ಅವು ಉದಾಹರಣೆಗೆ ಈಗ ಮಹರ್ಲೋಕಕ್ಕೆ ಹೋಗೋರು, ಈ ಸತ್ಯಲೋಕಕ್ಕೆ ಹೋಗೋರು ಸೀದಾ ಸತ್ಯಲೋಕಕ್ಕೆ ಹೋಗಲ್ಲ, ಒಂದೊಂದೇ ಲೋಕವನ್ನು ದಾಟ್ತಾ ಹೋಗ್ತಾರೆ. ಉದಾಹರಣೆಗೆ ಸತ್ಯಲೋಕಕ್ಕೆ ಅರ್ಹತೆ ಪಡೆದ್ರು ಫಸ್ಟ್ ಇಲ್ಲಿಂದ ಎಲ್ಲಿ ಹೋಗ್ತಾರೆ, ಈಗ ಜನರ ಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಕೌನ್ಸಿಲಿಂಗ್ ಆಗ್ತದೆ, ಇಲ್ಲ ನೀವು ಮೇಲಿನ ಲೋಕಕ್ಕೆ ಅರ್ಹತೆ ಪಡೆದಿದ್ದೀರಿ ಅಂತ ಹೇಳಿ ಅವರಿಗೆ ಅಪ್ರಿಶಿಯೇಟ್ ಮಾಡಿ ಏನ್ ಮಾಡ್ತಾರೆ, ಅವರಿಗೆ ಅಪ್ರಿಶಿಯೇಟ್ ಮಾಡಿ ಅವರನ್ನು ಪುನಃ ಆ ಮೇಲಿನ ಲೋಕಕ್ಕೆ ಕಳಿಸಿಕೊಡ್ತಾರೆ. ಅಂದ್ರೆ ಮಹರ್ಲೋಕಕ್ಕೆ ಹೋಗಿ ಅಲ್ಲಿ ಮಹಾಕಾರಣ ಶರೀರ ಏನಿರ್ತದೆ ಅದನ್ನ ಸಬ್ಮಿಟ್ ಮಾಡ್ತಾರೆ. ಅಲ್ಲಿ ಕೆಲವು ದಿನಗಳಿದ್ದು ಮತ್ತೆ ಮೇಲೆ ತಪೋಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಆ ಏನು ನಿರ್ವಾಣಿಕ್ ಬಾಡಿ ಏನಿರ್ತದೆ ಅದನ್ನ ಅವರಿಗೆ ಸಬ್ಮಿಟ್ ಮಾಡಿ ನಂತರ ಏನು ಸತ್ಯಲೋಕಕ್ಕೆ ಹೋಗ್ತಾರೆ. ಒಂದೇ ಸಾರಿ ಜಂಪ್ ಮಾಡಲ್ಲ ಸತ್ಯಲೋಕಕ್ಕೆ. ಇದು ಕೆಲವೊಂದು ಪುರಾಣಗಳಲ್ಲೂ ಕೂಡ ಬಂದಿದೆ ನೋಡಿ. ಒಂದೊಂದೇ ಈ ಗರುಡ ಪುರಾಣ ಅದರಲ್ಲೆಲ್ಲ ಇರ್ತದೆ, ಇದೇ ತರನೇ ಇದೆ. ಒಂದೊಂದೇ ಉದಾಹರಣೆಗೆ ಫಸ್ಟ್ ಸ್ವರ್ಗಕ್ಕೆ ಹೋಗೋರು ಸೀದಾ ಸ್ವರ್ಗ ಆದ್ಮೇಲೆ ಆದ್ಮೇಲೆ ಮತ್ತೆ ಮೇಲಿನ ಲೋಕಕ್ಕೆ ಹಂತ ಹಂತವಾಗಿ ಹೋಗ್ತಾ ಹೋಗ್ತಾರೆ, ಕಳಿಸಿಕೊಡ್ತಾರೆ ಅಲ್ಲಿಂದ. ಈಗ ನಾವು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಮಧ್ಯೆ ಬೇಕಾದಷ್ಟು ಊರು ಬರ್ತವೆ, ಹಾರಿ ಹೋಗ್ಲಿಕ್ಕಾಗ್ತದ, ಆ ಊರನ್ನು ದಾಟೇ ಹೋಗ್ಬೇಕಲ್ವಾ, ಹಾಗೆ. ಹಾ, ಓಕೆ ಮಾಸ್ಟರ್ಸ್. ಏನಾದರೂ ಮಾತಾಡೋದಿದೆ? ಓಕೆ, ಇವತ್ತು ಟೈಮ್ ಆಗಿದೆ. ಸೊ ಹಾಗಾಗಿ ಎಲ್ಲರೂ ಚೆನ್ನಾಗಿ ಧ್ಯಾನ ಮಾಡಿ, ಸಾಧನೆ ಮಾಡಿ, ಪುಸ್ತಕಗಳನ್ನು ಓದಿ. ನಿಮಗಾಗಿ ಅಂತಲೇ ₹1,00,000 ಬಂಡವಾಳ ಹಾಕಿ ಪುಸ್ತಕ ತರಿಸಿಟ್ಟಿದೆ. ಎಲ್ಲ ಹೊಸ ಹೊಸ ಪುಸ್ತಕಗಳು ಬಂದಿದ್ದಾವೆ, ತುಂಬಾ ಅತ್ಯಂತ ಅದ್ಭುತವಾದ ಪುಸ್ತಕಗಳು. ಬೇರೆಯವರಿಗೂ ತಿಳಿಸಿ, ಓದಲಿಕ್ಕೆ ಸಲಹೆ ನೀಡಿ. ಆ ಪುಣ್ಯ ನಿಮಗೂ ಸಿಗ್ತದೆ. ಬೇರೆಯವರು ಓದಿದ್ರೆ ನಮಗೇನ್ ಸಿಗ್ತದೆ? ಜ್ಞಾನ ಹಂಚ್ಬೇಕು, ಜ್ಞಾನ ಎರಡನ್ನೂ ಹಂಚ್ಬೇಕು. ಆಯ್ತಾ? ನೀವು ಬೇಕಾದ್ರೆ ಒಂದು ಹೊತ್ತು ಊಟ ಬಿಟ್ಟಾದ್ರೂ ಪರವಾಗಿಲ್ಲ, ಪುಸ್ತಕಗಳನ್ನ ತಗೊಂಡು ಓದಿ ಅದೇ ಹಣದಿಂದ. ಅಥವಾ ನೀವು ಇನ್ನೇನೇನೋ ಪ್ಲಾನ್ ಮಾಡಿಕೊಂಡಿರ್ತೀರಿ, ನಾನು ಬಂಗಾರ ತಗೊಳ್ಬೇಕು, ಆಸ್ತಿ ತಗೊಳ್ಬೇಕು, ಮನೆ ತಗೊಳ್ಬೇಕು, ಮಠ ತಗೊಳ್ಬೇಕು ಅಂತ, ಅದರಲ್ಲಿ ಬೇಕಾದ್ರೆ ಕಾಂಪ್ರಮೈಸ್ ಆಗಿ ಆ ಹಣದಲ್ಲಿ ಬೇಕಾದರೂ ತಗೊಳ್ಳಿ, ಪರವಾಗಿಲ್ಲ. ಆದ್ರೆ ಪುಸ್ತಕಗಳನ್ನ ತಗೊಂಡು ಓದಿಸಿ. ಯಾರ್ಯಾರಿಗೆ ಗಿಫ್ಟ್ ಕೊಡಬೇಕು ಅಂತ ಇದ್ದೀರಿ ಅಲ್ಲೆಲ್ಲ ಹೋಗಿ ಪುಸ್ತಕಗಳನ್ನ ಕೊಡಿ, ಆಧ್ಯಾತ್ಮಿಕ ಪುಸ್ತಕಗಳನ್ನ ಕೊಡಿ. ಸುಮ್ಮನೆ ಏನೇನೋ ಕೊಟ್ಟು ಲೌಕಿಕವಾದದನ್ನ ಕೊಡುವುದಕ್ಕಿಂತ ಆಧ್ಯಾತ್ಮಿಕವಾದ ಪುಸ್ತಕಗಳನ್ನು ಕೊಡಿ. ಯಾರು ಏನೋ ಹೇಳ್ಕೊಳ್ಳಲ್ಲ. ನೀವು ಪುಸ್ತಕ ಕೊಟ್ರಿ ಅಂತ ತಕ್ಷಣ ಏನ್ ಇವ್ರು ಬುಕ್ಸ್ ಕೊಟ್ಟಾರಂತ ಯಾರು ತಿಳ್ಕೊಳ್ಳಲ್ಲ. ಇದೇನೋ ವಿಶೇಷ ಇದೆಯಲ್ಲಪ್ಪ, ಇವ್ರೇನೋ ಬುಕ್ಸ್ ಕೊಟ್ಟಿದ್ದಾರೆ, ಇವರಲ್ಲಿ ಏನೋ ಇದೆ ಅಂತ ಹೇಳಿ ಯಾವ್ದೋ ಒಂದು ಬರ್ತ್ಡೇಗೆ ಹೋಗ್ತೀರಿ, ಇನ್ನೇನೋ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಹೋಗ್ತೀರಿ, ಮದುವೆ ಹೋಗ್ತೀರಿ, ತಪ್ಪೇನಿಲ್ಲ. ಪುಸ್ತಕಗಳನ್ನು ಬರೀ ಓದ್ಲಿಕ್ಕಾಗಿ ಅಂತ ಮಾತ್ರ ಪುಸ್ತಕಗಳನ್ನು ತಗೊಂಡಿಟ್ಕೊಳ್ಬೇಕಂತೇನಿಲ್ಲ. ನಿಮ್ಮ ಹತ್ರ ಸ್ಟಾಕ್ ಇರಬೇಕು. ಯಾರಿಗೆ ಅರ್ಹತೆ ಇದೆ, ಯಾರು ಅಂತ ಇದ್ದಿದ್ದಾರೆ ಅಂತವರಿಗೆ ಪುಸ್ತಕಗಳನ್ನ ಸಮಯ ಬಂದಾಗ ಡೊನೇಟ್ ಮಾಡಬೇಕು, ಉಡುಗೊರೆಯಾಗಿ. ಆಯ್ತಾ? ಒಳ್ಳೇದಾಗಲಿ ಎಲ್ಲರಿಗೂ. ನೋಡಿ, ಆಲ್ರೆಡಿ ನಾವು ಡಿಸ್ಕೌಂಟ್ ಅಲ್ಲೂ ಕೊಡ್ತಾ ಇದೀವಿ, 10% ಡಿಸ್ಕೌಂಟ್ ಅಲ್ಲಿ. ಆಮೇಲೆ ಈಗ ಆಲ್ರೆಡಿ ಒಂದು 3-4 ಜನ ಮಾಸ್ಟರ್ಸ್ ಏನು ಬುಕ್ ಮಾಡಿದ್ದಾರೆ, ಅಂದ್ರೆ ಎಲ್ಲ ಬುಕ್ಸ್ ನಮಗೂ ಬೇಕು ಕಳಿಸಿ ಅಂತ ಹೇಳಿ. ಹಾಗೆ ಹಾಗೆ ಆ ಮನೆಯಲ್ಲಿ ಅದು ಒಂದು ಸಂಪತ್ತು, ಅದನ್ನು ನಾವು ಸ್ಟಾಕ್ ಮಾಡಿ ಇಟ್ಕೊಳ್ಳೋದು. ಚಂಪಾ ಮಾಸ್ಟರ್ ಮಾತಾಡಿ. ಸರ್ ನಮಸ್ತೆ ಸರ್. ನಮಸ್ತೆ. ನಾನು ಹೇಳಿದ್ನಲ್ಲ, ಆಡಿಯೋ ವಿಡಿಯೋ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ರಲ್ಲ ಸರ್. ಹಾ ಮೇಡಮ್, ಖಂಡಿತ ಪಕ್ಕಾ ಅದು ಕೇಳ್ತಿದ್ದಾರೆ ಸರ್ ಎಲ್ಲಾರು, ಅದಕ್ಕೆ ನಾನು ಬೇರೆ ವಿಡಿಯೋ ಆಡಿಯೋ ಕಳಿಸ್ತಿದ್ದೀನಿ ಅವ್ರಿಗೆ. 20 ಮಿನಿಟ್ಸ್ 15 ಮಿನಿಟ್ಸ್ ಸಾಕು. ಪ್ರತಿನಿತ್ಯ ನಾವು ಹೇಳುವ ಇಂಥ ಒಂದು ತರಗತಿನೇ ಸಾಕಲ್ವಾ? ಇವತ್ತಿನ ಒಂದು ಕ್ಲಾಸೇ ಸಾಕಲ್ವಾ? ಹೇಗೆ ಧ್ಯಾನ ಮಾಡೋದು? ಆಯ್ತು, ಮಾಡೋಣ ಒಂದು ವಿಡಿಯೋ ಪೂರ್ತಿ ಹೊಸಬ್ರು ಸರ್ ಅವ್ರು, ಅದಕ್ಕೆ. ಆಯ್ತಾಯ್ತು ಮಾಡೋಣ. ಅದೇ ಮೇಡಮ್, ಮಾಡ್ಬೇಕು ಅಂತ ಇದೆ, ಏನ್ ಮಾಡೋದು.
ಮಾಡೋಣ, ಒಟ್ನಲ್ಲಿ ಮಾಡೋಣ, ಬಟ್ ಬೇಕಾದ್ರೆ. ಅವರಿಗೆ ಅಷ್ಟೊಂದು ನಾನು ತಿಳುವಳಿಕೆ ಕೊಡೋಕ್ಕೆ ಬರ್ತಿಲ್ಲ. ಅದಕ್ಕೆ ನೀವೇ ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅವ್ರಿಗೆ ಅಂತ. ಆಯ್ತು ಮೇಡಮ್, ಸುಮಾರು ಒಂದು 15-20 ನಿಮಿಷದ ಒಳಗೇನೆ ಕವರ್ ಆಗುವ ಹಾಗೆ ಒಂದು ಮಾಡೋಣ. ಓಕೆ, ಓಕೆ, ಥ್ಯಾಂಕ್ ಯು ಸರ್. ಓಕೆ, ಎಲ್ಲರಿಗೂ ಒಳ್ಳೇದಾಗ್ಲಿ. ನಾವೀಗ ಧ್ಯಾನ ಶುರು ಮಾಡೋಣ. ಬೆಳಗ್ಗೆವರೆಗೂ ಎಲ್ಲರೂ ಧ್ಯಾನ ಮಾಡಿ, ಹೆಚ್ಚು ಹೆಚ್ಚು ಧ್ಯಾನ ಮಾಡಿ, ಒಳ್ಳೇದಾಗಲಿ. ಎಲ್ಲರೂ ಎದ್ದು ಓಡಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡೋದು ಟ್ರೈನಿಂದ